ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದ. ಓಕೆ, ಎಲ್ಲರಿಗೂ ನಮಸ್ಕಾರ. ದಿಸ್ ಇಸ್ ವಿಕಾಸ್ ಹಿಯರ್. ನಮ್ಮ ಹೆಸರು ವಿಕಾಸ್ ಕಿಶೋರ್ ಸಿಂಗ್ ಅಂತ. And I welcome all of you on behalf of our host Sivyogi ji. I wish I could have invited him in Kannada, but no, I can do that. But I know there'll be some mistake, and I don't want to do that. So thank you so much everybody for joining this evening. And today, आज जो हमारा सेशन है वो हिंदी में नहीं, इंग्लिश में नहीं, बल्कि कन्नड़ा में है, और ये हम पहली बार कर रहे हैं। और मुझे अपने होस्ट को इनवाइट करते हुए बहुत गर्व महसूस हो रहा है कि आज जो इस शो को होस्ट करने वाले हैं, ठीक कुछ महीने पहले जुलाई 2023 में मैं उनसे मिला था एज अ स्ट्रेंजर। मैं इनको कभी नहीं जानता था, पहले कभी नहीं मिला। और ये बैंगलोर आए थे सिर्फ इस टेक्नोलॉजी को, हीली को देखने के लिए। और जब इन्होंने ये देखा, एंड देन ही डिसाइडेड कि ये इसको यूज करेंगे। और जब इन्होंने इसको यूज किया और रिजल्ट देखा, तो इन्होंने फिर आगे अपने चाहने वाले को, अपने वेल विशर्स को इसके बारे में बताया। और आज देखते ही देखते बहुत सारे लोग इनके वजह से हीली का इस्तेमाल कर रहे हैं। और मुझे पता है कि आप में से ज्यादातर लोग उनके ही कहने से आपने हीली लिया, और आज आप सबके लाइफ में जरूर कुछ ना कुछ बहुत ही इंपॉर्टेंट परिवर्तन आया। सो आप सबका बहुत बहुत धन्यवाद समय से जुड़ने के लिए। तो बिना विलंब किए मैं आज के होस्ट को आमंत्रित करना चाहूँगा। वो एक बहुत बड़े हीलर हैं, रेकी हीलर, प्राणिक हीलर, रेकी हीलर और राजक्रिया हीलर। और एजुकेशन से इंजीनियर हैं, बट पैशन से ही इज अ हीलर फ्रॉम लास्ट 25+ years, and served so many people all across the world, thousands of students all across the world, written books on healing, translated into 2 3 different languages, French, Russian. And he has fan following all over the world. And whenever I visit Hubli, it is always my pleasure to meet him. He's a very simple, straightforward man, but when he speaks, people not just learn, they also laugh. Because his jokes are always, one liners are always entertaining during his sessions. So we really enjoy his presence. And he has done wonders in Healy by helping so many people, educating them on a regular basis, and creating an impact in their life. So please help me welcome Nadan Sivyogi sir. And now our Kannada show is on. Over to you, sir. Dhanyawada, sir. ಥ್ಯಾಂಕ್ ಯು. ಧನ್ಯವಾದಗಳು ವಿಕಾಸ್ ಜಿ. Thank you, sir. ಓಕೆ, ಇವತ್ತು ಈ ಒಂದು ವಿಶೇಷ ಕನ್ನಡ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನನಗೆ ಈ ಒಂದು ಕನ್ನಡ ಇದನ್ನ ಟೆಸ್ಟಿಮೋನಿಯನ್ನ ಲಾಂಚ್ ಮಾಡ್ತಾ ಇರೋದಕ್ಕೆ ತುಂಬಾನೇ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಇಷ್ಟೆಲ್ಲ ಜಗತ್ತಿನಲ್ಲಿ ಪ್ರಗತಿ ಆಗ್ತಾ ಇರುವಾಗ ಅದು ನಮ್ಮ ಭಾಷೆಯಲ್ಲೇ ನಮಗೆ ಸಿಕ್ಕರೆ ಅದು ಹೆಚ್ಚು ಉಪಯುಕ್ತ ಆಗುವುದು ಶತಸಿದ್ಧ. ಅಂತಹ ಒಂದು ಅವಕಾಶ ಇವತ್ತಿನಿಂದ ಪ್ರಾರಂಭ ಆಗ್ತಾ ಇದೆ. ಇದರ ಒಂದು ಸಂಪೂರ್ಣ ಬೆನಿಫಿಟ್ ಜಗತ್ತಿನಲ್ಲಿ ಎಲ್ಲರೂ ಏನ್ ತಗೊಳ್ತಾ ಇದ್ದಾರೆ, ಆ ಬೆನಿಫಿಟ್ ಈ ನಮ್ಮ ಕನ್ನಡಿಗರಿಗೂ ಹೆಚ್ಚಿನ ಪ್ರಮಾಣದಲ್ಲಿ ಆದ್ರೆ ಅದು ನನಗೆ ಅದೇ ದೊಡ್ಡ ಸಂತೋಷ. ಅದಕ್ಕಾಗಿ ಈ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಇದರಲ್ಲಿ ತುಂಬಾ ಜನರು ಏನೆಲ್ಲ ಅನುಭವ ಆಗಿದೆ ಅವರೆಲ್ಲ ಹಂಚಿಕೊಳ್ಳಲಿದ್ದಾರೆ. ಈಗ ಜಗತ್ನಲ್ಲಿ ನಾವು ಹುಟ್ಟಿದ ಮೇಲೆ ಬೇರೆಯವರಿಗೂ ಸಹಾಯ ಮಾಡಬೇಕೆಂಬ ಇಚ್ಛೆ ಎಲ್ಲರಿಗೂ ಇರ್ತದೆ. ಕೆಲವೊಬ್ರು ಶಾಲೆ ಕಟ್ಟಿಸ್ತಾರೆ, ಕೆಲವೊಬ್ರು ಆಸ್ಪತ್ರೆ ಕಟ್ಟಿಸ್ತಾರೆ, ಏನೇನೋ ಮಾಡ್ತಾರೆ. ಆದ್ರೆ ಎಲ್ಲರಿಗೂ ಅಂತಹ ದೊಡ್ಡ ಸಹಾಯವನ್ನು ಎಲ್ಲರಿಗೂ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ದುಡ್ಡಿನ ಲೆಕ್ಕಾಚಾರದಲ್ಲಿ ಅದು ದೊಡ್ಡ ವಿಷಯ. ದುಡ್ಡು ಇಲ್ಲದೇನೆ ಬಹಳ ಜನರಿಗೆ ಮುಟ್ಟಬೇಕು ಅಂದ್ರೆ ನಿಮಗೇನು ಒಳ್ಳೇದಾಗಿದೆಯೋ ಅದನ್ನ ಇತರರೊಡನೆ ಹಂಚಿಕೊಂಡಾಗ ಅದು ನೀವು ಆಸ್ಪತ್ರೆ ಕಟ್ಟಿಸಿದಷ್ಟೇ ಪುಣ್ಯ, ಒಂದು ಶಾಲೆಯನ್ನು ಪ್ರಾರಂಭ ಮಾಡಿಸಿದಷ್ಟೇನೆ ಪುಣ್ಯ. ಅಂತಹ ದೊಡ್ಡ ಕೆಲಸ ಏನು ಅಂದ್ರೆ ನೀವುಗಳು ನಿಮಗಾದ ಒಳ್ಳೆಯ ಅನುಭವನ ಇತರರೊಡನೆ ಹಂಚಿಕೊಳ್ಳೋದು. ಅದು ಬಹಳಷ್ಟು ಜನರಿಗೆ ಮುಟ್ಟುತ್ತೆ. ನಿಮ್ಮ ಅಂದಾಜು ಮೀರಿ, ನಿಮ್ಮ ಪರಿಚಯ ಇಲ್ಲದೆ ಇದ್ದವರಿಗೆ, ಎಲ್ಲೋ ಇರುವವರಿಗೆ, ಯಾವಾಗ ನಮಗ್ ಗೊತ್ತಿಲ್ಲದವರಿಗೂ ಮುಟ್ಟುವ, ಅಷ್ಟೊಂದು ದೂರದವರಿಗೆ ಮುಟ್ಟುವ ಸಾಧ್ಯತೆಗಳಿದೆಯೋ ಅವಾಗ ನಮಗೆ ಸರ್ಟನ್ಲಿ ಅದು ಬಹುದೊಡ್ಡ ಒಂದು ಕ್ರೆಡಿಟ್ ಪಾಯಿಂಟ್ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ನಾವು ಭೂಮಿ ಮೇಲೆ ಜೀವನ ಮಾಡ್ತಾ ಇದ್ದದ್ದಕ್ಕೂ ಸಾರ್ಥಕ ಅನ್ನಿಸ್ಕೋಬೇಕಂದ್ರೆ ಬಹಳ ಸರಳವಾಗಿ ಜನರಿಗೆ ತಲುಪಬೇಕು. ಜನರಿಗೆ ನಮ್ಮಿಂದ ಏನಾದ್ರೂ ಪರಿವರ್ತನೆ ಆಗಬೇಕು ಅಂದ್ರೆ ನಮ್ಮ ಸ್ವಂತ ಅನುಭವವನ್ನ ಹಂಚಿಕೊಳ್ಳೋದೇ ಅತಿ ದೊಡ್ಡ ಸರಳ ಆದ್ರೆ ಅದರ ಒಂದು ಇಫೆಕ್ಟ್ ಏನಿದೆ ತುಂಬಾನೇ ದೊಡ್ಡದಾಗಿರ್ತದೆ.
ಅಂತಹ ಒಂದು ಸನ್ನಿವೇಶದಲ್ಲಿ ಭಾಗಿಯಾಗ್ಲಿಕ್ಕೆ ಇವತ್ತು ಅವಕಾಶವನ್ನ ಬಹಳ ಜನರು ಪಡಿತಾ ಇದ್ದಾರೆ. ಅದು ನಿಮ್ಮ ಜೀವನದಲ್ಲಿ ಒಂದು ಮಹತ್ತರ ಹೆಜ್ಜೆ ಅಂತಾನೆ ಹೇಳಬಹುದು. ಈಗ ಜಗತ್ತಿನಲ್ಲಿ ಏನೆಲ್ಲ ಅನ್ವೇಷಣೆಗಳಾಗಿವೆ, ಅವು ನಾವು ನ್ಯೂಸ್ ಪೇಪರ್ ನಲ್ಲಿ ಓದ್ತೇವೆ, ಟಿವಿಯಲ್ಲಿ ನೋಡ್ತೇವೆ, ಅಲ್ಲಿ ಅದಾಗಿದೆ, ಇಲ್ಲಿ ಇದಾಗಿದೆ, ದೊಡ್ಡ ದೊಡ್ಡ ಅನ್ವೇಷಣೆಗಳಿರ್ತಾವ. ಆದ್ರೆ ಡೈರೆಕ್ಟ್ಲಿ ನಮ್ಮ ಪರ್ಸನಲ್ ಲೈಫ್ ಅನ್ನ, ಅಂದ್ರೆ ನಮ್ಮ ಆರೋಗ್ಯವನ್ನ, ನಮ್ಮ ಮನಸ್ಸನ್ನ, ನಮ್ಮ ಸಾಧನೆಯನ್ನ ನೇರವಾಗಿ ಟಚ್ ಮಾಡ್ಲಿಕ್ಕೆ ಸಾಧ್ಯ ಇರುವಂತಹ ಒಂದು ಡಿವೈಸ್ ಹೇಗಿದೆ ಅಂದ್ರೆ, ಜಗತ್ನಲ್ಲಿ ಹೀಲಿಂಗ್ ಕಾನ್ಸೆಪ್ಟೇ ಗೊತ್ತಿಲ್ಲದವರು ಮೆಜಾರಿಟಿ ಇದ್ದಾರೆ. ಅದರಲ್ಲಿ ಆ ಹೀಲಿಂಗ್ ಕಾನ್ಸೆಪ್ಟ್ ಗೊತ್ತಿರೋರು ಮೈನಾರಿಟಿ. ಆ ಹೀಲಿಂಗ್ ಕಾನ್ಸೆಪ್ಟ್ ಅನ್ನ ಡಿವೈಸ್ ನಿಂದನೂ ಮಾಡಬಹುದು ಅಂತ ಅರಿವಿರೋರು ಮೈಕ್ರೋ ಮೈನಾರಿಟಿ. ಈಗ ಇಲ್ಲಿ ಏನು ಪಾರ್ಟಿಸಿಪೇಟ್ ಮಾಡ್ತಾ ಇದಾರಲ್ಲ, ಅವರುಗಳು ಈ ಮೈಕ್ರೋ ಮೈನಾರಿಟಿ ಕ್ಯಾಟಗರಿಗೆ ಸೇರಿದಂತವರು. ಜಗತ್ತಿನಲ್ಲಿ ಏನಾದ್ರೂ ಪರಿವರ್ತನೆ ಬಂದ್ರೆ ಅದನ್ನ ಎಕ್ಸೆಪ್ಟ್ ಮಾಡ್ಲಿಕ್ಕೆ ತುಂಬಾನೇ ವರ್ಷಗಳು, ಶತಮಾನಗಳು ಬೇಕಾಗ್ತವ. ಯಾವ್ದನ್ನು ಬೇಗನೆ ಜನ ಎಕ್ಸೆಪ್ಟ್ ಮಾಡಲ್ಲ. ಆದ್ರೆ ಪ್ರಾರಂಭಿಕ ಹಂತದಲ್ಲೇ ಯಾರು ಅದನ್ನ ಎಕ್ಸೆಪ್ಟ್ ಮಾಡಿರ್ತಾರೋ ಅವರು ತುಂಬಾನೇ ದೊಡ್ಡ ಭಾಗ್ಯವಂತರು ಅಂತ ಹೇಳಬಹುದು. ಅಂತಹರ ಒಂದು ಮಾತುಗಳನ್ನ ನೇರವಾಗಿ ಕೇಳಲಿಕ್ಕೆ ಇಲ್ಲಿ ಒಂದು ಅವಕಾಶ ನಮಗೆ ಕೂಡಿ ಬರ್ತಾ ಇದೆ. ಹಾಗಾಗಿ ನೇರವಾಗಿ ಆ ಒಂದು ಪ್ರೋಗ್ರಾಮ್ ನಲ್ಲಿ ನಾವು ಇನ್ವಾಲ್ವ್ ಆಗೋಣ. ಒಬ್ಬೊಬ್ಬರದೇ ಅನುಭವಗಳು, ಅವರು ಅದನ್ನ ಹೇಗೆ ಯೂಸ್ ಮಾಡ್ಕೊಂಡ್ರು, ಅವ್ರಿಗೇನ್ ಬೆನಿಫಿಟ್ ಆಯ್ತು, ಅದ್ರಲ್ಲಿ ಏನ್ ಅವ್ರು ಮಾಡಿದ್ರು, ಈ ಎಲ್ಲ ಮಾಹಿತಿಗಳನ್ನ ನೇರವಾಗಿ ಅವರುಗಳಿಂದನೇ ಕೇಳೋಣ. ಎಷ್ಟೋ ಸಂದರ್ಭದಲ್ಲಿ ನಾವು ಹೇಳ್ತಿರ್ತೇವೆ, ಇಲ್ಲ ಒಬ್ರು ಬಂದಿದ್ರು, ಅವ್ರಿಗೆ ಹೀಗಾಗಿದೆ, ಅವ್ರಿಗೆ ಹೀಗಾಗಿದೆ, ಅವ್ರನ್ನ ರೆಫರ್ ಮಾಡಿ ಮಾಡಿ ಮಾತಾಡ್ತಿರ್ತೇವೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಅವರುಗಳೆಲ್ಲ ನಮ್ಮ ಜೊತೆಗೇನೆ ನೇರವಾಗಿನೇ ಅವರಿಂದನೇ ಒಂದು ವಿಷಯ ತಿಳ್ಕೊಳ್ಳುವ ಒಂದು ಅವಕಾಶ ಈಗ ಕೂಡಿ ಬಂದಿದೆ. ಅಂತಹ ಒಂದು ಸುಸಂದರ್ಭದ ಒಂದು ಪ್ರಾರಂಭವನ್ನ ನಾವು ಮಾಡ್ತಾ ಇದ್ದೇವೆ. ಈ ಒಂದು ಪ್ರೋಗ್ರಾಮ್ ನಲ್ಲಿ ಪ್ರಥಮವಾಗಿ ತಮ್ಮ ಅನುಭವವನ್ನ ಹಂಚಿಕೊಳ್ತಾ ಇರುವವರು ನಮ್ರತಾ ಮೇಡಮ್ ಅವರು. ಅವರು ಹೀಲರು ಹೌದು, ಮತ್ತು ಅವರು ಟ್ಯಾರೋ ರೀಡಿಂಗ್ ನಲ್ಲೂ ತುಂಬಾ ಚೆನ್ನಾಗಿ ಸಾಧನೆ ಮಾಡಿದ್ದಾರೆ. ಅವರು ಈಗ ತಮ್ಮ ಅನುಭವನ ಹಂಚಿಕೊಳ್ಳಿ ಅಂತ ಅವ್ರಿಗೆ, ನಮ್ರತಾ ಅವ್ರಿಗೆ ಇನ್ವೈಟ್ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ತೆ. ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನನಗೆ ಹೀಲಿ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದು ಶಿವಯೋಗಿ ಸರ್ ಅವರು. ಸೊ ಹೀಲಿ ಬಂದ್ಬಿಟ್ಟು ಇವಾಗ ಇಟ್ ಇಸ್ ಅ ಪಾರ್ಟ್ ಆಫ್ ದ ಫ್ಯಾಮಿಲಿ, ಅಂದ್ರೆ ನಮ್ಮ ಒಂದು ಫ್ಯಾಮಿಲಿಲಿ ಒಂದು ವ್ಯಕ್ತಿ ತರ ಇದೆ ಹೀಲಿ. ಸೊ ಫಸ್ಟ್ ಆಫ್ ಆಲ್ ಹೆಂಗ್ ಅನ್ಸುತ್ತೆ ಅಂದ್ರೆ, ಒಂದು ದಿನ ಚೆನ್ನಾಗಿ ಹೋಗ್ತಾ ಇದೆ ಅಂದ್ರೆ ಹೀಲಿ ಯೂಸ್ ಮಾಡಿದೀವಿ ಅನ್ನೋದು ತುಂಬಾ ಕಾನ್ಶಿಯಸ್ ಆಗಿ ಮೈಂಡ್ ಅಲ್ಲಿ ಇರುತ್ತೆ. ಇವತ್ತು ಚೆನ್ನಾಗಿ ಹೋಗ್ತಾ ಇದೆ ಅಂದ್ರೆ ಹೀಲಿ ಇದೆ ನಮ್ ಜೊತೆಗೆ ಅನ್ನೋ ತರ. ನಾನು ಪ್ರೊಫೆಷನಲಿ ಸೈಕಾಲಜಿಸ್ಟ್. ಸೊ ಕೌನ್ಸಿಲಿಂಗ್ ಯಾರಾದ್ರೂ ಬಂದಾಗ ಅವ್ರ ಮೆಂಟಲ್ ಹೆಲ್ತ್ಗೆ ಹೆಂಗ್ ಅನ್ಸುತ್ತೆ ಅಂದ್ರೆ, ಪ್ರೂಫ್ ತರ ಇದು. ಈಗ ಏನಾದ್ರೂ ಒಂದು ರಿಪೋರ್ಟ್ ಕೊಟ್ಟಾಗ ಜನ ನಂಬ್ತಾರೆ. ನಾವ್ ಏನೇ ಹೇಳಿದ್ರು ಕೂಡ ಆ ಒಂದು ರಿಪೋರ್ಟ್ ಅಲ್ಲಿ ತೋರಿಸಿದಾಗ ಅವ್ರು ನಂಬ್ತಾರೆ. ಸೊ ಒಂದು ಕೌನ್ಸಿಲಿಂಗ್ ಸೆಷನ್ ನಡೀತಾ ಇದೆ ಅಂದಾಗ ಅವ್ರಿಗೆ ಚೈಲ್ಡ್ಹುಡ್ ಟ್ರಾಮಾ ಆಗಿರ್ಬೋದು, ಅವ್ರು ಚಿಕ್ಕ ವಯಸ್ಸಲ್ಲಿ ಏನೇನ್ ಅನುಭವಿಸಿರ್ತಾರೆ ಅದೆಲ್ಲ ಮೇಜರ್ ಆಗಿ ಅವ್ರಿಗೆ ಎಫೆಕ್ಟ್ ಆಗ್ತಾ ಇರತ್ತೆ. ಸೊ ಅವ್ರದ್ದು ಆರಾ ಅನಾಲಿಸಿಸ್ ಮಾಡಿದಾಗ ಹೀಲಿಲಿ ಅವ್ರ ಅದು ಕೊಡೋ ಡೀಟೇಲ್ಸ್ ಇಟ್ ಇಸ್ ಮೈಂಡ್ ಬ್ಲೋಯಿಂಗ್. ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ ನಮ್ಗೆ ಆಸ್ ಅ ಸೈಕಾಲಜಿಸ್ಟ್ ನಮ್ಗೆ, ಆಮೇಲೆ ಆಸ್ ಅ ಕ್ಲೈಂಟ್ ಅವ್ರಿಗೆ. ಸೊ ಹೀಲಿ ಬಂದ್ಬಿಟ್ಟು ನನ್ನ ಪ್ರೊಫೆಷನಲ್ಲಿ ತುಂಬಾ ಹೆಲ್ಪ್ ಮಾಡಿದೆ. ಆಮೇಲೆ ಮನಸ್ಥಿತಿ ಪರಿಸ್ಥಿತಿಗಳೆಲ್ಲ ಚೆನ್ನಾಗಿರೋದಕ್ಕೆ ಬ್ಯಾಚ್ ಫ್ಲವರ್ಸ್ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ ನಾವು. ಸೊ ಬ್ಯಾಚ್ ಫ್ಲವರ್ ರೆಮಿಡೀಸ್ ಬಂದ್ಬಿಟ್ಟು ಯೂಸ್ ಮಾಡ್ತೀವಿ ನಮ್ಗೆ ಒಂದು ಪಾಸಿಟಿವ್ ಪರ್ಸ್ಪೆಕ್ಟಿವ್ ಇದೆ ಲೈಫ್ ಅಲ್ಲಿ. ಸೊ ಎವ್ರಿ ಡೇ ಇಸ್ ವೆರಿ ನೈಸ್. ಅಂದ್ರೆ ನಾವು ದಿನ ಪ್ರಾರಂಭ ಮಾಡೋದೇ ತುಂಬಾ ಚೆನ್ನಾಗಿ ಪ್ರಾರಂಭ ಮಾಡಿದ್ದು ಒಂದು ತುಂಬಾ ಅದು ಅನ್ಸುತ್ತೆ ಮನಸ್ಸಿಗೆ. ಹೌದು, ಹೀಲಿ ಯೂಸ್ ಮಾಡ್ತಿರೋದು ಅದರದ್ದು ಒಂದು ಹೆಂಗೆ ಹೇಳೋದು, ಅದರದ್ದು ಒಂದು ಇದೆ, ಆ ಹೀಲಿ ನಮ್ಮಲ್ಲಿ ಇದೆ, ಅದರದ್ದು ಒಂದು ಪ್ರೆಸೆನ್ಸ್ ಅಂತ ಹೇಳ್ತೀವಿ. ಅದನ್ನ ತುಂಬಾನೇ ಕ್ಲಿಯರ್ ಆಗೇ ಗೊತ್ತಾಗತ್ತೆ. ನಾವು ಯೂಸ್ ಮಾಡ್ತಾ ಇದೀವಿ ಹೀಲಿಂದ ನಮ್ಗೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಲೈಫ್ ಅಲ್ಲಿ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ನನಗೆ ಕೆಲಸದ ವಿಷಯದಲ್ಲೂ ಕೌನ್ಸಿಲಿಂಗ್ ಅಲ್ಲಿ ತುಂಬಾನೇ ಹೆಲ್ಪ್ ಮಾಡಿದೆ ಹೀಲಿ. ಆಮೇಲೆ ಡಿಸ್ಟೆನ್ಸ್ ಹೀಲಿಂಗ್ ಮಾಡ್ಬೇಕಾದ್ರೆ ಹೆಂಗೆ ಅಂದ್ರೆ ಸುಮಾರು ಜನ ಕ್ಲೈಂಟ್ಸ್ ಬಂದು ಕೇಳ್ತಾರೆ, ನಾವು ರೇಖಿ ರಾಜಕ್ರಿಯ ಹೀಲಿಂಗ್ ಮಾಡ್ತೀವಿ. ರಾಜಕ್ರಿಯ ಹೀಲಿಂಗ್ ಮಾಡ್ಬೇಕಾದ್ರೆ ಈಗ ಪ್ಯಾರೆಂಟ್ಸ್ ಬಂದ್ಬಿಟ್ಟು ತಂದೆ ತಾಯಿಗೋಸ್ಕರ ಮಕ್ಳು ತಗೊಳ್ತಾರೆ ಹೀಲಿಂಗ್. ಅವಾಗ ಕೇಳ್ತಾರೆ, ನಮ್ ತಂದೆ ತಾಯಿ ಗೊತ್ತಿಲ್ಲದೆ ಇದ್ರು ಹೀಲ್ ಮಾಡ್ಬೋದಾ, ಅವ್ರ ಇದನ್ನೆಲ್ಲ ನಂಬಲ್ಲ ಅಂದಾಗ ಅವಾಗ ಹೀಲ್ ತುಂಬಾ ಹೆಲ್ಪ್ ಮಾಡತ್ತೆ. ಅವ್ರು ಗೊತ್ತಿರ್ಲಿ ಗೊತ್ತಿಲ್ದೆ ಹೋಗ್ಲಿ, ಇದು ನನಗೆ ಒಂಥರ ಸತ್ಕರ್ಮ ಅನ್ನೋ ತರ ಅನ್ಸುತ್ತೆ. ಒಬ್ಬ ವ್ಯಕ್ತಿ ಗೊತ್ತಿಲ್ದೇನೆ ಅವ್ರು ಹೀಲ್ ಆಗ್ತಾ ಇದಾರೆ, ಡಿಸ್ಟೆನ್ಸ್ ಹೀಲಿಂಗ್ ಯೂಸ್ ಮಾಡೋದು ತುಂಬಾ ಚೆನ್ನಾಗ್ ಅನ್ಸುತ್ತೆ.
ಸೊ ಇದರಿಂದ ಬರ್ತಾ ಇರೋ ರಿಸಲ್ಟ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಯಾರಾದ್ರೂ ಕ್ಲೈಂಟ್ ಬಂದಾಗ ಅವ್ರಿಗೆ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅಂತ ಬರ್ತಾರೆ. ಈಗ ಡೈಜೆಸ್ಟಿವ್ ಇಶ್ಯೂ ಅಂತ ಬಂದಿದ್ರು, ಆದ್ರೆ ಅವ್ರಿಗೆ ಪ್ರಾಬ್ಲಮ್ ರೂಟ್ ಬೇರೆ ಏನೋನೇ ಇತ್ತು. ಅದು ಇಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟು ಆ ರೂಟ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಇದೆ. ಸೊ ಈ ರೀತಿ ನನಗೆ ಪ್ರೊಫೆಷನಲ್ ಆಗಿರ್ಲಿ, ಪರ್ಸನಲ್ ಲೈಫ್ ಅಲ್ಲಿ ಆಗಿರ್ಲಿ, ತುಂಬಾನೇ ಮನಸ್ಸಿಗೆ ನೆಮ್ಮದಿ. ಆಮೇಲೆ ಮಾಡ್ತಾ ಇರೋ ಕೆಲಸದಲ್ಲಿ ಒಂದು ತೃಪ್ತಿ. ದಿನ ಬೆಳಗ್ಗೆ ಎದ್ರೆ ನಾವೆಲ್ಲರೂ ಕೆಲಸ ಮಾಡ್ತೀವಿ, ಬಟ್ ಮಾಡ್ತಿರೋ ಕೆಲಸ ಎಷ್ಟು ನಮಗ್ ತೃಪ್ತಿ ಕೊಡುತ್ತೆ, ಅದರಲ್ಲಿ ನನಗೆ ಇಲ್ಲಿ ತುಂಬಾನೇ ತೃಪ್ತಿ ಕೊಟ್ಟಿದೆ ಮಾಡ್ತಾ ಇರೋ ಕೆಲಸದಲ್ಲಿ. ಸೊ ಇದೊಂದು 2 ಮಾತು ಹೇಳ್ತಾ ನಾನು ಇದನ್ನ ಮುಗಿಸ್ತೇನೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ನಮ್ರತಾ ಅವರೇ. ತಮ್ಮ ಅನುಭವಗಳನ್ನ ಹಂಚಿಕೊಂಡದ್ದಕ್ಕಾಗಿ ತುಂಬಾನೇ ಧನ್ಯವಾದಗಳು. ದೈವತ್ವದಿಂದ ನಿಮಗೆ ಎಲ್ಲ ರೀತಿಯ ಒಂದು ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ತಮಗೆ ಅಗೇನ್ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಈಗ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಜಯಶೀಲ ಅನ್ನೋರು. ಇವರು ಹೀಲಿಂಗ್ ಅಲ್ಲಿ ಇದ್ದವರು ಮತ್ತು ತುಂಬಾ ಡೈನಾಮಿಕ್ ಲೇಡಿ. ಅಲ್ಲದೆ ಯಾವುದೇ ಒಂದು ಸಿಚುವೇಶನ್ ಅಲ್ಲಿ ತುಂಬಾ ರೆಸ್ಪಾನ್ಸಿಬಲ್ ಆಗಿ ಅದನ್ನ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುವಂತವರು. ತುಂಬಾನೇ ಒಂದು ಒಳ್ಳೆಯ ದೊಡ್ಡ ಹುದ್ದೆಯಲ್ಲಿ ಇದ್ಕೊಂಡು ಜೊತೆಗೆ ಈ ಹೀಲಿಂಗ್ ಅನ್ನು ತಮ್ಮ ಸಲುವಾಗಿ, ಇತರರ ಸಲುವಾಗಿ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದಾರೆ. ಅವರು ಪ್ರತಿಯೊಂದನ್ನು ಬಹಳ ಗಮನವಿಟ್ಟು ನೋಡುವಂತಹ ವ್ಯಕ್ತಿ. ಅವರ ಒಂದು ಅಬ್ಸರ್ವೇಷನ್ ನಲ್ಲಿ ಈ ಹೀಲಿ ಯಾವ ರೀತಿ ಅವ್ರಿಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊಳ್ಳುವಂತ ಅವಕಾಶ ನಮ್ಗೆ ಇವತ್ತು ಕೂಡಿ ಬಂದಿದೆ. ಸೊ ಓವರ್ ಟು ಯು ಜಯಶೀಲಾ ಮೇಡಮ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಯಶೀಲಾ. ನಾನು ವೃತ್ತಿಪೂರ ಭಾರತೀಯ ವಾಯುಸೇನೆಯಲ್ಲಿ 10 ವರ್ಷ ಸೇವೆ ಸಲ್ಲಿಸಿದ್ದೇನೆ, ಎಕ್ಸ್ ಇಂಡಿಯನ್ ಏರ್ಫೋರ್ಸ್ ಆಫೀಸರ್. ಅದಾದ ನಂತರ ಈಗ ಒಂದು ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಒಬ್ಬ ಯೋಗ ತರಬೇತಿದಾರೆ, ಅಂದ್ರೆ ಯೋಗ ಟ್ರೈನರ್. ಅದಾದ್ಮೇಲೆ ನಾನು ರೇಖಿ ಹೀಲರ್ ಮತ್ತೆ ಅಡ್ವಾನ್ಸ್ಡ್ ಪ್ರಾಣಿಕ್ ಹೀಲರ್. ಸದ್ಯಕ್ಕೆ ಹಿಪ್ನೋಥೆರಪಿಸ್ಟ್ ಕೂಡ ಆಗಿದ್ದೇನೆ, ಕಲಿತಾ ಇದ್ದೀನಿ ಇನ್ನು. ಸೊ ಇದೆಲ್ಲ ಏನು ಅಂದ್ರೆ ಒಂದು ಎನರ್ಜಿ. ನಾವು ಹೀಲಿ ಅಂದಿದ ತಕ್ಷಣ ಇಟ್ ಇಸ್ ನಾಟ್ ಎನಿಥಿಂಗ್ ಬಟ್ ಇಟ್ ಡೀಲ್ಸ್ ವಿತ್ ಎನರ್ಜಿ ಅಂಡ್ ಫ್ರೀಕ್ವೆನ್ಸಿ. ನಾವ್ ಒಂದ್ ಮಾತಾಡ್ತಾ ಇರ್ಬೋದು, ಇದ್ರೊಂದು ಎನರ್ಜಿ ಇರತ್ತೆ. ನಾವೇನೋ ಊಟ ಮಾಡ್ಬೋದು, ಅದ್ರಲ್ಲಿ ಎನರ್ಜಿ ಇರತ್ತೆ. ನಾವು ಥಾಟ್ಸ್ ಇರ್ಬೋದು, ಅದು ಎನರ್ಜಿ ಇರತ್ತೆ. ಸೊ ನಾವು ಯಾವ ಎನರ್ಜಿನಲ್ಲಿ ಕೆಲಸ ಮಾಡ್ತೀವಿ ಅದು ನಮ್ಮ ಬಾಡಿ ಮೈಂಡ್ ನ ತುಂಬಾನೇ ಎಫೆಕ್ಟ್ ಮಾಡುತ್ತೆ. ಸೊ ನಾನು ಫಸ್ಟ್ ಆಫ್ ಆಲ್ ಪ್ರೀತಿ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ನನ್ಗೆ ಹೀಲಿ ಇಂಟ್ರೊಡ್ಯೂಸ್ ಮಾಡಿದ್ದೆ ಅವರು. ಇಂಟ್ರೊಡ್ಯೂಸ್ ಮಾಡಿದಾಗ ನನಗೆ ಅಂಥ ಏನು ಅಂತ ಇಶ್ಯೂಸ್ ಅನ್ನೋದಿರ್ಲಿಲ್ಲ. ಕೆಲವ್ರು ಅನ್ಕೊಳ್ತಾರೆ, ನಾವೆಲ್ಲ ಚೆನ್ನಾಗೇ ಇದೀವಿ, ಹೀಲಿ ಅದಕ್ ಬೇಕು ಅಂತ. ಇಲ್ಲ, ಹೀಲಿ ಲೈಫ್ ಅನ್ನ ಇನ್ನೂ ಚೆನ್ನಾಗಿ ಮಾಡ್ತಾ ಹೋಗುತ್ತೆ. ಸೊ ನಾನು ಹೀಲಿ ತಗೊಂಡಾಗ ಅಂತ ಇಶ್ಯೂಸ್ ಏನಿರ್ಲಿಲ್ಲ, ಬಟ್ ತಗೊಂಡೆ. ನನ್ಗೆ ತುಂಬಾ ಇಂಟ್ರೆಸ್ಟ್ ಆಯ್ತು, ಇದು ಹೇಗಿದು ಎನರ್ಜಿ ಫ್ರೀಕ್ವೆನ್ಸಿ ಮೂಲಕ ಹೇಗೆ ಕೆಲಸ ಮಾಡತ್ತೆ ಅಂತ ತಗೊಂಡೆ. ನಾನ್ ತಗೊಂಡು ಸುಮಾರು ಒಂದು 6-7 ತಿಂಗಳಾಗಿದೆ. ಸ್ವಲ್ಪ ಸಣ್ಣ ಇಶ್ಯೂ ನನಗೆ ಏನಿತ್ತು ಅಂತಂದ್ರೆ, ನನಗೆ ಹೀಲ್ ಪೇನ್, ಹಿಮ್ಮಡಿಯಲ್ಲಿ ತುಂಬಾ ನೋವಿತ್ತು. ಎಷ್ಟು ನೋವು ಅಂತಂದ್ರೆ ಅದು ಒಂದ್ ಕಾಲಲ್ಲಿ ನಿಂತು ಅಡಿಗೆ ಮಾಡ್ಬೇಕಿತ್ತು, ಆತರ ಒಂದು ವಿಪರೀತ ನೋವಿತ್ತು. ಹೀಲಿ ಯೂಸ್ ಮಾಡಿದೆ. ಒಂದ್ 5-6 ದಿನಗಳಲ್ಲಿ ನನಗೆ ಆ ನೋವು ಸಂಪೂರ್ಣವಾಗಿ ಕಡಿಮೆ ಆಯ್ತು. ಅವಾಗ ನಂಗೆ ಸ್ವಲ್ಪ ನಂಬಿಕೆ ಬರಕ್ ಶುರುವಾಯ್ತು, ಏನಿದು ಪರವಾಗಿಲ್ವಲ್ಲ ಅಂತ. ಆಮೇಲೆ ನಾನು ತಗೊಂಡಿರುವಂತದ್ದು ಪ್ರೊಫೆಷನಲ್ ಎಡಿಷನ್ ಆದ್ರಿಂದ ಈ ಬ್ಯಾಕ್ ಫ್ಲವರ್ಸ್, ಬುಷ್ ಫ್ಲವರ್ಸ್ ಅದೆಲ್ಲಾನು ಸ್ವಲ್ಪವಾಗಿ ಹಂತವಾಗಿ ಉಪಯೋಗಿಸ್ತಾ ಬಂದೆ. ಸೊ ನನ್ನ ಒಂದು ಮೆಡಿಟೇಟಿವ್ ಪ್ರಾಸೆಸ್ಗೆ ತುಂಬಾ ಹೆಲ್ಪ್ ಆಯ್ತು. ಬಿಕಾಸ್ ಐ ಡೀಲ್ ವಿತ್ ಎನರ್ಜೀಸ್. ಒಂದು ಕಾಮ್ನೆಸ್ ಬರಕ್ ಶುರು ಆಯ್ತು. ಮೈಂಡ್ ಅಲ್ಲಿ ಒಂದು ಇಂಟೆಲೆಕ್ಚುಯಲ್ ಪವರ್ ಅಂತ ಏನ್ ಹೇಳ್ತೀವಿ, ಕನೆಕ್ಷನ್ ವಿತ್ ದ ಗಾಡ್, ಅದು ಸ್ವಲ್ಪ ಸ್ಟ್ರಾಂಗ್ ಆಗ್ತಾ ಬಂತು. ನಿಮ್ಗೆ ತುಂಬಾ ಒಂದು ಮನಸ್ಥಿತಿ ತುಂಬಾ ಶಾಂತವಾಗ್ತಾ ಬಂತು. ಇದು ನನ್ನ ಸ್ಪಿರಿಚುವಲ್ ಇದಲ್ಲಿ. ಮತ್ತೆ ನನ್ನ ಹಸ್ಬೆಂಡ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಅವ್ರಿಗೆ ಬೆಂಗಳೂರಲ್ಲಿ ಇರೋದ್ರಿಂದ ಸ್ವಲ್ಪ ವೀಸಿಂಗ್ ಪ್ರಾಬ್ಲಮ್ ಇತ್ತು, ಕೋಲ್ಡ್ ಅಥವಾ ಅಸ್ತಮಾ ಅಂತ ಏನ್ ಹೇಳ್ತೀವಿ. ಒಂದ್ ಹೀಲಿ ತಗೊಂಡ್ರೆ ಇಡೀ ಮನೆ ಮಂದಿಗೆಲ್ಲ ಅದು ಉಪಯೋಗ ಆಗತ್ತೆ. ಸೊ ಅವ್ರು ಯೂಸ್ ಮಾಡಕ್ ಶುರು ಮಾಡಿದ್ರು. ಅವ್ರಿಗೂನು ಈಗ ಯಾವ್ದೇ ಸೀಸನ್ ಆಗ್ಲಿ ಆ ಪ್ರಾಬ್ಲಮ್ ಇಲ್ಲ. ಬೆಂಗಳೂರಲ್ಲೇ ಇದ್ರು ಸಹ ಅವ್ರಿಗೆ ವೀಸಿಂಗ್ ಆಗ್ಲಿ ಕೋಲ್ಡ್ ಆಗ್ಲಿ ಈಗ ಬರ್ತಾ ಇಲ್ಲ. ಅದೆರಡನೇದು. ಮೂರನೇದಾಗಿ ನನಗೆ ತುಂಬಾ ಇದು ಬರ್ತಿತ್ತು, ಮೆನಿಸ್ಟ್ರಲ್ ಸೈಕಲ್ ಬಂದಾಗ ಎವ್ರಿ ಮಂತ್ ಸಿಕ್ಕಾಪಟ್ಟೆ ಹೊಟ್ಟೆ ನೋವು, ಅಂದ್ರೆ ತಡೀಲಕ್ಕಾರ್ದಷ್ಟು ಹೊಟ್ಟೆ ನೋವು. ತುಂಬಾ ಡಾಕ್ಟರ್ಗೆ ತೋರಿಸಿದ್ದೆ, ಟ್ಯಾಬ್ಲೆಟ್ಸ್ ತಗೊಳ್ತಿದ್ದೆ, ಏನು ಕಡಿಮೆ ಆಗ್ತಿರ್ಲಿಲ್ಲ. ಬಟ್ ಈಗ ಒಂದು 4-5 ಮಂತ್ಸ್ ಇಂದ ಹೀಲಿ ಯೂಸ್ ಮಾಡಾದ್ಮೇಲೆ ನಾನು ಯಾವುದೇ ಟ್ಯಾಬ್ಲೆಟ್ ತಗೊಂಡಿಲ್ಲ, ಆರಾಮಾಗಿರ್ತೇನೆ. ಆ ಟೈಮಲ್ಲಿ ಯಾವುದೇ ಡಿಸ್ಕಂಫರ್ಟ್ ಇರ್ಬೋದು, ನೋವಿರ್ಬೋದು, ಯಾವ್ದು ಬರ್ತಾ ಇಲ್ಲ. ಸೊ ಎಲ್ಲಾರ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ, ಮಕ್ಳಿರ್ಬೋದು, ಹೆಂಡತಿ ಇರ್ಬೋದು, ತಾಯಿ ಇರ್ಬೋದು, ಅಕ್ಕ ತಂಗಿದಿರಿರ್ಬೋದು. ಇದು ಹೀಲಿ ಅನ್ನೋದೇನಿದೆ ಅಲ್ಲ, ಇದೊಂದು ಗಿಫ್ಟ್ ಆಗತ್ತೆ. ಆ ಟೈಮಲ್ಲಿ
ತುಂಬಾ ನೋವಲ್ಲಿ ನರಳ್ತಾರೆ ಅವ್ರಿಗೆ ಈ ತರ ಒಂದು ಗಿಫ್ಟ್ ಕೊಟ್ರಿ ಅಂದ್ರೆ ದಟ್ ಇಸ್ ದ ಬೆಸ್ಟ್ ಗಿಫ್ಟ್ ಯು ಕ್ಯಾನ್ ಗಿವ್ ಟು ಯುವರ್ ಲವ್ಡ್ ಒನ್ಸ್. ಇನ್ನ ಸ್ವಲ್ಪ ಟೈಮ್ ತಗೊಳ್ತಾ ಇದ್ದೀನಿ, ಕ್ಷಮಿಸಿ. 4ನೇದಾಗಿ ನನ್ನ ಮಗನ ಬಗ್ಗೆ ಹೇಳ್ಬೇಕು ಇಷ್ಟಪಡ್ತೇನೆ. ಅವನು ಓದೋದ್ರಲ್ಲಿ ಸ್ವಲ್ಪ ಅಷ್ಟು ಫೋಕಸ್ ಇರ್ತಿರ್ಲಿಲ್ಲ. ಅವನಿಗೆ ಲರ್ನಿಂಗ್ ಪ್ರೋಗ್ರಾಮ್ ನ ನಾನು ರನ್ ಮಾಡಕ್ಕೆ ಶುರು ಮಾಡಿದೆ. ಸೊ ಏನೋ ಪಾಸ್ ಆದ್ರೆ ಸಾಕು ಅನ್ನೋಂತ ಇದ್ದಿದ್ದು ಮಗು ಇವಾಗ ಈಸ್ ಗೆಟಿಂಗ್ 88%. ನನಗೆ ತುಂಬಾನೇ ಖುಷಿ ಕೊಟ್ಟಿದೆ. ಅವ್ನ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗಿದೆ, ಫೋಕಸ್ ಇಂಪ್ರೂವ್ ಆಗಿದೆ, ಮೆಮೊರಿ ಇಂಪ್ರೂವ್ ಆಗಿದೆ. ಸೊ ಹೀಲಿ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಹೀಲಿ ಯೂಸ್ ಮಾಡಿದ್ರಷ್ಟೇ ಗೊತ್ತಾಗೋದು. ಸೊ ಒಂದಾದ್ಮೇಲೆ ಒಂದು ನಮಗೆ ಅದು ಲೈಫ್ ಅಲ್ಲಿ ಒಂದೊಂದೇ ಚಾಪ್ಟರ್ಸ್ ಓಪನ್ ಆಗ್ತಾ ಹೋಗುತ್ತೆ. ಇದನ್ನು ಹೆಲ್ಪ್ ಆಯ್ತು ಅಂತ. ಅಂಡ್ ಅದರ್ ಥಿಂಗ್ ಇಸ್ ರಿಲೇಶನ್ಶಿಪ್ಸ್ ಚೆನ್ನಾಗತ್ತೆ. ನಮ್ ಸುತ್ತಮುತ್ತ ಇರುವಂತಹ ಜನಗಳು ನಮ್ಮನ್ನ ಚೆನ್ನಾಗಿ ಟ್ರೀಟ್ ಮಾಡಕ್ ಶುರು ಮಾಡ್ತಾರೆ. ಒಂದು ಏನ್ ಹೇಳ್ತೀರಾ, ಒಂದು ಒಳ್ಳೆಯ ಕನೆಕ್ಷನ್ ಆಗಕ್ ಶುರು ಆಗತ್ತೆ. ಸೊ ಇನ್ ಆಲ್ ಸೆನ್ಸಸ್ ಅಬಂಡೆನ್ಸ್ ತರತ್ತೆ, ಒಳ್ಳೆ ಆಪರ್ಚುನಿಟೀಸ್ ಕೊಡತ್ತೆ. ನನಗೆ ತುಂಬಾ ಟೈಮ್ ಕ್ರಂಚ್ ಇದ್ರು ಕೂಡ ನಾನು ಹೊಸ ಕಲಿಯೋದಿಕ್ಕೆ ಅದನ್ನ ಇಲ್ಲಿ ಅವಕಾಶ ಮಾಡ್ಕೊಡ್ತಾ ಇದೆ. ಬಿಕಾಸ್ ಏನೇ ಕಲ್ತಿರೋದು ಫಾಸ್ಟ್ ಆಗಿ ಕಲಿಬಹುದು. ಲರ್ನಿಂಗ್ ಪ್ರೋಗ್ರಾಮ್ಸ್ ಓಡಿಸ್ಕೊಳ್ತೀನಿ, ಪ್ಲಸ್ ಐ ಹಾರ್ಮೋನೀಸ್ ಓಡಿಸ್ತೀನಿ. ನಂಗೆ ತುಂಬಾ ಸ್ಟ್ರೈನ್ ಆಗ್ತಿತ್ತು ಲೈಕ್ ಕಂಪ್ಯೂಟರ್ ಅಲ್ಲಿ ಕೆಲಸ ಮಾಡಿ. ಈ ಪ್ರೋಗ್ರಾಮ್ ಇಲ್ಲ ಅಂತಿಲ್ಲ, ನಿಮ್ಗೆ ಏನ್ ಬೇಕು, ಜಸ್ಟ್ ಹೀಲಿ ಇಸ್ ಅ ಜೀನಿ. ಹೀಲಿಗೆ ಹೇಳಿದ್ರೆ ಓಕೆ ಅದ್ರಲ್ಲಿ ಒಂದು ಪ್ರೋಗ್ರಾಮ್ ಇದ್ದೇ ಇರುತ್ತೆ. ಸೊ ಜಸ್ಟ್ ರನ್ ದಟ್ ಅಂಡ್ ರಿಲಿ ರೆಸ್ಟ್ ಟು ಹೀಲಿ. ಸೊ ನಾನು ತುಂಬಾ ಟ್ರಾವೆಲ್ ಮಾಡುವಂತ ಒಂದು ಜಾಬ್ ನಲ್ಲಿ ಇದ್ದೇನೆ. ಎಲ್ಲಿ ಹೋದ್ರೂ ಹೀಲಿ ತಗೊಂಡ್ ಹೋಗ್ತೇನೆ. ಸೊ ನನಗದು ಒಂಥರ ಧೈರ್ಯ, ಏನಾದ್ರೂ ಹೀಲಿ ಇದೆ, ಓಕೆ ನನ್ ಸರಿ ಹೋಗತ್ತೆ. ಸೊ ತುಂಬಾ ಟೈಮ್ ತಗೊಳಕ್ ಇಷ್ಟಪಡಲ್ಲ. ಸೊ ಯಾರ್ಯಾರು ಇನ್ನು ಡಿಸೈಡ್ ಮಾಡ್ಬೇಕಂತಿದ್ದೀರೋ ಏನಾಗ್ಬೋದು ಅಂತ ಯೋಚನೆನೇ ಮಾಡಬೇಡಿ. ನಂಬಿಕೆ ಇಡಿ, ಹೀಲಿನ ಯೂಸ್ ಮಾಡಿ ಅಂಡ್ ಯು ಸಿ ದ ರಿಸಲ್ಟ್ಸ್ ಫಾರ್ ಯೋರ್ ಸೆಲ್ಫ್. ನನಗೆ ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ ಶಿವಯೋಗಿ ಸರ್ಗೆ ತುಂಬಾ ಥ್ಯಾಂಕ್ಸ್. ನಾನು ಅವ್ರ ಸ್ಟೂಡೆಂಟ್ ಕೂಡ, ರೇಖಿ ಕಲ್ತಿದ್ದ ಅವರಿಂದಾನೇನೆ. ಅಂಡ್ ಥ್ಯಾಂಕ್ಸ್ ಟು ವಿಕಾಸ್ ಜಿ, ಥ್ಯಾಂಕ್ಸ್ ಟು ಪ್ರೀತಿ, ಥ್ಯಾಂಕ್ಸ್ ಟು ಲೀನಾ ಜಿ. ಥ್ಯಾಂಕ್ ಯು ಆಲ್. ನಮಸ್ತೆ. ಓಕೆ, ಜಯಶೀಲಾ ಮೇಡಮ್ ಅವರು ಇಷ್ಟು ಎನರ್ಜೆಟಿಕ್, ಇಷ್ಟು ಆಕ್ಟಿವ್ ಆಗಿ ಇದ್ದುಕೊಂಡು ಇಷ್ಟೆಲ್ಲ ನಾಲೆಜಬಲ್ ಇದ್ದವರು ಸಹ, ಅಂತವ್ರಿಗೂ ಸಹ ಹೀಲಿ ಬಹಳ ಯೂಸ್ಫುಲ್ ಆಗಿ ಅವ್ರಿಗೆ ಹೆಲ್ಪಿಗೆ ಬರ್ತಾ ಇದೆ ಅಂದ್ರೆ ಕೇವಲ ತೊಂದರೆಯಲ್ಲಿದ್ದವ್ರಿಗೆ ಅಂತ ಅಲ್ಲ, ಇದು ತುಂಬಾ ಚೆನ್ನಾಗಿದ್ದವ್ರಿಗೂ ಹೀಲಿ ಯೂಸ್ಫುಲ್ ಅನ್ನೋದಕ್ಕೆ ಅವರೇ ಒಂದು ದೊಡ್ಡ ಉದಾಹರಣೆ. ಧನ್ಯವಾದಗಳು. ದೈವತ್ವದಿಂದ ತಮಗೆ ಏನೆಲ್ಲ ಒಳ್ಳೇದಾಗ್ಲಿ ಅದು ಪ್ರಾಪ್ತಿ ಆಗೇ ಆಗುತ್ತೆ. ಆಲ್ ದ ಬೆಸ್ಟ್. ಈಗ ಮುಂದಿನ ಪಾರ್ಟಿಸಿಪೆಂಟ್ ಅಂದ್ರೆ ಪವಿತ್ರ ಮೇಡಮ್ ಅವರು ತಮ್ಮ ಅನುಭವವನ್ನ ಈಗ ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಓವರ್ ಟು ಪವಿತ್ರ ಮೇಡಮ್. Sheila, Preeti ji, can we check with Pavitra ji, or we can go next to Pawan Kumar if she is not available? Yeah, if you are there, Pavitra ji, just raise your hand so that we can unmute you. Or sir, we can go to the next one, Pawan ji. ನೆಕ್ಸ್ಟ್ ಈಗ ಪವನ್ ಕುಮಾರ್ ಅವರು ಒಂದು ಚಿಕ್ಕ ಹಳ್ಳಿಯಲ್ಲಿದ್ರು ಸಹ ಒಂದು ಶಾಪ್ ಅನ್ನು ನಡೆಸ್ಕೊಂಡು ಅಲ್ಲಿ ತುಂಬಾ ಬಿಜಿ ಶೆಡ್ಯೂಲ್ ಇರುತ್ತದು. ಆದ್ರೆ ಅಂತ ರಿಮೋಟ್ ಪ್ಲೇಸ್ ನಲ್ಲಿ ಇದ್ದವರು ಹೀಲಿಯನ್ನ ಹೇಗೆ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಅದು ಒಂದು ಬೆಸ್ಟ್ ಉದಾಹರಣೆ ಅಂದ್ರೆ ಪವನ್ ಕುಮಾರ್ ಅವರೀಗ ತಮ್ಮ ಅನುಭವವನ್ನ ಶೇರ್ ಮಾಡ್ಕೋತಾರೆ. ಪವನ್ ಕುಮಾರ್ ಅವರೇ, ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ. ಸರ್ ಕೇಳ್ತಾ ಇದೆಯಾ? ಹಾ, ಕೇಳ್ತಾ ಇದೆ, ಕಂಟಿನ್ಯೂ. ನಮಸ್ತೆ ಎಲ್ಲರಿಗೂ. ನಾನು ಶಿವಯೋಗಿ ಸರಿಂದ ಹೀಲಿ ಬಗ್ಗೆ ನನಗೆ ಗೊತ್ತಾಯ್ತು. ನಾನು ತಗೊಂಡ್ ಬಂದ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಆಮೇಲೆ ನಮ್ಮ ತಮ್ಮನಿಗೆ ಅವನಿಗೆ ಪಲ್ಸ್ ಪ್ರಾಬ್ಲಮ್ ಇತ್ತು. ಅವನಿಗೆ ತುಂಬಾ ಸಿವಿಯರ್ ಪ್ರಾಬ್ಲಮ್ ಇತ್ತು. ಎಷ್ಟಂದ್ರೆ ಅವನಿಗೆ ಆಪರೇಷನ್ ಮಾಡಿಸ್ಬೇಕಂತ ನಾವು ಡಿಸೈಡ್ ಮಾಡಿದಾಗ ನಾನು ಹೀಲಿ ಟ್ರೈ ಮಾಡಿರಾಯ್ತು ಅಂತ ಅವನಿಗೆ ಪಿಂಕ್ ಕ್ಯಾಪ್ ಅಲ್ಲಿ ಅವನಿಗೆ ರೂಟ್ ಚಕ್ರ ಟ್ರೈ ಮಾಡಿದೆ. ನಾನು ಟ್ರೈ ಮಾಡಿದಾಗ ಫಸ್ಟ್ ಡೇ ಅವನಿಗೆ ಒಂದು 50% ಕ್ಯೂರ್ ಆಯ್ತು. ಆಮೇಲೆ ಸೆಕೆಂಡ್ ಡೇ ಮತ್ತೆ ಅವನಿಗೆ ನಾನು ಅದನ್ನ ಕಂಟಿನ್ಯೂಸ್ ಮಾಡಿದೆ. ಸೆಕೆಂಡ್ ಡೇ ಕಂಟಿನ್ಯೂಸ್ ಯೂಸ್ ಮಾಡಿದ್ಮೇಲೆ ನೆಕ್ಸ್ಟ್ ಅವನಿಗೆ ಕಂಪ್ಲೀಟ್ ಆಗಿ ಅವನಿಗೆ ಕ್ಯೂರ್ ಆಗಿದೆ. ಫೈಲ್ಸ್ ಪ್ರಾಬ್ಲಮ್ ಎಲ್ಲ ಕ್ಯೂರ್ ಆಗಿದೆ. ಆಮೇಲೆ ನಮ್ಮ ಮಗನಿಗೆ ಮಂಪ್ಸ್ ಆಗಿತ್ತು, ಅಂದ್ರೆ ಮಂಗನ ಭಾವ ಅಂತಾರಲ್ಲ, ಅದು ಆಗಿತ್ತು ಅವನಿಗೆ. ನಾನು ಅದನ್ನ ಹೀಲಿಯಲ್ಲಿ ರನ್ ಮಾಡಿದೆ ಪ್ರೋಗ್ರಾಮ್ಸ್, ಗೋಲ್ಡ್ ಸೈಕಲ್ ಮತ್ತೆ ಪವರ್ ಅಪ್ 3 ಸರ್ಗೆ ಹೇಳಿದ್ರು, ಅದನ್ನ ರನ್ ಮಾಡಿದೆ ನಾನು. ಅದು ನಮ್ಮ ತಮ್ಮನ ಮಿಸಸ್ಗೆ ಆಗಿತ್ತು ಫಸ್ಟ್. ಅವ್ರೊಂದು 10 ದಿವಸ ಮಾತ್ರೆ ತಗೊಂಡ್ರು ಅವ್ರಿಗೆ ಕಡಿಮೆ ಆಗಿರ್ಲಿಲ್ಲ. ಆಮೇಲೆ ನಮ್ಮ ಮಗನಿಗೆ ಆಯ್ತು. ನಮ್ಮ ಮಗನಿಗೆ ಆದ್ಮೇಲೆ ನಾನು ಆ ಹೀಲಿಯಲ್ಲಿ ಪ್ರೋಗ್ರಾಮ್ಸ್ ರನ್ ಮಾಡಿದ್ಮೇಲೆ ಒಂದು 2 ಡೇಸ್ ಅಲ್ಲಿ ಕಂಪ್ಲೀಟ್ ಆಗಿ ಅವನಿಗೆ ಅದು ಕ್ಯೂರ್ ಆಯ್ತು. ಆಮೇಲೆ ನಮ್ಮ ಫಾದರ್ಗೆ ಮೊನ್ನೆ ನೈಟ್
ಲೂಸ್ ಮೋಷನ್ ಮತ್ತೆ ಆಮೇಲೆ ವಾಮಿಟಿಂಗ್ ಸೆನ್ಸೇಷನ್ ಸ್ಟಾರ್ಟ್ ಆಯ್ತು ರಾತ್ರಿ. ಅವಾಗ ನಾನು ಮತ್ತೆ ಹೀಲಿ ಮತ್ತೆ ಸ್ಟಾರ್ಟ್ ಮಾಡಿದೆ. ಆ ಟೈಮಲ್ಲಿ ಮೆಡಿಸಿನ್ ತರೋಕೆ ಆಗ್ತಾ ಇರಲಿಲ್ಲ. ನಾನು ಹೀಲಿ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದ್ಮೇಲೆ ಬೆಳಿಗ್ಗೆ ಸ್ವಲ್ಪ ಕ್ಯೂರ್ ಆದ್ರು. ಮತ್ತೆ ಮತ್ತೆ ಕಂಟಿನ್ಯೂಸ್ ಸ್ಟಾರ್ಟ್ ಮಾಡಿದೆ. ಅವತ್ತಿನ ಡೇ ಫುಲ್ ನಾನು ಅವರಿಗೆ ಒಂದು 2 ಅವರ್ಸ್ ಗ್ಯಾಪ್ ಮಾಡಿ ಹೀಲಿನ ರನ್ ಮಾಡಿದ್ಮೇಲೆ ಅವರು ಸಂಜೆ ಅಷ್ಟೊತ್ತಿಗೆ ಸ್ವಲ್ಪ ಕ್ಯೂರ್ ಆಗಿದ್ರು. ಮಾರನೇ ದಿವಸ ಮತ್ತೆ ಐಸೂರ್ ಅವರು ಮತ್ತೆ ಕಂಪ್ಲೀಟ್ ಆಗಿ ಕ್ಯೂರ್ ಆಗಿ ನಮ್ಮ ಶಾಪ್ ಅಲ್ಲಿ ಬಂದು ಕೂತ್ಕೊಂಡ್ರು. ನನಗೆ ತುಂಬಾ ಅದು ಹೀಲಿಂದ ಹೆಲ್ಪ್ ಆಗಿದೆ ನನಗೆ. ಸರ್ಗೆ ನಾನು ಧನ್ಯವಾದ ಹೇಳಿಕೆ ಸರ್ಗೆ ಧನ್ಯವಾದ ಹೇಳ್ತಾ ಇದ್ದೇನೆ ನಾನು. ಓಕೆ, ಧನ್ಯವಾದಗಳು ಪವನ್ ಕುಮಾರ್ ಅವರೇ, ತಮ್ಮ ಅನುಭವವನ್ನು ಹಂಚಿಕೊಂಡದ್ದಕ್ಕೆ. ಏನೆಲ್ಲ ಒಳ್ಳೇದಾಗ್ಲಿಕ್ಕೆ ಸಾಧ್ಯ ಇದೆ ತಮಗಾಗ್ಲಿ ಅಂತ ಹಾರೈಸ್ತಾ ಮುಂದಿನ ಪಾರ್ಟಿಸಿಪೆಂಟ್ ಗೆ ನಾನು ಇನ್ವೈಟ್ ಮಾಡ್ತಾ ಇದ್ದೇನೆ. ಅವರು ಪ್ರೇಮಾ ಉಣ್ಕಲ್ ಅಂತ. ಅವರು ತಮಗಿಂತ ಹೆಚ್ಚು ಬೇರೆಯವ್ರ ಸಲುವಾಗಿ ಹೀಲಿಂಗ್ ಮಾಡ್ಲಿಕ್ಕೇನೆ ಪ್ರಯತ್ನ ಮಾಡುವಂತವ್ರು. ಓಕೆ, ಪವಿತ್ರ ಮೇಡಮ್ ಅವರು. ಓಕೆ, ಪವಿತ್ರ ಮೇಡಮ್ ಅವರೇ, ತಮ್ಮ ಅನುಭವವನ್ನು ಹಂಚಿಕೊಳ್ಳಿ. ವೆಲ್ಕಮ್. ಥ್ಯಾಂಕ್ಸ್. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ ಸರ್, ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ. ನಾನು ಬರೀ 14 ದಿನದಿಂದ ಉಪಯೋಗಿಸ್ತಾ ಇದ್ದೀನಿ ಸರ್ ಈ ಹೀಲಿನ. ನನ್ಗೆ ಪ್ರೀತಿ ಮೇಡಮ್ ಇಂಟ್ರೊಡ್ಯೂಸ್ ಮಾಡಿದ್ರು. ಡಿಸೆಂಬರ್ ಅಲ್ಲೇ ಅವ್ರು ನನ್ಗೆ ಪಿಂಗ್ ಮಾಡಿದ್ರು ಫೇಸ್ಬುಕ್ ಅಲ್ಲಿ, ಒಂದ್ ಜರ್ಮನ್ ಟೆಕ್ನಾಲಜಿ ವರ್ಕ್ ಮಾಡ್ತಾ ಇದೀವಿ, ಅದ್ಯಾರ ಇಂಟ್ರೆಸ್ಟ್ ಇದ್ರೆ ಮೆಸೇಜ್ ಮಾಡಿ ಅಂತ. ಸೊ ನಾ ಡಿಸೆಂಬರ್ಲೇ ಅವ್ರು ಟ್ರೈ ಮಾಡಿದೆ ಪ್ರೀತಿಗೆ. ಬಟ್ ಐ ಡೋಂಟ್ ನೋ, ಡಿವೈನ್ ಟೈಮ್ ಬಂದಿರ್ಲಿಲ್ಲ ಅನ್ಸುತ್ತೆ. ಅವ್ರು ನಂಗೆ ಫೆಬ್ರವರಿಲೇ ಮೆಸೇಜ್ ಮಾಡಿದ್ದು, ಅದೇ ನೀ ಇಂಟ್ರೆಸ್ಟ್ ಇದೆ ಅಂತ ತೋರಿಸಿದ್ಯಲ್ವಾ, ಸೊ ಏನಿದೆ ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ, ಅಟೆಂಡ್ ಮಾಡೋ ಮೀಟಿಂಗ್. ನಾನು ಆ ಮೀಟಿಂಗ್ ಅಟೆಂಡ್ ಮಾಡಕ್ಕೂ ನಂಗೆ ಡಿಲೇ ಆಗ್ತಿತ್ತು, ಏನಾರು ಒಂದು ಅಬ್ಸ್ಟ್ರಕಲ್ ಬರ್ತಿತ್ತು, ಜಾಯಿನ್ ಮಾಡಕ್ ಆಗ್ತಿರ್ಲಿಲ್ಲ. ಅಟ್ ಲಾಸ್ಟ್ ಮಾರ್ಚ್ ಅಲ್ಲಿ ನಾನು ಜಾಯಿನ್ ಮಾಡಿದೆ. ಮಾರ್ಚ್ ಅಲ್ಲಿ ಜಾಯಿನ್ ಮಾಡಿ ಅರ್ಥ ಮಾಡ್ಕೊಳಕ್ಕೆ 1 ತಿಂಗಳಾಯ್ತು ಏನ್ ಈ ಪ್ರಾಡಕ್ಟ್ ಹೇಗ್ ವರ್ಕ್ ಆಗುತ್ತೆ ಅಂತ. ನಾನು ರೇಖಿ ಹೀಲಿಂಗ್ ಮಾಡ್ಕೋತೀನಿ, ನನ್ಗೇನೆ ಕಾರ್ಮಿಕ್ ಹೀಲಿಂಗ್ ಮಾಡಿದೀನಿ, ಓಪೋನೋಪೋನೋ ನಾನೇ ಮಾಡ್ಕೋತೀನಿ, ಯಾರಿಗೂ ಮಾಡಲ್ಲ. ಬಟ್ ನನಗೋಸ್ಕರ ಮಾಡ್ಕೋತೀನಿ, ಸೆಲ್ಫ್ಗೋಸ್ಕರ ಸರ್. ಓಪೋನೋಪೋನೋ ಮಾಡಿ ಈಗ ಝೀಬು ಸಿಂಬಲ್ ಕಲ್ತ್ಕೊತಾ ಇದೀನಿ, ಏಂಜಲಿಕ್ ಥೆರಪಿ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀನಿ, ಟಾರೋ ರೀಡಿಂಗ್ ಕಲ್ತ್ಕೊತಾ ಇದೀನಿ, ಎಲ್ಲಾ ಕಲಿತಾ ಇದೀನಿ. ಬಟ್ ಯಾರಿಗೂ ಟ್ರೈ ಮಾಡಲ್ಲ, ನಾನ್ ಮಾತ್ರ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಹೀಲಿ ಬಂದ್ಮೇಲೆ ಏನಾಗಿದೆ ಅಂದ್ರೆ ನನ್ನ ಲೈಫ್ ಅಲ್ಲಿ ಸ್ವಲ್ಪ ಟಯರ್ಡ್ ಆಗ್ತಿದೆ ಸರ್. ಬೆಳಿಗ್ಗೆ ಎದ್ದ ತಕ್ಷಣ ವರ್ಕ್ ಫ್ರಮ್ ಹೋಮ್ ಹೆಚ್ಚಾಗಿ ವರ್ಕ್ ಮಾಡ್ತಾ ಇದೀನಿ. ಸ್ವಲ್ಪ ಒಂದಿನ ತುಂಬಾ ಟಯರ್ಡ್ ಆಗ್ಬಿಡ್ತಿತ್ತು. ಒಂದ್ CV ಹುಡುಕ್ಬಿಟ್ಟು ತಕ್ಷಣ ಡೈವರ್ಟ್ ಆಗ್ಬಿಡ್ತಿದೆ ಫೋಕಸ್, ಫೇಸ್ಬುಕ್ ಅಲ್ಲಿ ನೋಡ್ತಿದ್ದೆ, ಇಲ್ಲ ವಾಟ್ಸ್ಆಪ್ ಮೆಸೇಜ್ ನೋಡ್ತಾ ಇದ್ದೆ. ಈಗ ಹಂಗಲ್ಲ, ಸ್ಟೆಬಿಲಿಟಿ ಇರುತ್ತೆ, ಫೋಕಸ್ ಮಾಡಿ ವರ್ಕ್ ಮಾಡ್ತೀನಿ. ಮತ್ತೆ ನನ್ಗೆ ಶುಗರ್ ಟ್ರೇಸ್ ಆಗಿತ್ತು, ಡಯಾಬಿಟಿಕ್ಸ್ ಸಿಂಪ್ಟಮ್ಸ್ ಇತ್ತು. ಇಲ್ಲಿ ಮೊದ್ಲೇ ಫುಡ್ ಡಯಟ್ ಇಂದ ಕಂಟ್ರೋಲ್ ಮಾಡಿದ್ದೆ. ಬಟ್ ಲೆಗ್ ಪೇನ್ ತುಂಬಾ ಇತ್ತು ಸರ್ ನಂಗೆ, ಅಲ್ಲಿ ಬರ್ನಿಂಗ್ ಸೆನ್ಸೇಷನ್ ಆಗ್ತಾ ಇತ್ತು. ಅದಕ್ಕೋಸ್ಕರ ಹೀಲಿ ಯೂಸ್ ಮಾಡ್ದಾಗಿಂದ 2 ವಾರದಲ್ಲೇ ತುಂಬಾ ಇಂಟೆನ್ಸಿಟಿ ಕಮ್ಮಿ ಆಗಿದೆ. 8ರಿಂದ ಈಗ ಅಟ್ಲೀಸ್ಟ್ 4-3 ಹತ್ರ ಇದೀನಿ. ಇಷ್ಟಿಗೆ ಸದ್ಯಕ್ಕೆ 14 ದಿನದಿಂದ ನಮ್ಮ ಮನೆಯವ್ರಿಗೆಲ್ಲ ನಾ ಚೇಂಜಸ್ ಕಾಣಿಸ್ತಾ ಇದೆ. ಬಟ್ ಅಷ್ಟೊಂದು ಡಿಫ್ರೆನ್ಸ್ ಹೇಳಕ್ಕೆ ಯಾರಿಗೂ ಗೊತ್ತಾಗ್ತಿಲ್ಲ ಸರ್. ನಂದು ಮಾತ್ರ ನಂಗೆ ಐಡೆಂಟಿಫೈ ಮಾಡ್ತಾ ಇದ್ದೀನಿ ಸರ್. ಈ ಅವಕಾಶ ಕೊಟ್ಟಿರ್ಲಿ ಎಲ್ಲರಿಗೂ ಥ್ಯಾಂಕ್ಸ್ ಸರ್. ಪ್ರೀತಿ ಸ್ಪೆಷಲಿ ಧನ್ಯವಾದಗಳು. ಕಡಿಮೆ ಅವಧಿಯಲ್ಲಿ ಅಬ್ಸರ್ವ್ ಮಾಡಿದ್ದನ್ನ ಚೆನ್ನಾಗಿ ಹಂಚಿಕೊಂಡಿದ್ದೀರಾ. ತಮಗೆ ಎಲ್ಲ ರೀತಿಯಿಂದ ದೈವತ್ವದಿಂದ ಅನುಕೂಲತೆಗಳಾಗಲಿ. ಆಲ್ ದ ಬೆಸ್ಟ್ ವಿಶಸ್ ಹೇಳ್ತಾ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಅವ್ರಿಗೆ ನಾನು ಇನ್ವೈಟ್ ಮಾಡ್ತಾ ಇದ್ದೇನೆ. ಪ್ರೇಮಾ ಉಣ್ಕಲ್ ಅವರು ತಮಗಿಂತ ಹೆಚ್ಚು ಬೇರೆಯವರಿಗೆ ಅದು ಉಪಯುಕ್ತ ಹೇಗೆ ಅಂತ ತುಂಬಾ ಜನರ ಕಾಳಜಿ ನಿರ್ವಹಿಸುವಂತವರು. ಆ ಹೀಲಿಂಗ್ ನಲ್ಲಿ ಅವ್ರಿಗೆ ಏನೆಲ್ಲ ರಿಸಲ್ಟ್ ಕಂಡಿದ್ದಾರೆ ತಮಗೂ ಹಾಗೂ ಇತರರಿಗೂ ಅನ್ನೋದನ್ನ ಈಗ ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಅವರು ನಮ್ಮೊಂದಿಗಿದ್ದಾರೆ. ಓಕೆ, ಓವರ್ ಟು ಪ್ರೇಮಾ ಮೇಡಮ್. ನಮಸ್ತೆ ಸರ್. ನಮಸ್ತೆ. ನಾನು ಪ್ರೇಮಾ ಉಣ್ಕಲ್ ಅಂತ, ರೇಖಿ ಮಾಸ್ಟರ್ ಆಗಿದ್ದೀನಿ. ಮತ್ತೆ ಸರ್ ನನ್ಗೆ ಈ ಡಿವೈಸ್ ನ ಸಜೆಸ್ಟ್ ಮಾಡಿದ್ರು. ಅವ್ರು ಹೇಳಿದ್ಮೇಲೆ ಒಂದ್ ಮಾತನ್ನು ಮಾತಾಡ್ದೆ ನಾನು ತಗೊಂಡೆ, ಯಾಕಂದ್ರೆ ಅವ್ರ ಮೇಲೆ ನಂಗೆ ತುಂಬಾ ನಂಬಿಕೆ. ಇವತ್ತು ನಾನು ಒಂದು ಸ್ಥಾನದಲ್ಲಿ ಇದ್ದೀನಿ, ಆರೋಗ್ಯವಾಗಿದ್ದೇನೆ ಅಂದ್ರೆ ಅವರ ಆಶೀರ್ವಾದದಿಂದ. ಮತ್ತೆ ನಾನು 5 ತಿಂಗಳಾಯ್ತು ಇವಾಗ ಹೀಲಿ ಡಿವೈಸ್ ನ ತಗೊಂಡು. ಹೆಚ್ಚಾಗಿ ನಾನು ಮೊದ್ಲೇದ್ದು ಫಸ್ಟ್ ನಮ್ಮ ಸಿಸ್ಟರ್ಗೆ ನಾನು ಹೀಲಿಂಗ್ ಮಾಡಿದ್ದೆ. ಫಸ್ಟ್ ಅವ್ರಿಗೆ ಅಸಿಡಿಟಿ ಪ್ರಾಬ್ಲಮ್ ಇತ್ತು ಬಹಳ, ಹಂಗಾಗಿ ಅವ್ರಿಗೆ ಗೋಲ್ಡ್ ಸೈಕಲ್ ಪ್ರೋಗ್ರಾಮ್ ಪ್ಲಸ್ ಡೀಪ್ ಸೈಕಲ್ ಪ್ರೋಗ್ರಾಮ್ 15 ದಿವಸ ತಗೊಂಡೆ. ನೆಕ್ಸ್ಟ್ ಅವ್ರಿಗೆ ಬ್ಯಾಕ್ ಫ್ಲವರ್ ರೆಮಿಡೀಸ್ ಅಂತ ಒಂದು ಪ್ರೋಗ್ರಾಮ್ ನ ಒಂದು 15 ಡೇಸ್ ಮಾಡಿದೆ. ಅದು ಅವ್ರಿಗೆ ತುಂಬಾ ಒಳ್ಳೆ ರಿಸಲ್ಟ್ ಬಂತು. ಅವ್ರು 5-6 ವರ್ಷದಿಂದ ಅಸಿಡಿಟಿ ಪ್ರಾಬ್ಲಮ್ ಇಂದ ನಡ್ತಾ ಇದ್ರು, ಮತ್ತೆ 3-4 ಸಾರಿ ಅಡ್ಮಿಟ್ ಕೂಡ ಆಗಿದ್ರು ಹಾಸ್ಪಿಟಲ್ ಇಂದ. ಅವ್ರಿಗೆ 1 ತಿಂಗಳಲ್ಲಿ ಕಂಪ್ಲೀಟ್ ಅಸಿಡಿಟಿ ಪ್ರಾಬ್ಲಮ್ ಕ್ಲಿಯರ್ ಆಯ್ತು. ನನ್ಗೆ ಅಂದ್ರೆ ವೈಯಕ್ತಿಕವಾಗಿ ನಾನು ನೆಕ್ಸ್ಟ್ ನಮ್ಮ ಅಕ್ಕಂತ ಆದ್ನಂದ್ರೆ ನಾನು ಅದನ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ನನ್ನ ಒಂದು ಅಪಘಾತದಲ್ಲಿ ನನ್ ಕಾಲು ನರ್ವ್ಸ್ ಡ್ಯಾಮೇಜ್ ಆಗಿತ್ತು. ಆಮೇಲೆ
ಬ್ಲಡ್ ಎಲ್ಲ ಕ್ಲಾಟ್ ಆಗಿತ್ತು. ಅದು ನಾನು ಸರ್ ಕಡೆಯಿಂದ ಸಜೆಸ್ಟ್ ಮಾಡ್ಕೊಂಡು ಮೆರಿಡಿಯನ್ 2 ಮತ್ತೆ ಸ್ಟಿಮ್ಯುಲೇಷನ್ 1 ಮಂತ್ ರನ್ ಮಾಡಿದೆ ಪ್ರೋಗ್ರಾಮ್ನ. ಅಷ್ಟರಲ್ಲಿ ನನ್ಗೆ ಮುಂಚೆ ಎಲ್ಲ ಒಂದ್ 10-15 ನಿಮಿಷ ನಡೆದ್ರೆ ಸಾಕಷ್ಟು ನೋವು ಬರ್ತಾ ಇತ್ತು, ಕಾಲು ಸ್ವೆಲ್ಲಿಂಗ್ ಬರ್ತಾ ಇತ್ತು, ಮತ್ತೆ ಜಾಸ್ತಿ ನಡೆಯಕ್ ಆಗ್ತಾ ಇರಲಿಲ್ಲ. ಯಾರಾದ್ರೂ ನನ್ಗೆ ಸಪೋರ್ಟಿವ್ ಬೇಕಾಗ್ತಿತ್ತು. ಈಗ ನಾನು 5 ತಿಂಗಳಿಂದಾನು ನಾನು ಜಾಸ್ತಿ ನೋವು ಇರೋದ್ರಿಂದ ಇನ್ನೂ ನಾನು ಅದ್ ಪ್ರೋಗ್ರಾಮ್ ನ ರನ್ ಮಾಡ್ಕೊತಾ ಇದ್ದೀನಿ. ಇವಾಗ ಒಬ್ಳೆ ಆರಾಮಾಗಿ 1 ಕಿಲೋಮೀಟರ್ 2 ಕಿಲೋಮೀಟರ್ ಆದ್ರೂ ನಾನು ಇವಾಗ ನಡೀತಾ ಇದ್ದೀನಿ. ಒಬ್ಳೆ ಯಾರು ಸಪೋರ್ಟ್ ಇಲ್ಲದೆ ನಾನು ನಡೀತಾ ಇದ್ದೀನಿ. ಮತ್ತೆ ನನ್ ಕಡೆ ಬಂದಂತ ಒಬ್ರು ಕ್ಲೈಂಟ್ ಮದ್ವೆದಲ್ಲಿ ತುಂಬಾ ಪ್ರಾಬ್ಲಮ್ ಆಗಿತ್ತು ಅವ್ರಿಗೆ. ಅಂದ್ರೆ ಫಿಕ್ಸ್ ಆಗ್ತಾ ಇರ್ಲಿಲ್ಲಂತೆ. 50ರಿಂದ ಒಂದು 60 ಹುಡುಗಿಯರಿಗೆ ನೋಡಿದ್ರಂತೆ ಅವರು. ಅವ್ರಿಗೆ ನಾನು ಹೇಳಿದ್ದೆ, ಹೀಲಿಂದ ನಾನು ಏನೋ ಒಂದು ಪ್ರಯತ್ನ ಅಂತೂ ನಾನು ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ಗೋರ್ ಸೈಕಲ್ ಪ್ರೋಗ್ರಾಮ್ ಮತ್ತೆ ಚಕ್ರ ಬ್ಯಾಲೆನ್ಸಿಂಗ್ ಒಂದು 15 ಡೇಸ್ ತಗೊಂಡೆ. ನೆಕ್ಸ್ಟ್ ಅವ್ರಿಗೆ ಬಯೋಎನರ್ಜೆಟಿಕ್ ಡಿಫೆನ್ಸ್ ಪ್ರೋಗ್ರಾಮ್ ಮತ್ತೆ ಇನ್ನೊಂದು ಚಕ್ರ ಬ್ಯಾಲೆನ್ಸಿಂಗ್ ನಾನು ಕಂಪ್ಲೀಟ್ 3 ಪ್ರೋಗ್ರಾಮ್ ನ ಅವ್ರಿಗೆ 1 ಮಂತ್ ಮಾಡಿದೆ. ಅಷ್ಟರಲ್ಲಿ ಆ ಹುಡ್ಗನ್ಗೆ ಮದ್ವೆ ಫಿಕ್ಸ್ ಆಯ್ತು. ತುಂಬಾನೇ ಖುಷಿ ಆಯ್ತು ನನಗೆ ಆ ವಿಷಯ ಕೇಳಿ. ಎಷ್ಟೋ ದಿನದಿಂದ ಎಷ್ಟೋ ಪೂಜೆನ ಮತ್ತೆ ಹೋಮ ಎಲ್ಲಾ ಮಾಡ್ಸಿದ್ರು ಕೂಡ ಅವ್ರಿಗೆ ಮದ್ವೆ ಹುಡುಗಿ ಫಿಕ್ಸ್ ಆಗಿರ್ಲಿಲ್ಲಂತೆ. ಇವಾಗ ನೆಕ್ಸ್ಟ್ ನವೆಂಬರ್ ಅಲ್ಲಿ ಆ ಹುಡುಗನ ಮದ್ವೆ ಇದೆ. ಅದೊಂದು ನನ್ಗೆ ಒಳ್ಳೇದು ರಿಸಲ್ಟ್ ಬಂತು. ಆಮೇಲೆ ನೆಕ್ಸ್ಟ್ ಇನ್ನೊಬ್ರಿಗೆ ತುಂಬಾ ನೆಗೆಟಿವಿಟಿ ಇತ್ತು. ಆಮೇಲೆ ಯಾವಾಗ ನಾನು ಸತ್ ಹೋಗ್ಬೇಕು, ನಂಗೆ ಜೀವನದಲ್ಲಿ ಆಸಕ್ತಿ ಇಲ್ಲ, ಈ ತರ ಎಲ್ಲ ಹೇಳ್ತಾ ಇದ್ರಂತೆ. ಅವ್ರ ಒಬ್ಬನೇ ಮಗ, ಹೀಗಾಗಿ ಅವ್ರು ಬಂದಿದ್ರು ನನ್ನ ಹತ್ರ ಕ್ಲೈಂಟ್. ಅವ್ರಿಗೆ ನಾನು ಗೋಡ್ ಸೈಕಲ್ ಪ್ರೋಗ್ರಾಮ್, ಡೀಪ್ ಸೈಕಲ್ ಪ್ರೋಗ್ರಾಮ್ ನ ಒಂದು 15 ದಿವಸ ತಗೊಂಡೆ. ನೆಕ್ಸ್ಟ್ ಅವ್ರಿಗೆ ಬಯೋ ಎನರ್ಜೆಟಿಕ್ ಪ್ರೋಗ್ರಾಮ್ ನ ಮತ್ತೆ ಚಕ್ರ ಬ್ಯಾಲೆನ್ಸಿಂಗ್ ಒಂದು 1.5 ತಿಂಗಳು ಮಾಡಿದೆ. ಅವ್ರು ತುಂಬಾ ನೆಗೆಟಿವಿಟಿ ಇತ್ತು. ಕಂಪ್ಲೀಟ್ ಇವಾಗ ಆರಾಮಾಗಿ ಅವ್ರು ಬಂದ್ ನಂಗೆ ಹೇಳಿದ್ರು, ನನ್ ಮಗನ್ಗೆ ಏನೋ ಒಂದ್ ಜೀವನೇ ಉಳಿಸ್ಕೊಟ್ಟಂಗ ಆಯ್ತು ಇದರಿಂದ, ತುಂಬಾ ಧನ್ಯವಾದ ಅಂತ ಹೇಳಿದ್ರು. ಆ ವಿಷಯನ ನಂಗೆ ಬಹಳ ಖುಷಿ ಆಯ್ತು. ಹಿಂಗೆ ಇನ್ನೂ ಸುಮಾರು ನಾನು ಹೀಲಿಂಗ್ ಮಾಡ್ತಾ ಇದ್ದೀನಿ ಈ ಡಿವೈಸ್ ಇಂದ. ನಿಜವಾಗ್ಲೂ ನನಗೆ ಇದು ಒಬ್ಬ ಡಾಕ್ಟ್ರೇ ನನ್ನ ಹತ್ರ ಇದಾರೇನೋ ಅನ್ನೋ ತರ ಫೀಲ್ ಆಗ್ತಾ ಇದೆ. ಮತ್ತೆ ಇನ್ನೂ ಹೆಚ್ಚಂದ್ರೆ ನಾನೇ ಡಾಕ್ಟರ್ ಆಗಿದ್ದೀನೇನೋ ಅನ್ನೋ ತರ ಫೀಲ್ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಇಂಥ ಒಂದು ಡಿವೈಸ್ ನ ನಮಗೆ ಕೊಟ್ಟಂತ ನಿಕೋಲಾ ಟೆಸ್ಲಾ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತೆ ಇವತ್ತು ನನ್ನ ಗುರುಗಳು ಈ ಒಂದು ಡಿವೈಸ್ ನ ನನಗೆ ಒಂದು ಒಳ್ಳೆ ಮಾರ್ಗದರ್ಶನ ನೀಡ್ತಾ ಇನ್ನೂ ಹೆಚ್ಚು ಜನರಿಗೆ ನಾನು ಹೀಲ್ ಮಾಡ್ಬೇಕಂತ ಆಸೆ ಇದೆ. ಅವರ ಸಮಸ್ಯೆಗಳಿಂದ ಹೊರಗ್ ಬಂದ್ರೆ ಅದಕ್ಕೆ ಎಷ್ಟು ಅವ್ರಿಗೆ ಏನೇ ಕೊಟ್ರುನು ಅದ್ ಯಾವ್ದಕ್ಕೂ ಸಮ ಆಗಲ್ಲ. ಅಷ್ಟು ಖುಷಿ ಆಗತ್ತೆ. ಕೋಟಿಗೆ ಸಮಾನ ಒಂದು ಹೀಲಿಂಗ್ ಮಾಡಿದಾಗ ಅವ್ರು ಹೇಳುವಂತ ಬಂದು ಹೇಳಿದಾಗ ಎಲ್ಲಾ ಸಮಸ್ಯೆಯಿಂದ ಹೊರಗ್ ಬಂದಿದ್ದೇವೆ ಅಂತ ಹೇಳಿದಾಗ ತುಂಬಾ ಖುಷಿ ಆಗುತ್ತೆ. ಇನ್ನು ಸುಮಾರು ಜನಗೆ ಹೀಲ್ ಮಾಡಿದ್ದೀನಿ. ಅವರೆಲ್ಲಾ ರಿಸಲ್ಟ್ ಕೂಡ 100% ಬಂದಿದೆ. ನನ್ಗೆ ಇಂತ ಒಂದು ಹೀಲ್ ನ ಇನ್ನೂ ಹೆಚ್ಚು ಜನರಿಗೆ ತಲುಪಿಸ್ಬೇಕು ನಾವು ಅಂತ ಆಸೆ ಇದೆ. ನೋಡೋಣ ಎಲ್ಲಿವರೆಗೂ ಈ ಹೀಲ್ ನ ಜನರಿಗೆ ಹೆಚ್ಚಾಗಿ ನಂಬಿಕೆ ಇರಲ್ಲ. ಆದ್ರೂ ಇಂತ ಒಂದು ಹೀಲಿ ಡಿವೈಸ್ ನ ಎಲ್ರಿಗೂ ತಲುಪುವಂತೆ ಆಗ್ಲಿ ಅಂತ ನಾನು ಕೇಳ್ಕೊತೀನಿ. ಆಮೇಲೆ ನನಗೆ ಮಾರ್ಗದರ್ಶನ ನೀಡಿದಂತ ನನ್ನ ಗುರುಗಳಿಗೆ, ಆಮೇಲೆ ಹೀಲಿ ಕಂಡು ಹಿಡಿದಂತ ನಿಕೋಲಾ ಟೆಸ್ಲಾ ಅವ್ರಿಗೂ ಕೂಡ, ಅವರ ಟೀಮ್ಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಒಂದು ಸಣ್ಣ ಕರೆಕ್ಷನ್, ಅದನ್ನ ಕಂಡು ಹಿಡಿದವರು ಮಾರ್ಕಸ್ ಕಿಮಿ ಅವರು, ಅದಕ್ಕೆ ಪ್ರೇರಣೆ ಟೆಸ್ಲಾ ಅವರು. ಓಕೆ, ಒಳ್ಳೇದೆ. ಆದ್ರೆ ತಮ್ಮಿಂದ ಇಷ್ಟೆಲ್ಲ ಜನರಿಗೆ ಒಳ್ಳೇದಾಗ್ತಾ ಇದೆ. ಹೀಗೆ ನಮ್ಮ ಒಂದು ಬದುಕು ಸಾರ್ಥಕ ಮಾಡ್ಕೊಳ್ಲಿಕ್ಕೆ, ಸಾರ್ಥಕ ಜೀವನ ನಡೆಸಲಿಕ್ಕೆ, ಒಂದು ಸಂತೃಪ್ತಿಯ ಜೀವನ, ಅಷ್ಟು ಜನರ ಬದುಕಿನಲ್ಲಿ ಬೆಳಕನ್ನು ತೋರಿಸ್ಲಿಕ್ಕೆ ಸಾಧ್ಯ ಆಗಿರುವಂತಹ ಒಂದು ಹಂತಕ್ಕೆ ನಾವು ತಲುಪಲಿಕ್ಕೆ ಈ ಒಂದು ಹೀಲಿ ಡಿವೈಸ್ ಉಪಯುಕ್ತ ಆಗಿದೆ ಅನ್ನೋದಕ್ಕೆ ತಾವೇ ಒಂದು ನಿದರ್ಶನ. ಇಂತಹ ಒಂದು ಒಳ್ಳೆಯ ಒಂದು ಟೆಸ್ಟಿಮನಿ ಕೊಟ್ಟದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಎಲ್ಲ ರೀತಿಯಿಂದ ತಮಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ, ಮುಂದಿನ ಪಾರ್ಟಿಸಿಪೆಂಟ್ ಶಿವಾನಿ ಮೇಡಮ್ ಅವರು ಸಾಫ್ಟ್ವೇರ್ ಫೀಲ್ಡ್ ನಲ್ಲಿ ಇದ್ಕೊಂಡು ತಮ್ಮ ಬಿಜಿ ಶೆಡ್ಯೂಲ್ ನಲ್ಲಿ ಈ ಒಂದು ಹೀಲಿ ಡಿವೈಸ್ ನಿಂದ ಏನೆಲ್ಲ ಅನುಭವ ಪಡೆದಿದ್ದಾರಂತ ಈಗ ಅವರಿಂದ ತಿಳಿದುಕೊಳ್ಳುವ ಒಂದು ಅವಕಾಶ ನಮಗೆ ಒದಗಿ ಬಂದಿದೆ. ಓವರ್ ಟು ಯು ಶಿವಾನಿ ಮೇಡಮ್.
ಹಾಯ್ ಸರ್, ನಾನು ಬೇಸಿಕಲಿ ಶಿವಯೋಗಿ ಸರ್ ಅಂಡರಲ್ಲಿ ರೇಖಿ ಹೀಲಿಂಗ್, ರಾಜಕ್ರಿಯಾ ಅಂಡ್ ಏಂಜಲ್ಸ್ ಥೆರಪಿ ತಗೊಂಡು ಆಲ್ಮೋಸ್ಟ್ 8 to 9 years ಇಂದ ವರ್ಕ್ ಇದ್ದೀನಿ, ಸ್ಟೂಡೆಂಟ್ ಆಗಿದ್ದೀನಿ. ಸೊ ಅದರಿಂದ ನಂಗೆ ಮೇಜರ್ ಆಗಿ ಎಷ್ಟು ಇಶ್ಯೂಸ್ ಬಂದಿತ್ತು. ಬಟ್ ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಂಗೆ ಮೇನ್ಲಿ 10 years ಎಲ್ಬೋ ಬಂದಿತ್ತು. ಸೊ ಆಲ್ಮೋಸ್ಟ್ ತ್ರೀ ಮಂತ್ಸ್ ಆದ್ರೂ ಅದು ಇಶ್ಯೂ ಸಾಲ್ವ್ ಆಗ್ತಿರ್ಲಿಲ್ಲ. ಅಂಡ್ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಂಗೆ ಕೆರಿಯರ್ ಇಶ್ಯೂ ಬಂತು, ಆಮೇಲೆ ಎಕ್ಸ್ಟರ್ನಲ್ ಇಶ್ಯೂಸ್ ಎಷ್ಟು ಬಂತು. ಸೊ ನಾ ಹುಬ್ಳಿಗೆ ಹೋಗಿದ್ದೆ, ಸರ್ ನಂಗೆ ಹೇಗೋ ಒಂದು ಇಶ್ಯೂ ಸಾಲ್ವ್ ಮಾಡ್ಕೊಳ್ಳಿ ಅಂತ. ಸೊ ಅವಾಗ ಹೀಗೆ ನಂಗೆ ಶಿವಯೋಗಿ ಸರ್ ಸಜೆಸ್ಟ್ ಮಾಡಿದ್ರು. ಸೊ ಲೈಕ್ ಸ್ಟಾರ್ಟಿಂಗ್ ಲೈಕ್ ಗೋಲ್ಡ್ ಸೈಕಲ್ ಯೂಸ್ ಮಾಡಿದೆ. ಸೊ ಅವಾಗ ಆಕ್ಚುಲಿ ಮೇಜರ್ ಆಗಿ ಏನು ಚೇಂಜಸ್ ಆಗಿಲ್ಲ. ಬಟ್ ಆಫ್ಟರ್ ದಟ್ ಲೈಕ್ ಸರ್ಕ್ಯುಲೇಷನ್ ಮತ್ತು ಟಿಶ್ಯೂ ಹಾರ್ಮನಿ ಕನೆಕ್ಟಿಂಗ್ ಟಿಶ್ಯೂ ಪ್ರೋಗ್ರಾಮ್ ರನ್ ಮಾಡಿದೆ. ಸೊ ಅದಾದ್ಮೇಲೆ ಲೈಕ್ ಆಲ್ಮೋಸ್ಟ್ ನಂಗೆ 3 to 4 days ಅಲ್ಲಿ ಲೈಕ್ ಆಲ್ಮೋಸ್ಟ್ 80% ಸಾಲ್ವ್ ಆಗಿತ್ತು. ಗೋಲ್ ಸೈಕಲ್ ಅಲಾಂಗ್ ವಿತ್ ಪ್ರೋಗ್ರಾಮ್ ರನ್ ಮಾಡಿ ನಂಗೆ ಸೊ ಲೈಕ್ 80% ತುಂಬಾ ಇದಾಗಿ ಮನೆ ಕೆಲಸ ಮಾಡಕ್ಕೂ ಆಗ್ತಿರ್ಲಿಲ್ಲ ಮೊದಲು. ಆಮೇಲೆ ಸೊ ಮನೆ ಕೆಲಸ, ಆಮೇಲೆ ಕೀಬೋರ್ಡ್ ಟೈಪ್ ಮಾಡಕ್ಕೂ ಆಗ್ತಿರ್ಲಿಲ್ಲ. ಸೊ ಅವೆಲ್ಲ ಇಶ್ಯೂಸ್ ನಂಗೆ ಸಾಲ್ವ್ ಆಯ್ತು. ಸೊ ಅಪೋಸ್ ದಟ್ ಲೈಕ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಸ್ವಲ್ಪ ಕೈಂಡ್ ಆಫ್ ಡಿಪ್ರೆಷನ್, ಆಂಗ್ಸೈಟಿ ಇಶ್ಯೂ ಇತ್ತು. ಸೊ ಅವ್ರಿಗೆ ನಾ ಮನೆಗೆ ಹೋಗಿ ಗೋಲ್ಡ್ ಸೈಕಲ್ 1 week ರನ್ ಮಾಡಿದೆ. ಅದಾದ್ಮೇಲೆ ಡಿಸ್ಟೆನ್ಸ್ ಹೀಲಿಂಗ್ ನಾನು ಇಲ್ಲಿಂದಾನೇ ರನ್ ಮಾಡ್ತಾ ಇದ್ದೆ. ಸೊ ಅವರಲ್ಲೂ ಎಷ್ಟು ಮೇಜರ್ ಡಿಫ್ರೆನ್ಸ್ ಆಯ್ತು. ಲೈಕ್ ತುಂಬಾ ಚೇರ್ಫುಲ್ ಆಗಿದ್ದಾರೆ ಅದ್ ರನ್ ಮಾಡಾದ್ಮೇಲೆ. ಸೊ ಹಾಗೆ ಲೈಕ್ ಹೀಲಿಂದ ಮೇಜರ್ ಆಗಿ ನಂಗೆ ಅದು ಹೆಲ್ಪ್ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಕೋಚ್ ಮಾಡ್ಯೂಲ್. ಸೊ ಕೋಚ್ ಮಾಡ್ಯೂಲ್ ಅಲ್ಲಿ ಏನಂದ್ರೆ ನಂಗೆ ಮ್ಯಾಗಿಲಿ ಬೇಕು ಅಂತ ಇತ್ತು. ಸೊ ಕೋಚ್ ಇದ್ರಲ್ಲಿ ನಾನು ರನ್ ಮಾಡ್ತಾ ಇದ್ದೆ, ಐ ವಾಂಟ್ ಅ ಮ್ಯಾಗಿಲಿ ಅಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೆ. ಸೊ ಓವರ್ ಒನ್ ಅಂಡ್ ಹಾಫ್ ಮಂತ್ ನಂಗೆ ಶ್ರಮದವೇ ಲೈಕ್ ಮ್ಯಾಗಿಲಿ ಸಿಕ್ತು. ಸೊ ಲೈಕ್ ಎಷ್ಟೋ ಮೈನರ್ ಮ್ಯಾನಿಫೆಸ್ಟೇಷನ್ ನಾನು ಕೋಚಿಂಗ್ ಮಾಡ್ಯೂಲ್ ಅಲ್ಲಿ ನೋಡಿದ್ದೀನಿ. ಸೊ ಕೋಚಿಂಗ್ ಮಾಡ್ಯೂಲ್ ತುಂಬಾ ಹೆಲ್ಪ್ ಆಗಿದೆ ನನಗೆ. ಅದಾದ್ಮೇಲೆ ನಂಗೆ ಮೇನ್ಲಿ ಆಫೀಸಲ್ಲಿ ಕೆಲಸ ಮಾಡ್ತಾ ನಂಗೆ ಡಿಸ್ಅಗ್ರಿಮೆಂಟ್ಸ್ ಎಲ್ಲ ಇತ್ತು ಕೊಲೀಗ್ಸ್ ಜೊತೆ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆನು. ಸೊ ನಾನು ಕೋಹರೆನ್ಸ್ ಅಂಡ್ ರಿಲೀಸ್ ಪ್ರೋಗ್ರಾಮ್ ರನ್ ಮಾಡ್ತಿದ್ದೆ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ. ಲೈಕ್ 3 to 4 days ಆಗಿ ರನ್ ಮಾಡ್ತಿದ್ದೆ. ಸೊ ಅದರಿಂದ ನಂಗೆ ತುಂಬಾ ಹೆಲ್ಪ್ ಆಗಿದೆ. ಮೇನ್ಲಿ ಕೋಹರೆನ್ಸ್ ಪ್ರೋಗ್ರಾಮ್ ತುಂಬಾ ಹೆಲ್ಪ್ ಆಗಿದೆ. ಸೊ ನೆಕ್ಸ್ಟ್ ಇನ್ನೊಂದು ಏನಂದ್ರೆ, ನಾನು ಇಷ್ಟೆಲ್ಲ ರನ್ ಮಾಡಿ ಗೋಲ್ ಸೈಕಲ್ ರನ್ ಮಾಡಿ ನಂಗೆ ಕ್ರಾಸ್ ಚೆಕ್ ಮಾಡ್ಕೋಬೇಕಿತ್ತು ನಮ್ದು ಚಕ್ರ ಅಲೈನ್ಮೆಂಟ್ ಹೆಂಗಿದೆ ಅಂತ. ಸೊ ಶಿವಯೋಗಿ ಸರ್ ಕ್ಲಾಸ್ ಅಲ್ಲಿ ಚಕ್ರ ಸ್ಕ್ಯಾನಿಂಗ್ ಮಾಡ್ತಾರೆ. ಸೊ 4 times ನಾ ಮಾಡಿದ್ದೆ. ಅಲ್ಲಿ ತನಕ ನಂದು ಚಕ್ರ ಅಷ್ಟು ಅಲೈನ್ಮೆಂಟ್ ಇರ್ಲಿಲ್ಲ. ಇದು ಹೀಲಿ ಯೂಸ್ ಮಾಡಿ 6 weeks ಆಗಿ ನಾನು ಆರಾ ಸ್ಕ್ಯಾನಿಂಗ್ ಮಾಡ್ಕೊಂಡೆ ಕ್ಲಾಸ್ಗೆ ಹೋಗಿ. ಅದು ಫಸ್ಟ್ ಟೈಮ್ ನಂದು ಎಲ್ಲಾ ಚಕ್ರನು ಅಲೈನ್ ಆಗಿತ್ತು, ಎಲ್ಲಾ ಚಕ್ರನು ಸೈಜು ಪ್ರಾಪರ್ ಆಗಿತ್ತು. ಸೊ ದಟ್ಸ್ ಲೈಕ್ ಅದೇ ಮೇನ್ ಆಗಿ ನಂಗೆ ಇಲ್ಲಿಂದ ಯೂಸ್ ಆಗಿದೆ. ಇಂಟ್ರೊಡ್ಯೂಸ್ ಮಾಡಿದ್ರೆ ಸರ್ಗೆ ಥ್ಯಾಂಕ್ ಯು ಅಂಡ್ ಹೋಲ್ ಟೀಮ್ ಥ್ಯಾಂಕ್ ಯು. ತಮ್ಮ ಅನುಭವವನ್ನ ತುಂಬಾ ಚೆನ್ನಾಗಿ ಸ್ಪಷ್ಟವಾಗಿ ಹಂಚಿಕೊಂಡದ್ದಕ್ಕಾಗಿ ತಮಗೆ ತುಂಬಾನೇ ಧನ್ಯವಾದಗಳು. ತಮ್ಮ ಲೈಫ್ ಅಲ್ಲಿ ಎಲ್ಲ ರೀತಿಯಿಂದ ಒಳ್ಳೆಯದಾಗ್ಲಿ ಅಂತ ಹಾರೈಸ್ತಾ, ಈಗ ಮುಂದಿನ ಪಾರ್ಟಿಸಿಪೆಂಟ್ ಮಂಗಳೂರಿನಿಂದ ವಿಜಯ್ ಗುರೂಜಿ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಅವರ ಅನುಭವ, ಅವರು ಸಹ ಬಹಳ ಬೇರೆಯವರಿಗಾಗಿನೇ ಬಹಳಷ್ಟು ಪ್ರಯತ್ನ ಮಾಡುವವರು. ಹಾಗೆ ಯಾರ್ಯಾರಿಗೆಲ್ಲ ಏನೆಲ್ಲ ಅವರಿಂದ ರಿಸಲ್ಟ್ ಬಂದಿದೆ ಅನ್ನೋದು ಇಲ್ಲಿ ಉಪಯೋಗಿಸಿ ಅವರಿಂದನೇ ಕೇಳ್ಕೊಳ್ಳೋಣ. ಸೊ ವಿಜಯ್ ಗುರೂಜಿ ಅವರಿಗೆ ಇನ್ವೈಟ್ ಮಾಡ್ತಾ ಇದ್ದೇನೆ. ವಿಜಯ್ ಹೆಸರು ಏನು ಕಾಣ್ತಾ ಇಲ್ವಾ? ವಿಜಯ್ ಸ್ವರ್ಣ. ಕೇಳ್ತಾ ಉಂಟಾ? ನಮಸ್ತೆ. ನಮಸ್ತೆ, ಹೇಳಿ. ನಮಸ್ತೆ, ನಾನು ವಿಜಯ್ ಸುವರ್ಣ ಅಂತ, ಮಂಗಳೂರಿಂದ. ನಾನು ಶಿವ ಗುರುಜಿಯವರ ಹತ್ರ ಇಲ್ಲಿ ಬಗ್ಗೆ ತಿಳ್ಕೊಂಡು ಅವರಿಂದ ಇಲ್ಲಿ ಪರ್ಚೇಸ್ ಮಾಡಿದ್ದೇನೆ. ನಂತರ ಗೋಲ್ಡ್ ಸೈಕಲ್ ರನ್ ಮಾಡ್ತಾ ನಮ್ಮ ಹೀಲಿಂಗ್ ಸೆಂಟರ್ ಅರ್ಧದಲ್ಲಿ ನಿಂತಿತ್ತು ಕೆಲಸ. ಅದು ರನ್ ಮಾಡ್ತಾ 1 ತಿಂಗಳಲ್ಲಿ ನಮ್ದು ಹೀಲಿಂಗ್ ಸೆಂಟರ್ ರಿಓಪನ್ ಇನಾಗ್ರೇಷನ್ ಆಯ್ತು. ಅಂದ್ರೆ ತುಂಬಾ ಬದಲಾವಣೆ ಆಗಿದೆ ಇಲ್ಲಿ ಪರ್ಚೇಸ್ ರನ್ ಮಾಡ್ತಾ. ಹಾಗೆ ಇಲ್ಲಿ ಬರುವ ಕ್ಲೈಂಟ್ಗಳಿಗೆ ಸಹ ನಾನು ಇಲಿಯನ್ನು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇನೆ. ಅದರಲ್ಲಿ ಮ್ಯಾಗಿಲಿಯಲ್ಲಿ ಒಂದು 7 ವರ್ಷದಿಂದ ಇದ್ದಂತ ನೆಗಡಿ, ಅಂದ್ರೆ 365 ದಿವಸ ಅವರಿಗೆ ನೆಗಡಿ ಶೀತ ಎಲ್ಲ ಇತ್ತು. ಅದು ಸೈನ್ಲೆಸ್ ಹಾರ್ಮೋನಿ ಪ್ರೋಗ್ರಾಮ್ ಯೂಸ್ ಮಾಡಿ ಸಂಪೂರ್ಣ ಒಂದು 7 ದಿವಸದಲ್ಲಿ ಸಂಪೂರ್ಣ ಗುಣ ಆಗಿದೆ. ಹಾಗೆ
ಒಬ್ಬ ಹೆಂಗಸಿಗೆ ಇದು ತಲೆ ಭಾರ ಮತ್ತೆ ಮೈ ಭಾರ ಎಲ್ಲ ಇತ್ತು. ಅದೆಷ್ಟು ವರ್ಷದಿಂದ ಇದ್ದಂತ ಆ ಭಾರ ಅದು ಮ್ಯಾಗಿಲಿಯಲ್ಲಿ ಆ ಎನರ್ಜಿ ಕ್ಲೀನಿಂಗ್ ಅಂತ ಒಂದು ಪ್ರೋಗ್ರಾಮ್ ರನ್ ಮಾಡಿದಾಗ ಅದೊಂದು 3 ದಿವಸದಲ್ಲಿ ಸಂಪೂರ್ಣ ಗುಣ ಆಗಿದೆ. ಅದೇ ರೀತಿ ತುಂಬಾ ನಾನು 1000ಕ್ಕಿಂತ ಮೇಲೆ ಜನರಿಗೆ ಡೈಲಿ ಹೀಲಿಂಗ್ ಕೊಡ್ತಾ ಇದ್ದೇನೆ ಈಲಿಯಲ್ಲಿ. ಹಾಗೆ ನನ್ನ ಜೀವನದಲ್ಲಿ ಸಹ ತುಂಬಾ ಬದಲಾವಣೆ ಆಗಿದೆ. ನನ್ನ ಗುರುಗಳ ಆಶೀರ್ವಾದ, ಶಿವ ಗುರುಗಳ ಆಶೀರ್ವಾದದಿಂದ ನಾನು 16 ವರ್ಷದಿಂದ ರೇಖಿ ತರಬೇತಿ ಕೊಡ್ತಾ ಇದ್ದೇನೆ. ಅದರೊಟ್ಟಿಗೆ ಆಶೀರ್ವಾದದಿಂದ ಈಗ ತುಂಬಾ ನನ್ನಲ್ಲಿ ಬದಲಾವಣೆಗಳಾಗಿದೆ. ಓಕೆ ಸರ್, ಧನ್ಯವಾದಗಳು ವಿಜಯ್ ಅವರೇ. ಧನ್ಯವಾದ. ಈಗ ತಮಗೆ ಇಷ್ಟೆಲ್ಲ ಜನರಿಗೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಆಗಿರೋದು ನಮ್ಗೆ ಖುಷಿ ಕೊಡ್ತದೆ. ತಮ್ಮದಲ್ದೇನೆ ಬೇರೆಯವ್ರದ್ದನ್ನು ನಿಭಾಯಿಸ್ತಾ ಇದ್ದೀರಲ್ಲ, ಅದು ಬಹಳ ಮಹತ್ವಪೂರ್ಣವಾದ ಒಂದು ಕೆಲಸ. ಅಂತ ಒಂದು ಜವಾಬ್ದಾರಿಯುತವಾಗಿ ನೀವು ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಾ ಇರೋದು ನೋಡಿ ತುಂಬಾನೇ ಹೆಮ್ಮೆ ಆಗ್ತದೆ. ಸೊ ಎಲ್ಲ ರೀತಿಯಿಂದ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಈಗ ನಾನು ಮುಂದಿನ ಪಾರ್ಟಿಸಿಪೆಂಟ್ ಅವ್ರಿಗೆ ಇನ್ವೈಟ್ ಮಾಡ್ತಾ ಇದ್ದೇನೆ. ನರೇಂದ್ರ ಅವರು ಮುಂದಿನ ಪಾರ್ಟಿಸಿಪೆಂಟ್. ನರೇಂದ್ರ. ಎಲ್ರಿಗೂ ನಮಸ್ಕಾರಗಳು. ಎಸ್ಪೆಷಲಿ ಹೀಲಿಯ ಕುಟುಂಬ ವರ್ಗದವರ ಎಲ್ಲ ಸದಸ್ಯರಿಗೂ ಮತ್ತೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ತುಂಬಾ ಜನ ಇವತ್ತು ಬಂದಿದ್ದಾರೆ. ಹೃದಯ ತುಂಬಿಯಾಗಿ ನಾನು ಮಾತಾಡಬೇಕು ಅಂತಂದ್ರೆ, ನನಗೆ ಕಳೆದ 2 ವರ್ಷಗಳಿಂದ ಸುಮಾರು ಅನಾರೋಗ್ಯದ ತೊಂದರೆಗಳು ಕಾಡ್ತಾ ಬಂತು. ನನಗೆ ಸಾಕಷ್ಟು ಔಷಧಿಗಳು, ಸಾಕಷ್ಟು ಡಾಕ್ಟರ್ಗಳನ್ನ ನಾನು ಭೇಟಿ ಮಾಡ್ತಾ ಬಂದೆ. ಆದ್ರೂ ಏನು ನನಗೆ ಒಂದು ಪ್ರಯೋಜನ ಅಂತ ಆಗ್ಲಿಲ್ಲ. ಕಳೆದ ಜನವರಿನಲ್ಲಿ ನಾನು ಜೀವನ್ ಗುರೂಜಿ, ಇಲ್ಲಿ ನಮ್ಮ ಘಾಟಿ ಸುಬ್ರಹ್ಮಣ್ಯ ಹತ್ರ ಒಂದು ಗೋಶಾಲೆ ಇದೆ, ಆ ಗೋಶಾಲೆಗೆ ಹೋದಾಗ ಅವರು ಈ ಹೀಲಿನ ನೀನ್ ಯಾಕೆ ಯೂಸ್ ಮಾಡಬಾರ್ದು ಅಂತ ಅಲ್ಲೇ ನನಗೆ ಬೆಳಗ್ಗೆ ಹೋದವ್ರು ನಾನು ಸಂಜೆವರೆಗೂ ನನ್ ಕೆಲವೊಂದು ಪ್ರೋಗ್ರಾಮ್ ರನ್ ಮಾಡಿದ್ರು. ಆದ್ರೂ ನನ್ಗೇನು ಅಂತದ್ದೇನು ಒಳ್ಳೇದು ಅಂತ ಅನಿಸ್ಲಿಲ್ಲ. ಬಟ್ ನನಗೆ ಮುಖ್ಯವಾದ ತೊಂದರೆ ಇದ್ದದ್ದು ಏನಂತಂದ್ರೆ, ನನಗೆ ಎಲ್ಲಾ ಕಡೆ ಜಾಯಿಂಟ್ಸ್ ಪೇನ್, ನಡಿಯಕ್ ಆಗ್ತಿರ್ಲಿಲ್ಲ, ಆ ಕಡೆ ತಿರ್ಗಕ್ ಆಗ್ತಿರ್ಲಿಲ್ಲ, ಅಷ್ಟು ಜಾಯಿಂಟ್ಸ್ ಪೇನ್ ಇತ್ತು. ಆದ್ರೆ ಅವರು ಏನ್ ಹೇಳಿದ್ರು ಅಂದ್ರೆ, ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಇಷ್ಟು ದೂರ ಬರ್ಬೇಕಾಗಿಲ್ಲ, ನಮ್ದೊಂದು ಅಲ್ಲೊಂದು ಆಫೀಸ್ ಇದೆ, ಅಲ್ಲಿ ನನ್ನ ತಮ್ಮ ಅವ್ರ ಹತ್ರ ಇದೆ, ನೀವು ಬೇಕಾದ್ರೆ ಹೋಗಿ ಯೂಸ್ ಮಾಡ್ಬೋದು ಅಂತ ಹೇಳಿದ್ರು. ನಾನು ಸರಿ ಅಂತ ಹೇಳ್ಬಿಟ್ಟು ನಾನು ಹೋಗಿ ಅವರು ನನ್ಗೊಂದ್ 2 ಪ್ರೋಗ್ರಾಮ್ ರನ್ ಮಾಡಿದ್ರು. 3 ದಿವಸದಲ್ಲೇ ನನಗೆ, 3 ದಿವಸ ಅಲ್ಲ, ಅವತ್ತಿನ ದಿನ ಮಾರನೇ ಬೆಳಿಗ್ಗೆನೆ ನನ್ಗೆ ಎಲ್ಲ ಜಾಯಿಂಟ್ಸ್ ಪೇನು ಆಲ್ಮೋಸ್ಟ್ ಒಂದು 50% ಕಡಿಮೆ ಆಯ್ತು. ಮತ್ತೆ ಮರುದಿನ ಹೋದೆ, ಮತ್ತೆ ನನ್ ನೆಕ್ಸ್ಟ್ 3ನೇ ದಿವಸದಲ್ಲಿ ನಾನು ಆರಾಮಾಗಿ ನಡಿಯಕ್ ಸ್ಟಾರ್ಟ್ ಮಾಡಿದೆ. ಆವಾಗ ನನ್ಗೆ ಅನ್ನಿಸ್ತು, ಇದ್ರಲ್ಲಿ ಏನೋ ಒಂದು ಶಕ್ತಿ ಇದೆ, ನಾನು ಯೂಸ್ ಮಾಡ್ಬೇಕು ಅಂತ. ಹಣದ ಅವಶ್ಯಕತೆ ತುಂಬಾ ಇತ್ತು, ಆದ್ರೂ ನಾನು ತಗೊಂಡೆ. ಈಗ ನನಗೆ ಆರೋಗ್ಯ ಸ್ಥಿತಿ ಸುಧಾರಿಸ್ತಾ ಬರ್ತಾ ಇದೆ. ಮತ್ತೆ ನನ್ನ ಮನೆಯವರೆಲ್ಲರೂ ಇದನ್ನ ಯೂಸ್ ಮಾಡ್ಬೇಕು ಅಂತ ಅವ್ರಿಗೂ ಒಂಥರ ಖುಷಿ ಆಯ್ತು. ನನ್ನ ಮಡದಿ ಕೂಡ ಇದು ಏನಿರ್ಬೋದು, ಆಕೆಗೆ ತುಂಬಾ ಸುಸ್ತಿರ್ತಾ ಇತ್ತು, ರಕ್ತದ ಕೊರತೆ ಇರ್ತಾ ಇತ್ತು, ಆಮೇಲೆ ಮೆನ್ಸುರೇಷನ್ ಸೈಕಲ್ ಅಲ್ಲಿ ಇಶ್ಯೂ ಇರ್ತಾ ಇತ್ತು. ಆಕೆನೇ ಈಗ ಪ್ರೋಗ್ರಾಮ್ ರನ್ ಮಾಡ್ತಾ ಬಂದಾಗ, ಎಸ್ಪೆಷಲಿ ವಿಮೆನ್ ಕೇರ್, ಈ ತರ ಪ್ರೋಗ್ರಾಮ್ ರನ್ ಮಾಡ್ತಾ ಆಕೆಗೆ ಈಗ ತುಂಬಾ ಆರೋಗ್ಯ ಸುಧಾರಣೆ ಆಗಿದೆ. ಈ ಹೀಲಿ ನಾನು ತಗೊಂಡಿದ್ದು ಫೆಬ್ರವರಿನಲ್ಲಿ. ನನ್ನ ಮಗನ್ಗ ಫಸ್ಟ್ PUC ಎಕ್ಸಾಮ್ ಬರೀತಿದ್ದ. ನಾನು ಆಲ್ಮೋಸ್ಟ್ ಅರೌಂಡ್ 70 to 80% ಬರುತ್ತೇನೋ ಅವನ್ಗೆ ಅಂತ ಅನ್ಕೊಂಡಿದ್ದೆ. ಆವಾಗ ನನಗೆ ಜಸ್ಟ್ ಒಂದು ಗೋಲ್ಡ್ ಸೈಕಲ್ ಮಾತ್ರ ನಾನು ರನ್ ಮಾಡಿದಾಗ ರಿಯಲಿ ಹೇಳ್ಬೇಕು ಅಂತಂದ್ರೆ 90% ಮೇಲೆ ಅವ್ನು ತೆಗ್ದ. ನನ್ಗೆ ಆಶ್ಚರ್ಯ ಆಯ್ತು. ಮತ್ತೆ ನನ್ನ ಮಗಳಿಗೆ ಮುಟ್ಟಿನ ಸಮಸ್ಯೆ 15 ದಿವಸಕ್ಕೆ 20 ದಿವಸಕ್ಕೆ ಆಗ್ತಿತ್ತು. ಈ ಹೀಲಿ ಉಪಯೋಗಿಸಿದ ನಂತರ ಹಾಗೆ ಕರೆಕ್ಟ್ ಆಗಿ ಈಗ ಆಲ್ಮೋಸ್ಟ್ ಅರೌಂಡ್ 1 month 10 days ಆ ತರ ಸ್ಥಿತಿಲಿ ಆಗ್ತಾ ಇದ್ದಾಳೆ. ಆಮೇಲೆ ಅದೇನು 6 ದಿವಸ 10 ದಿವಸ ಎಲ್ಲ ಆಗ್ತಿತ್ತು, ಈಗ 3-4 ದಿವಸದಲ್ಲೇನೆ ಶಿ ಈಸ್ ಫೈನಿಂಗ್ ವೆರಿ ಗುಡ್. ಸೊ ಹೀಗಾಗಿ ಮತ್ತೆ ನನ್ನ ಅತ್ತೆಯವರು ಬಂದು ಇಲ್ಲಿಂದ ಒಂದು 50 ಕಿಲೋಮೀಟರ್ ದೂರದಲ್ಲಿದ್ದಾರೆ. ಆಕೆ ಜೊತೆಯಲ್ಲಿ ಯಾರು ಇಲ್ಲ. ಆಕೆಗೆ ನಾವು ಯಾರು ಇಲ್ಲ ಅಂತಂದಾಗ ನಾನು ಹೀಲಿನೇ ಅದನ್ನ ಆಧಾರವಾಗಿ ಇಟ್ಕೊಂಡಿದ್ದೀನಿ. ನಾನು ಹೋದಾಗ ಅವ್ರು ಅನಾಲಿಸಿಸ್ ಮಾಡ್ಕೊಂಡು ಬಂದು, ಅವ್ರಿಗೆ ತುಂಬಾ ಕಾಲು ನೋವು ಇದೆ, ಓಡಾಡೋದಕ್ಕಾಗೋದಿಲ್ಲ, ಆಮೇಲೆ ಸ್ವಲ್ಪ ಈ ಕೋಲ್ಡ್ ಅನ್ನೋ ಸಮಸ್ಯೆನೂ ಇದೆ.
ಸೊ ನಾನು ಈ ಡಿಸ್ಟೆನ್ಸ್ ಹೀಲಿಂಗ್ ಅಂತ ಏನ್ ಹೇಳ್ತಾರೆ, ಈ ಬ್ಲೂ ಆ್ಯಪ್ ಉಪಯೋಗಿಸ್ಕೊಂಡು ನಮ್ಮ ಮಿಸ್ಸಸ್ಸು ಡೈಲಿ ಆಕೆಗೆ ಮಾಡ್ತಾ ಇದ್ದಾರೆ. ಅಂಡ್ ಅವ್ರು ಯಾರೂ ಒಬ್ರು ಇಲ್ಲ ಮನೆಯಲ್ಲಿ, ಅವ್ರು 75 ವಯಸ್ಸು ತನ್ನ ಕೆಲಸಗಳನ್ನ ತಾನೇ ಮಾಡ್ಕೊಂಡು ಈಗ ಆರಾಮಾಗಿದ್ದಾರೆ. ಇನ್ನೊಂದು ಆಶ್ಚರ್ಯಕವಾದ ಒಂದು ಸಂಗತಿ ನಾನು ನಿಮ್ಮ ಹತ್ರ ಎಲ್ಲ ಹಂಚ್ಕೊಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಈ ಕೋಚಿಂಗ್ ಪ್ರೋಗ್ರಾಮ್ ನನಗೆ ನಾನು ಕೋಚ್ ಮಾಡ್ಕೋತಾ ಇದ್ದೀನಿ, ಬಟ್ ನನ್ಗೇನು ಆತರ ಅದ್ಭುತವಾದ ರಿಸಲ್ಟ್ ನನ್ಗೇನು ಗೊತ್ತಾಗ್ಲಿಲ್ಲ. ಆದ್ರೆ ನನ್ನ ಫ್ರೆಂಡ್ ಮಗಳು ನನ್ನ ಫ್ರೆಂಡ್ಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಯ್ತು ಹಾಸನದಿಂದ ಜಸ್ಟ್ 2 ತಿಂಗಳ ಮುಂಚೆ. ಆಕೆಗೆ ಆಕೆ ತನ್ನ ಮಗಳಿಗೆ 9ನೇ ಕ್ಲಾಸ್ಗೆ ಸೇರಿಸ್ಬೇಕಾಗಿತ್ತು. ಮುಂಚೆ ಬೆಂಗಳೂರಿನಲ್ಲಿ ಆಕೆ ವಿದ್ಯಾಭ್ಯಾಸ ಮಾಡ್ತಿದ್ಲು. ಆದ್ರೆ ಸ್ಕೂಲ್ನವರು ಮತ್ತೆ ಬೆಂಗಳೂರಿಗೆ ಬಂದು ಕೇಳಿದಾಗ ಇಲ್ಲ, ನನಗೆ ಅಡ್ಮಿಷನ್ ಕೊಡಕ್ಕಾಗಲ್ಲ, ಮುಗ್ದೋಗಿದೆ ಅಂತ ಹೇಳಿದ್ರು. ಸಾಕಷ್ಟು ಸ್ಕೂಲ್ಗಳು ಸರ್ಚ್ ಮಾಡ್ದ, ಎಲ್ಲ ಅಡ್ಮಿಷನ್ಸ್ ಮುಗ್ದೋಗಿದೆ, ಅಲ್ಲಿ ಅಡ್ಮಿಷನ್ಸ್ ಮುಗ್ದೋಗಿದೆ ಅಂತ ಹೇಳಿದ್ರು. ನನ್ನ ಹತ್ರ ಹೇಳ್ದ, ಸರಿ ಆಯ್ತಪ್ಪ, ನಾನು ಒಂದು ಕೋಚ್ ಮಾಡ್ತೀನಿ, ಆಕೆ ಫೋಟೋ ಮತ್ತೆ ಡೀಟೇಲ್ಸ್ ಎಲ್ಲ ಕಳಿಸು ಅಂತಂದೆ. ಮತ್ತೆ ಆ ಸ್ಕೂಲ್ಗೆ ನಾನು ಹೀಲಿ ಪ್ರೋಗ್ರಾಮ್ ರನ್ ಮಾಡಿ ಆಕೆಗೆ ಅವಳಿಗೆ ಹೋದೆ. ಆಮೇಲೆ ಎಷ್ಟು ದಿವಸನೂ ಸಿಗದೆ ಇರೋ ಪ್ರಿನ್ಸಿಪಲ್ ಅವತ್ತೇನೋ ಸಿಕ್ಕಿದ್ರು. ಆಯ್ತು, ಒಂದು ಟೆಸ್ಟ್ ಕೊಡ್ತೀನಿ, ನಿನ್ ಮಗಳು ಬರೆದ್ರೆ ಎಕ್ಸಾಮ್ ಪಾಸ್ ಆದ್ರೆ ನಾನು ಇದ್ ಮಾಡ್ತೀನಿ ಅಂತ ಹೇಳಿದ್ರು. ಆಕೆ ಎಕ್ಸಾಮ್ ಬರೆದ್ಮೇಲೆ ಫೇಲ್ ಆಗ್ಬಿಟ್ಲು, ಕೋಚಿಂಗ್ ಬಿಡ್ಲಿಲ್ಲ. ಆಮೇಲೆ ನಾನು ಪ್ರೋಗ್ರಾಮ್ ರನ್ ಮಾಡಿದ್ದು ಲರ್ನಿಂಗ್ ಸೈಕಲ್ ಪ್ರೋಗ್ರಾಮು ಕಂಟಿನ್ಯೂಸ್ ಆಗಿ ರನ್ ಮಾಡ್ತಾನೆ ಇದ್ದೆ. ಈಗ ಲಾಸ್ಟ್ ವೀಕ್ ಫ್ರೈಡೇ ಅಲ್ಲ, ವೆಡ್ನೆಸ್ಡೇ ಅವಳು ಮತ್ತೆ ರೀ ಎಕ್ಸಾಮ್ ಕೊಟ್ಲು, ಪಾಸ್ ಆದ್ಲು. ಆವತ್ತಿನ ದಿವಸನೇ ಅವಳಿಗೆ ಅಡ್ಮಿಷನ್ ಆಗಿದೆ ಅಂತ ಹೇಳಿದ್ರು. ಇದು ಕೋಚಿಂಗ್ ಒಂಥರ ಅತ್ಯದ್ಭುತ. ನನ್ಗಂತೂ ತುಂಬಾನೇ ಖುಷಿ ಆಯ್ತು. ಆಕೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಈಗ ಹಾಸನಿಂದ ಬೆಂಗಳೂರು ಬಂದು ಯಾವ ಸ್ಕೂಲಿಗೆ ಸೇರಿಸ್ಬೇಕು ಅನ್ನೋ ಒಂದು ಕಾತರ ಇದ್ರಲ್ಲಿದ್ರು. ಈಗ ಈ ಹೀಲಿ ಪ್ರೋಗ್ರಾಮ್ ಇಂದ ರಿಯಲಿ ಕೋಚಿಂಗ್ ಅನ್ನೋದು ನನಗೆ ಗೊತ್ತಿರಲಿಲ್ಲ ಇಷ್ಟೊಂದು ಅದ್ಭುತ ರಿಸಲ್ಟ್ ಕೊಡುತ್ತೆ ಅಂತ. ಸೊ ಹೀಲಿ ಅನ್ನೋದೇನು ಅಂತಂದ್ರೆ, ನಮ್ಮ ದೇಹ, ಮನಸ್ಸು, ಆತ್ಮ ಯಾವ ಸ್ಥಿತಿಲಿದೆ ಆ ಸ್ಥಿತಿನ ಅದು ಗ್ರಹಿಸಿ ನಾವು ಯಾವ ಪ್ರೋಗ್ರಾಮ್ನ ಯಾವಾಗ ಹೆಂಗ್ ರನ್ ಮಾಡ್ಬೇಕು ಅಂತ ಹೇಳ್ತಾ ಬರುತ್ತದು. ನಮ್ಮ ಮನೆ ಕೂಡ ರನ್ ಮಾಡ್ಬೋದು, ನಮ್ಮ ಕಾರು ಕೂಡ ರನ್ ಮಾಡ್ಬೋದು, ಪ್ರತಿಯೊಂದು ಸದಸ್ಯರು ಕೂಡ ನಾವು ರನ್ ಮಾಡ್ಬೋದು. ಮತ್ತೆ ನಾವು ಇಲ್ಲಿಂದ ಎಷ್ಟೇ ದೂರದಲ್ಲಿ ನಮಗ್ ಬೇಕಾಗಿರೋ ಆತ್ಮೀಯರು ಕೂಡ ನಾವು ಇದನ್ನ ರನ್ ಮಾಡ್ಬೋದು. ಇದು ನಾನು ಹೇಳ್ಬೇಕು ಅಂತಂದ್ರೆ, ಇದು ಹೀಲಿ ಬೆಳಗ್ಗೆ ನಾವು 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಆಲ್ಮೋಸ್ಟ್ ಒಂದು 10 ಗಂಟೆವರೆಗೂ ಓಡ್ತಾನೆ ಇರುತ್ತೆ. ಒಂದಲ್ಲ 2ನೇ ಹೀಲಿ ಕೊಂಡ್ಕೊಂಡಿದ್ದೀನಿ ನಾನು. ಯಾಕೆ ಅಂತಂದ್ರೆ ನಾನು ಆಫೀಸಿಗೆ ತಗೊಂಡು ಹೋಗ್ಬಿಟ್ರೆ ನನ್ನ ಮಕ್ಕಳಿಗೆ, ನಮ್ಮ ಮಿಸ್ಸಸ್ಗೆ ಮತ್ತೆ ಅವ್ರಿಗೆಲ್ಲರೂ ಯೂಸ್ ಮಾಡಕ್ ಆಗಲ್ಲ ಅಂತ. ಇನ್ನೊಂದು ನಾನು ಹೇಳ್ಬೇಕು ಅಂತಂದ್ರೆ, ಒಬ್ರು 84 ವರ್ಷದ ವೃದ್ಧ ಮಹಿಳೆ, ಆಕೆ ಕೂಡ ಯಾರೂ ಇಲ್ಲ. ಆಕೆಗೆ ಇವತ್ ತನ್ನ ಗಂಡ, ತನ್ನ ಮಗ ಎಲ್ಲ ತೀರ್ಹೋದ್ರು. ಆಕೆಗೆ 5 ವರ್ಷದಿಂದ ಈ ಒಂದು ಕೊರಗಿನಲ್ಲಿ ನಿದ್ದೆನೇ ಇಲ್ಲ. ಸೊ ಅವತ್ತು ನಾನು ಒಂದ್ ದಿವಸ ಹೋದಾಗ, ಲಾಸ್ಟ್ ಮಂತ್ ಅವ್ರ ಮನೆಗೆ ಹೋದಾಗ ಈ ತರ ನನ್ಗೆ ಹೇಳಿದ್ರು. ಏನಂದ್ರೆ ನನ್ನ ಹತ್ರ ಯಾವಾಗ್ಲೂ ಹೀಲಿ ಜೊತೆನೆಲ್ಲ ಇರುತ್ತೆ. ಇಮಿಡಿಯೇಟ್ ಆಗಿ ರನ್ ಮಾಡಿದಾಗ ಸಿಮ್ಯುಲೇಷನ್ ಪ್ರೋಗ್ರಾಮ್ ಬಂತು. ಆ ಸಿಮ್ಯುಲೇಷನ್ ಪ್ರೋಗ್ರಾಮ್ ರನ್ ಮಾಡಿದಾಗ ಆವತ್ತಿನ ದಿವಸ ಆಕೆ 9 ಗಂಟೆಗೆ ಮಲ್ಕೊಂಡವ್ರು ಬೆಳಗ್ಗೆ 4:15 ಎದ್ರಂತೆ. ಅವ್ರು ಬೆಳಗಿನ ಜಾವ ನನಗೆ ಫೋನ್ ಮಾಡಿ, ನಾನು 5 ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ನಾನು ಈ ತರ ನಿದ್ದೆ ಮಾಡಿದ್ದು ಅಂತ. ಅದಾದ್ಮೇಲೆ ಅವ್ರು ಕಂಟಿನ್ಯೂಸ್ ಆಗಿ ಇವತ್ತು ನಾನು ನಮ್ಮ ಮನೆಯಿಂದಾನೇ ಹೀಲ್ ಮಾಡ್ತಾ ಇದ್ದೀನಿ. ಆಕೆ ದಿನೇ ಗುಣ ಆಗ್ತಾ ಬರ್ತಾ ಇದ್ದಾರೆ. ಈ ಒಂದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡಿದ್ದೀನಿ. ಹೀಲಿ ಅನ್ನೋದು ನನ್ಗೆ ಗೊತ್ತಿರ್ಲಿಲ್ಲ, ಇದನ್ನ ಹೆಂಗೆ ಉಪಯೋಗಿಸ್ಬೇಕು ಅಂತ ಗೊತ್ತಿರಲಿಲ್ಲ. ಇವತ್ತು ಅಷ್ಟೇ ನನ್ನ ಎಲ್ಲಾ ಸಮಸ್ಯೆಗಳಿಂದ ಹೊರಗಡೆ ಬಂದಿದ್ದೀನಿ ಅಂತಲ್ಲ, ನನ್ಗೆ ಇನ್ನೂ ಸಮಸ್ಯೆಗಳಿದೆ. ಅದನ್ನ ಒಂದೊಂದಾಗಿ ನನ್ಗೆ ಒಂದು ದೃಢವಾದ ನಂಬಿಕೆ, ವಿಶ್ವಾಸ ಇದೆ. ಇದು ಒಂಥರ ದೇವ್ರ ತರ ನನ್ನ ಜೊತೆನಲ್ಲೇ ಇದೆ, ನನಗೆ ಗೈಡ್ ಮಾಡುತ್ತೆ. ನೀವು ಇದನ್ನ ಉಪಯೋಗಿಸಿ, ನಿಮ್ಗೂ ಒಳ್ಳೇದಾಗುತ್ತೆ. ಧನ್ಯವಾದಗಳು. ಧನ್ಯವಾದಗಳು ನರೇಂದ್ರ ಅವರೇ. ಅತಿ ಕಡಿಮೆ ಅವಧಿಯಲ್ಲಿ ಅದು ತುಂಬಾ, ಅದರಲ್ಲಿ ಏನೆಲ್ಲ ಸಾಧ್ಯತೆಗಳು ಇದಾವ ಅನ್ನೋದನ್ನ ತಾವು ಮನವರಿಕೆ ಮಾಡಿಕೊಂಡು, ತಮಗಷ್ಟೇ ಅಲ್ಲದೆ ನಿಮ್ದೇ ಇನ್ನೂ ಸಮಸ್ಯೆಗಳು ಇನ್ನೂ ಬಾಕಿ ಇರುವಾಗಲೇನೆ ಬೇರೆಯವರಿಗೂ ಒಂದು ಸಹಾಯ ಮಾಡುವ ಒಂದು ಪ್ರಯತ್ನವನ್ನು ಮಾಡಿದ್ದು ತುಂಬಾನೇ ಎಕ್ಸ್ಟ್ರಾರ್ಡಿನರಿ ಅಂತಾನೆ ಹೇಳಬಹುದು. ನಿಮ್ಮ ಒಂದು ಅನುಭವ ಕೇಳ್ತಾ ಇದ್ದಾಗ ವೃದ್ಧರಿಗೆ ಒಂದು ಹೋಪ್ಸ್, ಏನೆಲ್ಲ ಅವರು ಕಷ್ಟದಲ್ಲಿರ್ತಾರೆ, ಅವರ ಪರಿಸ್ಥಿತಿ ಯಾವ ರೀತಿ ಇರ್ತದ ಅಂತವರಿಗೂ ಸಹ ದೂರದಿಂದಲೇ ಅವ್ರಿಗೆ ಅವ್ರ ವೆಲ್ ವಿಷರ್ಸ್ ಹೇಗೆ ಹೆಲ್ಪ್ ಮಾಡಬಹುದು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ. ಅಲ್ದೇನೆ ನಿಮ್ ಮಾತಿನಿಂದ ಈ ವಿದ್ಯಾರ್ಥಿಗಳಿಗೂ ಕಾನ್ಫಿಡೆನ್ಸ್ ಬರ್ತದ, ಯಾವ ರೀತಿ ಒಂದು ಅವ್ರಿಗೆ ಸಹಾಯ ಆಗ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ತಾವು ವಿವರಣೆ ಕೊಟ್ಟಿದ್ದೀರಿ. ಅಲ್ದೇನೆ ಅಷ್ಟು ಕಡಿಮೆ ಅವಧಿಯಲ್ಲಿ ತಮಗೆ ಬಂದ ಕಾನ್ಫಿಡೆನ್ಸ್ ನಲ್ಲಿ
ಒಂದು ಡಿವೈಸ್ ತಗೊಳ್ಳಿಕ್ಕೆ ಹಿಂದ್ ನೋಡ್ತಾ ಇರೋ ಜನ ತುಂಬಾ ಇರುವಾಗ ತಾವು ಅತಿ ಕಡಿಮೆ ಅವಧಿಯಲ್ಲಿ ಎರಡೆರಡು ಡಿವೈಸ್ ಗಳನ್ನ ಉಪಯೋಗ ಮಾಡ್ಕೊಳ್ತಾ ಇದ್ದೀರಿ ಅಂದ್ರೆ ಅದರ ಒಂದು ವಿಶೇಷತೆ ನಿಮಗೆ ಎಷ್ಟರ ಮಟ್ಟಿಗೆ ಮನದಟ್ಟಾಗಿದೆ, ಅದರ ಹೀಲಿ ಕುರಿತು ತಮಗೆ ಎಷ್ಟೊಂದು ಕಾನ್ಫಿಡೆನ್ಸ್ ಇದೆ ಅನ್ನೋದು ಇದರಲ್ಲಿ ಬಹಳ ಕ್ಲಿಯರ್ ಆಗಿ ಎದ್ದು ಕಾಣ್ತದೆ. ಮತ್ತು ತಮ್ಮ ವಿವರಣೆ ಅನ್ನೋದೇನಿದೆಯಲ್ಲ ತುಂಬಾನೇ ಜನರಿಗೆ ಮನಮುಟ್ಟುವ ಹಾಗೆ ಸ್ಪಷ್ಟವಾಗಿತ್ತು. ಹಾಗಾಗಿ ಬಿಗ್ ಥ್ಯಾಂಕ್ಸ್, ಆಲ್ ದ ಬೆಸ್ಟ್. ಈಗ ಸರ್ ಮತ್ತೊಂದು ಸರ್, ನಾನು ಹಾ ಈ ಒಂದು ಸಂದರ್ಭದಲ್ಲಿ ನನಗೆ ನನಗೆ ಯಾವಾಗ್ಲೂ ನನ್ನ ಕೈ ಹಿಡಿದು ನಡ್ಸ್ಕೊಂತ ಬರ್ತಾ ಇರೋ ಲೀನಾ ಮೇಡಮ್ ಅವ್ರಿಗೆ ನನ್ನ ತುಂಬ ಹೃದಯದ ನಮಸ್ಕಾರಗಳು. ಆಕೆಗೆ ಯಾವತ್ತು ನಾನು ಯಾವಾಗ ಫೋನ್ ಮಾಡಿದ್ರು ಅವ್ರಿಗೆ ಸಾಕಷ್ಟು ಜನಗಳು ಆಕೆಗೆ ಅಭಿಮಾನಿಗಳು. ಅಷ್ಟೊಂದಿದ್ರೂನು ನನ್ ಏನೇ ಕಷ್ಟ ಆಗ್ಲಿ, ನನ್ಗೆ ಏನೇ ಒಂದು ತೊಂದರೆ ಆಗ್ಲಿ, ನನ್ಗೆ ಏನಾದ್ರೂ ಒಂದು ಹೇಳ್ಕೊಂಡಾಗ ಈ ರೀತಿ ಮಾಡ್ಬೇಕು ಆ ರೀತಿ ಮಾಡ್ಬೇಕು ಅಂತ ಗೈಡ್ ಮಾಡ್ತಾ ಬರ್ದಿದ್ದಾರೆ ಮೇಡಮ್ಗೆ. ಚೆನ್ನಾಗಿ ಅವ್ರಿಗೆ ಇನ್ನೂ ಅಭಿವೃದ್ಧಿಯನ್ನು ಕೊಡ್ಲಿ ಅಂತ ನಾನು ಅವ್ರಿಗೆ ಆಶಿಸ್ತೀನಿ. ಅವ್ರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ಓಕೆ, ಆಲ್ ದ ಬೆಸ್ಟ್. ಈಗ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಸುಶ್ರುತ್ ಅನ್ನೋರು. ಸೊ ಓವರ್ ಟು ಯು ಸುಶ್ರುತ್. ಹಲೋ ಸರ್, ಹ್ಯಾಪಿ ಈವ್ನಿಂಗ್ ಎಲ್ಲರಿಗೂ. ನಾನು ಸುಶ್ರುತ್ ಅಂತ ಮೈಸೂರಿಂದ ಮಾತಾಡ್ತಾ ಇರೋದು. ನನಗೆ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು ನವೀನ್ ಸರ್ ಅಂತ. ಇವನ್ ವಿಕಾಸ್ ಸರ್ನ್ ಮೀಟ್ ಮಾಡಿದೆ, ಅಶ್ವಿನಿ ಮ್ಯಾಮನ್ ಮೀಟ್ ಮಾಡಿದ್ದೆ. ಅವ್ರದೆಲ್ಲ ಅವ್ರು ನಮ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ನಂದು ಇಟ್ಸ್ ಲೈಕ್ ನಾನು ಬಂದು ಪೇಸ್ಟ್ರಿ ಶೆಫ್ ಅಂತ, ಲೈಕ್ ಡೆಸರ್ಟ್ಸ್ ಮಾಡೋದ್ರಲ್ಲಿ ನಂದು ಇದ್ ಮಾಡ್ತಾ ಇರೋದು. ನಾನು ಈಗೇನು ಸ್ಟಿಲ್ ಯಂಗ್. ಮತ್ತೆ ಅದ್ರಲ್ಲಿ ನಂದು ಎಕ್ಸ್ಪೀರಿಯನ್ಸ್ ನಾನು ಜಾಸ್ತಿ ನೋಡಿರೋ ಪ್ರಕಾರ ಲೈಕ್ ತುಂಬಾ ಸ್ಟ್ರೆಸ್ ಆಗ್ತಾ ಇತ್ತು. ಸೊ ಹಂಗಾಗಿ ಲೈಕ್ ಒಂದ್ ಡಿವೈಸ್ ನಾನು ತಗೊಂಡು ಹೋಗ್ತಾ ಇದ್ದೆ ಲೈಕ್ ಕೆಲಸ ಮಾಡ್ಬೇಕಾದ್ರೆ. ಸೊ ಅದು ಇಟ್ಸ್ ಲೈಕ್ ಇವಾಗ ಒಂಥರ ಪಾರ್ಟ್ ಆಗೋಗಿದೆ. ನಾವ್ ಹೆಂಗ್ ಕನ್ನಡ ಈ ತರದ್ ಲೈಕ್ ವೇಟ್ ಮಾಡ್ತೀವಿ, ಲೈಕ್ ಹೀಲಿ ಹ್ಯಾಸ್ ಬಿಕಮ್ ಆ ತರ ಒಂದು ಬಾಡಿ ಪಾರ್ಟ್ ತರ ಆಗಿದೆ. ಆಮೇಲೆ ಲೈಕ್ ಮತ್ತೆ ಇನ್ನೊಂದು ಸಿಂಪ್ಟಮ್ ಅಂದ್ರೆ ಲೈಕ್ ಕೊಲೊನೈಟಿಸ್ ತರ ಇತ್ತು. ಇಟ್ಸ್ ಲೈಕ್ ಫಸ್ಟ್ ಸ್ಟೇಜ್ ಆಫ್ ಇದು ಪೈಲ್ಸ್ ತರದ್ದು. ಅದು ಕೂಡ ಲೈಕ್ ತುಂಬಾ ಕಂಟ್ರೋಲ್ ಬಂದಿದೆ, ಲೈಕ್ ವಿತ್ ಇನ್ ಲೈಕ್ 3 months ಆಫ್ ಸ್ಪ್ಯಾನ್ ಇದ್ರಲ್ಲಿ. ಸೊ ಹಂಗಾಗಿ ಲೈಕ್ ಮತ್ತೆ ತುಂಬಾ ಲೈಕ್ ಏನು ಒಂದು ಒಳ್ಳೆಯ ವಿಷಯ ನನ್ಗಿದಾಗಿದ್ದು ಲೈಕ್ ವಿಕಾಸ್ ಜಿ ಹೇಳಿರೋ ಪ್ರಕಾರ ಲೈಕ್ ಪ್ರಾಸ್ಪೆರಿಟಿ ತರದ್ದೆಲ್ಲ ರನ್ ಮಾಡ್ತಾ ಇದೀವಿ. ಅದರಿಂದ ತುಂಬಾ ಆಪರ್ಚುನಿಟೀಸ್ ಓಪನ್ ಆಗಿದೆ. ಲೈಕ್ ಅಬ್ರಾಡ್ ಇಂದ ಆಪರ್ಚುನಿಟಿ ಬಂತು, ಲೈಕ್ ಹೋಗಿ ವರ್ಕ್ ಮಾಡೋ ತರ. ಮತ್ತೆ ತುಂಬಾ ಜನ ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ. ದಟ್ಸ್ ಲೈಕ್ ಒಳ್ಳೇದು ಇದಾಗ್ತಾ ಇದೆ. ಥ್ಯಾಂಕ್ ಯು ಸರ್. ಲೈಕ್ ವಿಕಾಸ್ ಜಿ ಅವ್ರು ಲೈಕ್ ಮೋಟಿವೇಟ್ ಮಾಡಿದ್ದಾರೆ, ತುಂಬಾ ಮಾಡ್ತಾ ಇದ್ದಾರೆ. ಅಶ್ವಿನಿ ಮ್ಯಾಮ್ ಮಾಡ್ತಾ ಇದ್ದಾರೆ, ಆಶ್ಕಾ ಮ್ಯಾಮ್ ಮಾಡ್ತಾ ಇದ್ದಾರೆ. ಇಟ್ಸ್ ತುಂಬಾ ಒಳ್ಳೇದು ಟೀಮ್ ತರ ಇದೆ. ಇಟ್ಸ್ ಲೈಕ್ ಫ್ಯಾಮಿಲಿ ತರ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್ ಆಲ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಸುಶ್ರುತ್ ಅವರೇ. ತುಂಬಾ ಚೆನ್ನಾಗಿ ಒಂದು ಅನುಭವನ ಪಡಿತಾ ಇದ್ದೀರಿ. ಇದರ ಒಂದು ನಿಮ್ಮ ಅನುಭವ ಬಹಳ ಜನರಿಗೆ ಹೆಲ್ಪ್ ಆಗೋದು ಶತಸಿದ್ಧ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಈಗ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಅವರು ಲಲನ್ ಮೇಡಮ್ ಅವರು. ಸೊ ಓವರ್ ಟು ಯು ಲಲನ್ ಮೇಡಮ್. ನನ್ನ ಹೆಸರು ಲಲನ್ ಅಂತ. ನಾನು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಹುಟ್ಟಿದರೆ ಕನ್ನಡದ ನಾಡಲ್ಲಿ ಹುಟ್ಟಬೇಕು. ನಾನು ಹುಟ್ಟಿದ್ದು ಕನ್ನಡದ ನಾಡಲ್ಲಿ, ಬಟ್ ನನ್ಗೆ ಕನ್ನಡ ಅಷ್ಟು ಚೆನ್ನಾಗಿ ಬರುದಿಲ್ಲ. ಬಟ್ ಆದ್ರೂ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಕನ್ನಡದಲ್ಲಿ ಮಾತಾಡ್ಲಿಕ್ಕೆ. ನನ್ನ ಮಾತೃಭಾಷೆ ತುಳು. ಸೊ ಹುಟ್ಟಿದ್ದು ಮಂಗಳೂರು. ಸೊ ನಾನ್ ಹೀಲಿ ತಗೊಂಡದ್ದು, ಹೀಲಿಯನ್ನು ಇಂಟ್ರೊಡ್ಯೂಸ್ ಮಾಡಿದವರು ಶೀಲಾ ಮಾತಾಡೋರು. ಅವರಿಗೆ ನನ್ಗೆ ಧನ್ಯವಾದಗಳು. ಬಟ್ ನನ್ ನಂಬರ್ ಕೊಟ್ಟಿದ್ದು ಶೀಲಾಗೆ, ನಾಗು ನಮ್ ಫ್ಯಾಮಿಲಿ ಫ್ರೆಂಡ್ ಅವರು, ಅವರಿಗೂ ಧನ್ಯವಾದಗಳು. ನನ್ಗೆ ಆಕ್ಚುಲಿ ಹೆಲ್ತ್ ಪ್ರಾಬ್ಲಮ್ ಇಲ್ಲ ಹಂಗಂತ ಹೆಲ್ತ್ ಪ್ರಾಬ್ಲಮ್ ಏನಿಲ್ಲ. ಬಟ್ ನನಗೆ ಕ್ವಾಂಟಮ್ ಹೀಲಿಂಗ್ ಬಗ್ಗೆ ಗೊತ್ತು. ಸೊ ನಾನ್ ಕ್ವಾಂಟಮ್ ಹೀಲಿಂಗ್ ಮಾಡಿದ್ದೆ ನಮ್ ಫ್ರೆಂಡ್ಸ್ಗೆ. ಆತರ ನಾನ್ ಪ್ರೊಫೆಷನಲ್ ಅಲ್ಲ, ಬಟ್ ಮಾಡ್ತಾ ಇದ್ದೀನಿ. ಸೊ ಇದು ಕ್ವಾಂಟಮ್ ಹೀಲಿಂಗ್ ನಡೀತಾ ಅಂತ ಗೊತ್ತುವಾಗ ನನ್ಗೆ ಅನ್ಸುತ್ತೆ ಇದು ಚೆನ್ನಾಗಿರುತ್ತೆ ಅಂತ. ಸೊ ನಾನ್ ತಕೊಂಡೆ, ಪ್ರೊಫೆಷನಲ್ ತಕೊಂಡೆ. ಆಮೇಲೆ ನನ್ಗೆ ಕಾಲ್ ನೋವಿದ್ರೆ ಆಂಕಲ್ ಅಲ್ಲಿ ನೋವಿತ್ತು. ನಾನು ಒಂದ್ಸಲ ಮ್ಯಾರಥಾನ್ ಹೋಗಿದ್ದೆ, ಅದಕ್ಕೆ ಅವಾಗ ಶುರು ಆಯ್ತು.
ಸೊ ಸ್ವಲ್ಪ ಲಿಂಪ್ ಮಾಡ್ತಾ ಇದೆ. ಸೊ ಇದು ತಗೊಂಡ ತಕ್ಷಣ ಹೇಳಿದ್ರು ನೀವು ಗೋಲ್ಡ್ ಸೈಕಲ್ ಮಾಡಿ ಅಂತ. ಸೊ ನನ್ ಕಾಲ್ ನೋವು ಹೋಗ್ಬೇಕು ಆತರ ಏನು ಥಾಟ್ ಇಟ್ಟಿರ್ಲಿಲ್ಲ. ಬಟ್ ಸೊ ನಾ ಗೋಲ್ಡ್ ಸೈಕಲ್ ಶುರು ಮಾಡಿದೆ. 2 ದಿವಸದಲ್ಲಿ ಆ ಕಾಲ್ ನೋವು ಹೋಯ್ತು. ಸೊ ನಾನು ಅನ್ಕೊಂಡೆ ಇದು ನಾನು ಎನ್ಸ್ಲಿಲ್ಲ 2 ದಿವಸದಲ್ಲಿ ಹೋಗುತ್ತೆ ಅಂತ. ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಆಮೇಲೆ ನನ್ನ ಕೈಯಲ್ಲಿ ಕೂಡ ಸ್ವಲ್ಪ ನೋವಿತ್ತು, ಅದು ಹೋಯ್ತು. ಅದು ತುಂಬಾ ದಿವಸದಿಂದ ಇತ್ತು, ಬಟ್ ತಾನಾಗೆ ಹೋಯ್ತು. ಆಮೇಲೆ ನಮ್ಮ ಫ್ರೆಂಡ್ಗಳಿಗೆ ನಾನು ಇಂಟ್ರೊಡ್ಯೂಸ್ ಮಾಡಿದೆ. ಅವ್ರಿಗೆ ಡಯಾಬಿಟಿಸ್ ಇತ್ತು. ಸೊ ಅವರಿಗೆ ಡಯಾಬಿಟಿಸ್ ಅಲ್ಲಿ ಶಿಲ್ ಹ್ಯಾವ್ ಡಯಾಬಿಟಿಕ್ ನ್ಯೂರೋಪತಿ ಅಂತ. ಸೊ ಅವಾಗ ನಮ್ನೆಸ್ ಆ ಫೀಲಿಂಗ್ ಎಲ್ಲ ಇತ್ತು, ಅದು ಚೆನ್ನಾಗಾಯ್ತು. ವಿದಿನ್ ಒಂದು 10-15 ಡೇಸ್ ಅಲ್ಲಿ, ಈವನ್ ಬಿಫೋರ್ ದಟ್, ಅದಕ್ಕೆ ಮುಂಚೆನೆ ಚೆನ್ನಾಗಿತ್ತು. ಆಮೇಲೆ ನನ್ನ ತಮ್ಮನ್ಗೆ ನೀ ಪೇನ್ ಇತ್ತು. ಸೊ ಆ ಸ್ಟಿಕ್ಕಿ ಎಲೆಕ್ಟ್ರೋಡ್ಸ್ ಇದೆಲ್ಲ ಅದು ಯೂಸ್ ಮಾಡಿದೆ. ಸೊ 20 ಮಿನಿಟ್ಸ್ ಅದರಲ್ಲಿ ಯೂಸ್ ಮಾಡಿದೆ. ಆ ತರ ಯೂಸ್ ಮಾಡುವಾಗ ಇದು ಚೆನ್ನಾಗಿದೆ, ಅದು ಆ ನೀ ಪೇನ್ ಹೋಯ್ತು. ದೆನ್ ಅವರಿಗೆ ಹಿ ಹಸ್ ಗಾಟ್ ಸಮ್ ಇಶ್ಯೂಸ್ ಅಂಡ್ ಪರ್ಸನಾಲಿಟಿ ಚೇಂಜ್. ಐ ವಾಸ್ ರನ್ನಿಂಗ್ ಏನದು ಬ್ಲೂ ಆಪ್ ಅಲ್ಲಿ ಐ ವಾಸ್ ಗೋಲ್ಡ್ ಸೈಕಲ್ ಮಾಡಿದೆ. ಅವರ ಪರ್ಸನಾಲಿಟಿಯಲ್ಲಿ ಒಂದು ಚೆನ್ನಾಗಿ ಚೇಂಜ್ ಬಂತು. ಸೊ ಇಷ್ಟೇ ಐ ಡಿಡ್ ಶೇರ್ ಮಾಡ್ಲಿಕ್ಕೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಎಲ್ಲರಿಗೂ, ಎಸ್ಪೆಷಲಿ ಮಾರ್ಕಸ್ ಮಿಕೆ. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಸೊ ತಮ್ಮ ಅನುಭವದಿಂದ ಬಹಳಷ್ಟು ಜನರು ಪ್ರೇರಣೆ ಪಡಿತಾರೆ. ಅವರು ಎಲ್ಲರಿಗೂ ತಮ್ಮ ಅನುಭವಗಳು ಉಪಯುಕ್ತ ಆಗುವ ಹಾಗೆ ತಾವು ವಿವರಣೆ ಕೊಟ್ಟದ್ದಕ್ಕಾಗಿ ತಮಗೆ ತುಂಬಾನೇ ಧನ್ಯವಾದಗಳು. ಹಾಗೇನೆ ಈಗ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಮಮತಾ ನಾಗರಾಜ್ ಅವರು. ಮಮತಾ ನಾಗರಾಜ್ ಅವರು ಒಬ್ರು ರೇಖಿ ಹೀಲರು. ಅವರು ಬಹಳಷ್ಟು ಜನರಿಗೆ ಸಪೋರ್ಟಿವ್ ಆಗಿದ್ದಾರೆ. ತಮ್ದಲ್ದೇನೆ ಬೇರೆಯವ್ರಿಗೂ ಸಹಾಯ ಮಾಡೋದ್ರಲ್ಲಿ ತುಂಬಾ ಇನ್ವಾಲ್ವ್ ಆಗಿದ್ದಾರೆ. ಅವರ ಒಂದು ಇನ್ವಾಲ್ವ್ಮೆಂಟ್ ಹೀಲಿಂಗ್ ನಲ್ಲಿ ಎಷ್ಟೊಂದು ಅವರು ಇದೆ, ಅದು ಬಹಳ ಜನರಿಗೆ ಪ್ರಯೋಜನ ಆಗಲಿದೆ. ಅವರಿಂದನೇ ಕೇಳೋಣ ಈಗ ಏನಂತ. ಓವರ್ ಟು ಯು ಮೇಡಮ್. ನಮಸ್ಕಾರ ಸರ್. ನಮಸ್ಕಾರ ಎಲ್ಲರಿಗೂ. ನಾನೊಬ್ಬ ರೇಖಿ ಥೆರಪಿಸ್ಟ್. ಅದಕ್ಕೂ ಮುಂಚೆ ನಾನು ಬ್ಯೂಟಿ ಥೆರಪಿಸ್ಟ್ ಮತ್ತೆ ಆರೋಮಾ ಥೆರಪಿಸ್ಟ್. ನಾನು ಮೇಕಪ್ ಆರ್ಟಿಸ್ಟ್ ಕೂಡ. ಮತ್ತೆ ಈಗ ರಾಜಕ್ರಿಯೆ ಕಲ್ತಿದ್ದೀನಿ. ಅದು ಕೂಡ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಥ್ಯಾಂಕ್ಸ್ ಟು ಶಿವಯೋಗಿ ಸರ್ ಅವ್ರಿಗೆ. ಮತ್ತೆ ಅಶ್ಕಾ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಇದ್ರ ಬಗ್ಗೆ. ನಾನು ಮಾರ್ಚ್ ಅಲ್ಲಿ ಇದು ಆಕ್ಚುಲಿ 4 years ಮುಂಚೆ ನನಗೆ ಇದು ಗೊತ್ತಿತ್ತು, ಹೀಲಿ ಇದು. ಬಟ್ ಅದ್ರ ಬಗ್ಗೆ ನಾನು ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳ್ಳಿದಾಗ ಸೆಪ್ಟೆಂಬರ್ ಅಲ್ಲಿ ಸರ್ ಹೇಳಿದ್ರು ನನಗೆ, ಕ್ಲಾಸಲ್ಲಿ ಹೇಳ್ತಾ ಇದ್ರು. ಸೊ ಆವಾಗ ನನ್ಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಬೆಳೀತು. ವಿತಿನ್ ನೋ ಟೈಮ್ ನನ್ಗೆ ಅದರ ಬಗ್ಗೆ ಎಷ್ಟು ಈಗರ್ ಆಯ್ತು ಅಂದ್ರೆ ತಗೋಬೇಕು ಅಂತ ಸರ್ಗೆ ನಾನು ತುಂಬಾನೇ ಹೇಳಿ ಅದ್ರ ಬಗ್ಗೆ ಅವ್ರ ಹೆಲ್ಪ್ ಇಂದ ಅದು ನನ್ಗೆ ಕೈಗೆ ಸಿಕ್ತು. ಆಮೇಲೆ 15 days ಅಲ್ಲಿ ನನ್ನ ಲೈಫಲ್ಲಿ ಡ್ರಾಮ್ಯಾಟಿಕ್ ಚೇಂಜಸ್ ನನಗೆ ಬಂದಿದ್ದು. ನನ್ನ ಕಾಲಲ್ಲಿ ಸ್ವೆಲ್ಲಿಂಗ್ ಇತ್ತು, ಅದು ಆಟೋಮೆಟಿಕ್ ಆಗಿ ಇದ್ದಕ್ಕಿದಂಗೆ ಸುಮಾರು ದಿವಸದಿಂದ ಇದ್ದಿದ್ದ ಒಂದು 2-3 years ಇಂದ ಇದ್ದಿದ್ದ ಸ್ವೆಲ್ಲಿಂಗ್ ಅದು ಆಟೋಮೆಟಿಕ್ ಆಗಿ ಕಮ್ಮಿ ಆಯ್ತು. ಇದು ನಿಜವಾಗ್ಲೂ ಒಂಥರ ಮ್ಯಾಜಿಕ್ ಅನ್ನಿಸ್ತು ನನಗೆ. ಅದಾದ ನಂತರ ನನಗೆ ನನ್ನ ಸುತ್ತಮುತ್ತ ಇರೋ ಜನ ತುಂಬಾ ನನ್ನ ನೋಟಿಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಮಕ್ಕಳು ಕೂಡ ಅಂದ್ರೆ ಒಂದು ಕೆಲವಾರು ಮಕ್ಕಳಿಗೆ ಒಬ್ಬರಿಗೆ ಅದರಲ್ಲಿ ಏನೋ ಒಂದು, ಅಂದ್ರೆ ನನ್ನ ಅರೌಂಡ್ ಇರೋ ಜನರಲ್ಲಿ ಒಬ್ಬರಿಗೆ ಸ್ವಲ್ಪ ನನ್ನ ಬಗ್ಗೆ ಒಂದು ಇದಿರ್ಲಿಲ್ಲ, ಏನೋ ಒಳ್ಳೆ ಅಭಿಪ್ರಾಯ ಇರ್ಲಿಲ್ಲ. ಆ ಹುಡುಗಿ ಬಂದು ನನ್ನ ಹತ್ರ ಬಂದು ಕೂತ್ಕೊಂಡು ಶಿ ವಾಂಟೆಡ್ ಟು ಟಾಕ್ ಟು ಮೀ ಅಂಡ್ ಏನು ಬೇರೆ ಇದ್ರ ಬಗ್ಗೆ ಎಲ್ಲ ವಿಷಯಗಳು ತಿಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಅದೊಂದು ಮಿರಾಕಲ್ ನನಗೆ. ಅದಾದ ನಂತರ ನನ್ಗೆ ಕಾಲಲ್ಲಿ ಒಂದು ಪ್ಯಾಚ್ ಇತ್ತು. ನಮ್ಮ ತಂದೆಗೆ ಅದು ಸ್ಕಿನ್ ಪ್ರಾಬ್ಲಮ್ ಇತ್ತು. ಆ ಪ್ಯಾಚ್ ನನ್ನ ಕಾಲಲ್ಲಿ ಇತ್ತು. ರೇಖಿ ನಾನು ಹೀಲ್ ಮಾಡ್ಕೋತಾ ಇದ್ದೆ, ಮೆಡಿಸಿನ್ ತಗೋತಾ ಇದ್ದೆ, ಹೋಗ್ತಾ ಇತ್ತು, ಬರ್ತಾ ಇತ್ತು. ಇದು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ದಾಗಿಂದ ವಿತೌಟ್ ನನ್ನ ನಾಲೆಜ್ಗೆ ಗೊತ್ತಿಲ್ಲ ಅದು ಆಲ್ರೆಡಿ ಹೋಗ್ಬಿಟ್ಟಿದೆ ಅಂತ. ಓಕೆ, ಅದು ಕಾಣಿಸ್ತಾನೆ ಇಲ್ಲ ಈಗ. ಸೊ ಹಾಗೆ ಇತ್ತು. ಆಮೇಲೆ ನನ್ನ ವಾಯ್ಸ್ ಯಾರಾದ್ರೂ ಫೋನ್ ಮಾಡಿದ್ರೆ ನಮಸ್ಕಾರ ಸರ್ ಅನ್ನೋರು, ನಾನ್ ಫೋನ್ ಮಾಡಿದ್ರೆ ಓಕೆ. ಸೊ ಆತರ ಆಗಿತ್ತು. ನನ್ ಥೈರಾಯ್ಡ್ ಪ್ರಾಬ್ಲಮ್ ಇದ್ದಿದ್ರಿಂದ 2003 ಇಂದ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು. ಹಾಗನ್ನೋರು ಈಗ ಅದು ನಮಸ್ಕಾರ ಮೇಡಮ್ ಅಂತಾರೆ ಈಗ. ಸೊ ಹಂಗಾಗಿದೆ. ಥ್ರೋಟ್ ನಂದು ನಾರ್ಮಲ್ ಆಗಿದೆ ಈಗ. ಸೊ ಅದೊಂದು ನನ್ಗೆ ದೊಡ್ಡ ಮಿರಾಕಲ್ ಈಗ. ನಾನು ಅದಕ್ಕೆ ಚಕ್ರ ಹೀಲಿಂಗು ಇದು ಮಾಡ್ತಾ ಇದ್ದೆ. ಮೆರಿಡಿಯನ್ 1 ಮತ್ತೆ ವೆಲ್ ಬೀಯಿಂಗ್ ಪ್ರೋಗ್ರಾಮ್ಸ್ ಮಾಡ್ಕೋತಾ ಇದ್ದೆ.
ದಟ್ಸ್ ವೆರಿ ನೈಸ್ ಆಕ್ಚುಲಿ ನನ್ನ ಪ್ರಕಾರ. ಮತ್ತೆ ನನ್ನ ತಾಯಿಗೆ ಅವ್ರು ಲ್ಯಾಕ್ಸಿಟಿವ್ ತಗೊಳ್ದಿರಾ ಅವ್ರಿಗೆ ಮೋಷನೇ ಆಗ್ತಾ ಇರ್ಲಿಲ್ಲ. ಅಂಥದ್ದು ಅವ್ರಿಗೆ ಈಗ ನಾರ್ಮಲ್ ಆಗಿ ಮೋಷನ್ ಆಗ್ತಿದೆ ಅವ್ರಿಗೆ. ಮತ್ತೆ ಆಸ್ತಮಾದಲ್ಲಿ ಹೆಲ್ಪ್ ಆಗ್ತಿದೆ ಅವ್ರಿಗೆ. ಮೆರಿಡಿಯನ್ 1 ಬಯೋ ಎನರ್ಜೆಟಿಕ್ ಇದು ಅಲಾಸ್ಕನ್ ಜೆಮ್ ಥೆರಪಿ ಅದು ನಾನು ರನ್ ಮಾಡ್ತಾ ಇದ್ದೀನಿ ಅವ್ರಿಗೆ. ಆಮೇಲೆ ಸ್ಫೂರ್ತಿ ಅಂತ ನನ್ನ ಕ್ಲೈಂಟ್. ಅವಳು ಆವ್ರೇಜ್ ಸ್ಟೂಡೆಂಟ್. ಅವಳು 40 ಮೇಲೆ ಪಾಸ್ ಆಗೋದು ಕಷ್ಟ. ಆವ್ರೇಜ್ ಸ್ಟೂಡೆಂಟ್ ಅವಳು ಈಗ 78% ತಗೊಂಡಿದ್ದಾಳೆ ಲರ್ನಿಂಗ್ ಪ್ರೋಗ್ರಾಮ್. ಅವಳಿಗೆ ರನ್ ಮಾಡಿದಾಗ 78% ತಗೊಂಡಿದ್ದಾಳೆ. ಅವ್ರ ಫ್ಯಾಮಿಲಿ ಫುಲ್ ನನಗೆ ಪೂರ್ತಿ ಎವ್ರಿ ಡೇ ಬ್ಲೆಸ್ಸಿಂಗ್ಸ್ ಕಳ್ಸೋದ್ರಲ್ಲೇ ಇದ್ದಾರೆ ಇವತ್ತಿನವರೆಗೂ ಅವರು. ಸೊ ಆ ತರ ಇದೆ. ಮತ್ತೆ ನನ್ನ ತಮ್ಮನ ಮಗ ಆರ್ಯನ್ ಅಂತ, ಅವನು ಅಡಿಕ್ಟೆಡ್. ಅವನು ಏನು ಮೊಬೈಲ್ಗೆ, ಟಿವಿಗೆ, ವಿಡಿಯೋ ಗೇಮ್ಸ್ಗೆ. ಅವನು ಓದೋದ್ರಲ್ಲಿ ಅವ್ನ ಇಂಟ್ರೆಸ್ಟೇ ಇಲ್ಲ ಅಂತ. ಅವನು ಎಕ್ಸಾಮ್ ಬಂದಾಗ ಅವನಿಗೆ ಜ್ವರ ಬಂದ್ಬಿಟ್ಟಿತ್ತು ಈ ಎಕ್ಸಾಮ್ ಫಿಯರ್ಗೆ. ಅಂತ ಹುಡುಗ ನಾನು ಲರ್ನಿಂಗ್ ಪ್ರೋಗ್ರಾಮ್ ರನ್ ಮಾಡಿದಾಗ ನಾನು ಹೋಗಿ ಕೂತ್ಕೊಂಡು ಓದ್ತೀನಿ ಅಂತ ಓದಿ ಅವನು ಈಸ್ ಗಾಟ್ ಮಿರಾಕಲಸ್ಲಿ 75%. ಅವರು ಟೀಚರ್ಸ್ ಎಲ್ಲ ಅವ್ರ ಫುಲ್ ಶಾಕ್ ಆಗ್ಬಿಟ್ಟಿದ್ದಾರೆ ಅದ್ರ ಬಗ್ಗೆ. ಓಕೆ, ಸೊ ಈ ತರ ಒಂದು ಮಿರಾಕಲ್ ಥಿಂಗ್ಸ್ ಆರ್ ಗೋಯಿಂಗ್ ಆನ್. ಮತ್ತೆ ವಿಹಾ ಅಂತ, ಇದು ನಾನು ಸ್ಟಾರ್ಟಿಂಗ್ ಅಲ್ಲಿ ಒಂದ್ಸರಿ ಟೆಸ್ಟಿಮನಿ ಕೊಡೋಕ್ ಬಂದೆ. ಅವಾಗ ಅದು ನಂಗೆ ಸರಿಯಾಗಿ ಹೇಳಕ್ ಆಗ್ಲಿಲ್ಲ, ಯಾಕೆಂದ್ರೆ ಇದು ಹೀಲಿ ಡಿವೈಸ್ ತಗೊಂಡಿರೋದು ಮನೇಲಿ ಯಾರಿಗೂ ಗೊತ್ತಿಲ್ಲ. ಓಕೆ, ನಾನು ಅವತ್ತು ಟೆಸ್ಟಿಮನಿ ಕೊಡ್ಬೇಕು ಅದ್ರ ಬಗ್ಗೆ. ನನ್ ಮಗ ಬಂದು ಮುಂದೆ ನಿಂತ್ಕೊಂಡಿದ್ದಾನೆ. ಐ ಕುಡ್ ನಾಟ್ ಟಾಕ್ ಆಲ್ಸೋ ಅವತ್ತು. ಸೊ ಅದಕ್ಕೆ ನಾನು ಹೇಳಕ್ ಆಗ್ಲಿಲ್ಲ ಅವತ್ತು ಎಕ್ಸ್ಪ್ಲೈನ್ ಮಾಡೋದಕ್ಕೆ. 15 days ಒಳಗಡೆ ವಿಹಾ ಅಂತ ಹುಡುಗಿ ಆಕ್ಚುಲಿ ನ್ಯೂಮೋನಿಯಾ ಇಂದ ಅಡ್ಮಿಟ್ ಆಗಿದ್ಲು. ಅವಳು 10 days ಅಬ್ಸರ್ವೇಷನ್ ಅಲ್ಲಿ ಇರ್ಬೇಕು ಅಂತ ಹೇಳಿದ್ರು ಡಾಕ್ಟರ್. ಅಂತ ಹುಡುಗಿಗೆ ನಾನು ಹೀಲಿಂಗ್ ಕೊಡೋಕ್, ಅವಳು ಮಾರ್ನಿಂಗೇ ಹೇಳಿದ್ರು ನನಗೆ ಹೀಲಿಂಗ್ ಕೊಡೋಕ್ ಸ್ಟಾರ್ಟ್ ಮಾಡಿದಾಗ ಅಲಾಸ್ಕನ್ ಜೆಮ್ ಥೆರಪಿ ಮತ್ತೆ ಚಕ್ರ ಹೀಲಿಂಗ್ ಮಾತ್ರ ಮಾಡಿದ್ರು ನಾನು. 1.5 day ನಲ್ಲಿ ಅವಳು ಡಿಸ್ಚಾರ್ಜ್ ಆದ್ಲು. ಓಕೆ, ಸೊ ಅವರು ಅದೇ ಅವರು ಡಾಕ್ಟರ್ಸ್ ಕೂಡ ಅದು ಹೇಗೆ ಇದು ಅಂತ ಅವ್ರಿಗೂ ಅರ್ಥ ಆಗಿಲ್ಲ. ಹಿಂದಿನ ದಿವಸ ಅಷ್ಟೊಂದು ಸೀರಿಯಸ್ ಆಗಿದ್ದು ಹುಡುಗಿ ಅವಳು. ಸೊ ಹಂಗಾಗಿ ಆ ಹುಡುಗಿ ಕೂಡ ಮತ್ತೆ ಮನೆಗೆ ಬಂದು ಟ್ರೀಟ್ಮೆಂಟ್ ತಗೊಳ್ತಾನೆ. ಆವಾಗ ಮಾರ್ಚ್ ಆಗ ಅವಳು ಕೂಡ ಸ್ಟಡೀಸ್ ಅಲ್ಲಿ ಗಮನ ಕೊಡೋಕೆ ಆಗ್ತಾ ಇರ್ಲಿಲ್ಲ ಅವಳಿಗೆ. ಅಂತ ಅವಳಿಗೆ ನಾನು ಲರ್ನಿಂಗ್ ಪ್ರೋಗ್ರಾಮ್ ಕೊಟ್ಟಾಗ ಅವಳು ಕೂಡ 75% ತಗೊಂಡಿದ್ದಾಳೆ. ಸೊ ಇದು 3 ಇನ್ಸಿಡೆಂಟ್ ಸ್ಟೂಡೆಂಟ್ಸ್ದು. ಸೊ ನನಗೆ ಇದು ತುಂಬಾನೇ ಖುಷಿ ಕೊಟ್ಟಿರೋ ವಿಷಯ. ಮತ್ತೆ ಟಾನಿಯಮ್ಮ ಅಂತ ಒಬ್ರು ನನ್ನ 78 years ಒಬ್ಬ ಓಲ್ಡ್ ಫ್ರೆಂಡ್ ಲೇಡಿ. ಅವ್ರ ಮಕ್ಕಳ ವಿಷಯದಿಂದ ತುಂಬಾನೇ ಡಿಪ್ರೆಷನ್ಗೆ ಹೋಗಿದ್ರು. ಒಂದ್ ದಿವಸ ಫುಲ್ ಅಂದ್ರೆ ಕಂಪ್ಲೀಟ್ ಅವ್ರಿಗೆ ಡೇ ಅಂಡ್ ನೈಟ್ ನಿದ್ದೆ ಬರ್ತಿರ್ಲಿಲ್ಲ ಅವ್ರಿಗೆ. ಒಂದೇ ದಿವಸಕ್ಕೆ ಅವ್ರಿಗೆ ಮೆಂಟಲ್ ಇದು ಪ್ರೋಗ್ರಾಮ್ ಮತ್ತೆ ಚಕ್ರ ಹೀಲಿಂಗ್ 2 ಕೊಟ್ಟಾಗ ಫಸ್ಟ್ ಟೈಮ್ ಶಿ ಸೆಡ್ ಶಿ ಹ್ಯಾಸ್ ಸ್ಲೆಪ್ಟ್ ಸೋ ವೆಲ್ ಅಂಡ್ ಐ ಆಮ್ ನಾರ್ಮಲ್ ಮಮತಾ ಅಂತ ಹೇಳಿದ್ರು. ಐ ಆಮ್ ಬ್ಯಾಕ್ ಅಂತ ಹೇಳಿದ್ರು. ದಟ್ ಇಸ್ ದ ಥಿಂಗ್ ಶಿ ಸೆಡ್. ಸೊ ಐ ಆಮ್ ಬ್ಯಾಕ್ ಟು ನಾರ್ಮಲ್ ಅಂತ ಹೇಳಿದ್ರು ಅವರು. ಸೊ ಅದೊಂದು. ಮತ್ತೆ ದಿಲೀಪ್ ಅಂತ ಒಬ್ರಿಗೆ ಏನೋ ಓಕೆ ಮೇಡಮ್, ಮತ್ತೆ ನೆಕ್ಸ್ಟ್ ಟೆಸ್ಟಿಮನಿ ಕಂಟಿನ್ಯೂ ಮಾಡೋಣ. ಸಮಯದ ಸ್ವಲ್ಪ ಅಭಾವ ಇರೋದ್ರಿಂದ ಸೊ ಈಗ ಆಲ್ರೆಡಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ. ಬಹಳ ಜನರಿಗೆ ತಮ್ಮಿಂದ ಉಪಯೋಗ ಆಗ್ತಾ ಇರೋದಕ್ಕೆ ತುಂಬಾನೇ ಧನ್ಯವಾದಗಳು ತಮಗೆ. ಮತ್ತೆ ಎಲ್ಲವನ್ನು ಕರಾರುವಕ್ಕಾಗಿ ನೀವು ಅದನ್ನ ಸರಿಯಾಗಿ ನೋಡ್ಕೊಂಡು ಎಲ್ಲ ವಿವರಣೆ ಮನಮುಟ್ಟುವಂತೆ ಹೇಳಿದ್ದೀರಾ. ಸೊ ನಿಮ್ಗೆ ತುಂಬಾನೇ ಧನ್ಯವಾದಗಳು. ಹಾಗೂ ತಮ್ಮ ಜೀವನದಲ್ಲಿ ತುಂಬಾನೇ ಆಯ್ತು. ಓಕೆ, ಇಲ್ಲಿ ನನ್ನ ಜೀವನದಲ್ಲಿ ಕಂಡಿರೋ ಒಂದು ಅತ್ಯದ್ಭುತ ಇದು ಆಕ್ಚುಲಿ. ಮತ್ತೆ ಈಗ ಕೆಲವಾರು ವಿಷಯದಲ್ಲಿ ನನ್ನ ತಂದೆ ಒಂದೇ ಒಂದು ವಿಷಯದ ನಾನು ಹೇಳ್ಬೇಕಾಗಿದೆ. ಇದು ನನ್ನ ತಂದೆ ಆಕ್ಚುಲಿ ಆಲ್ಝೈಮರ್ಸ್ ಇಂದ ತೀರ್ಕೊಂಡ್ರು. ಆಗ ಇದು ನನ್ಗೆ ಸಿಕ್ಲಿಲ್ಲ ಅನ್ನೋದು ತುಂಬಾನೇ ಒಂದು ನನ್ಗೆ ನೋವಿದೆ. ಬಟ್ ಜೀರಿಯಾಟ್ರಿಕ್ ಇದಕ್ಕೆ ಈಗ ಅವ್ರಿಗೆಲ್ಲ ನಾನು ಮಾಡಕ್ ಸ್ಟಾರ್ಟ್ ಮಾಡಿದ್ದೀನಿ ಆ ತರ ಪೇಷಂಟ್ಸ್ಗೆ. ಸೊ ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್. ಓಕೆ, ಆಲ್ ದ ಬೆಸ್ಟ್. ತುಂಬಾ ಒಳ್ಳೇದಾಗ್ಲಿ ತಮಗೆ. ತಮ್ಮಿಂದ ಇನ್ನೂ ಬಹಳ ಜನರಿಗೆ ಇದು ಮುಟ್ಟುವಂತಾಗಲಿ. ಆಲ್ ದ ಬೆಸ್ಟ್ ವಿಶಸ್ ತಮಗೆ. ಈಗ ಮುಂದಿನ ಪಾರ್ಟಿಸಿಪೆಂಟ್ ಶಾಂಭವಿ ಅನ್ನೋರು, ಅವರು ತಮ್ಮ ಅನುಭವ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಗುರುಜಿ. ನಮಸ್ಕಾರ. ಈ ಡಿವೈಸ್ ಏನಿದೆ ಅಲ್ಲ, ಇಲ್ಲಿ ಕಂಡಿಡ್ದವ್ರು ಮಾರ್ಕಸ್ ಸ್ಕೀಮೆ
ಹಾಗೂ ಇದನ್ನ ಅಡ್ವೈಸ್ ಮಾಡಿದಂತ ಶಿವಯೋಗಿ ಸರ್ ಅಸಾಮಾನ್ಯರು. ನಾನು ಹೊಗಳೋದಕ್ಕೆ ಹೇಳ್ತಾ ಇಲ್ಲ, ಈಗ ನಾನು ಹೇಳೋದು ನನ್ನ ಅನುಭವ ಮಾತ್ರ. ಈ ರೇಖಿ, ಸಂಕಲ್ಪ, ರಾಜಕ್ರಿಯ ಇವುಗಳ ಜೊತೆಗೆ ಸರ್ ನಮ್ಗೆ ಈ ಮಿರಾಕಲ್ ಅಡ್ವೈಸ್ ಮಾಡ್ಬಿಟ್ರು. ನಾವು ಅದನ್ನ ತಕೊಂಡ್ಮೇಲೆ ಈಗ ನಂಗೆ ರಿಸಲ್ಟ್ ಏನ್ ಕೊಟ್ಟಿದೆಯಪ್ಪ ಅಂತಂದ್ರೆ, ಇವು ನನ್ ಮಕ್ಕಳು ಟಾಪರ್ಸೇ, ಬಟ್ ಅವ್ರು ಹೆಂಗೀಗ ಅಚೀವ್ಮೆಂಟ್ ಮಾಡಿದಾಳಪ್ಪ ಅಂತಂದ್ರೆ 95.36 ಸ್ಕೋರ್ ಮಾಡಿ 2 ಸಬ್ಜೆಕ್ಟ್ಲಿ ಔಟ್ ಆಫ್ ಔಟ್. ಈ ಸಲ ಅಂತೂ ಪೇಪರ್ಸ್, ಮ್ಯಾಥ್ಸ್ ಪೇಪರ್ ವೆರಿ ಟ್ವಿಸ್ಟಿಂಗ್. ಅದ್ರಲ್ಲಿ ಇಷ್ಟು ಸ್ಕೋರ್ ಮಾಡಿ ಈ ತಾಲೂಕಾ ಲೆವೆಲ್ಗೆ ಒಂದು ಟಾಪ್ 10 ಅಲ್ಲಿ ಇದ್ದಾರೆ. ಇದು ಓಕೆ, ಮಾರ್ಕ್ಸ್ ಹಂಟಿಂಗ್ ಇಸ್ ಓಕೆ, ಆದ್ರೆ ಅದನ್ನ ಪ್ರಿಪರೇಷನ್ ಮಾಡೋ ಮುಂದೆ ನಾವು ಮೆಂಟಲ್ ಅಂಡ್ ಫಿಸಿಕಲ್ ಹೆಲ್ತ್ ಇಟ್ಕೊಂಡು ಏನ್ ಪ್ರಿಪೇರ್ ಮಾಡ್ತೇವಲ್ಲ ಕಾನ್ಫಿಡೆನ್ಸ್ ಆಗಿ, ಆ ಒಂದು ಕಾನ್ಫಿಡೆನ್ಸ್ ಕೊಟ್ಟು ಈ ಹೀಲಿ ಮತ್ತೊಂದು ಗುರುಗಳ ಒಂದು ಮಾರಲ್ ಸಪೋರ್ಟ್ ಎರಡು ಮಿಕ್ಸ್ ಆಯ್ತು ಕೊಡ್ತು. ಈ ಒಂದು ಏನಪ್ಪಾ ಅಂದ್ರ ಲರ್ನಿಂಗ್ ಸಿಸ್ಟಮ್ ಅಂಡ್ ಬಯೋ ಎನರ್ಜಿಕ್ ಸಿಸ್ಟಮ್ ನಾವು ರನ್ ಮಾಡಿದ್ದೇವೆ ಒಳಗೆ. ಈ ಲರ್ನಿಂಗ್ ಸಿಸ್ಟಮ್ ಅಲ್ಲಿ ಏನಪ್ಪಾ ಅಂತಂದ್ರೆ ಈ ಪ್ರೋಗ್ರಾಮ್ಸ್ ಫೋಕಸ್, ಕಾನ್ಸಂಟ್ರೇಷನ್, ಎಕ್ಸಾಮ್ ಅಕ್ಯೂಟ್ ಅಂಡ್ ಸ್ಟ್ರೆಸ್ ಬಹಳ ಹೆಲ್ಪ್ ಮಾಡ್ತು. ಜೊತೆಗೆ ಅವಳು ನೋಡಿ ಈ ಹೀಲಿ ಹೇಗಿದೆಪ್ಪ ಅಂತಂದ್ರೆ ಅದೇ ಡಯಾಗ್ನೋಸ್ ಮಾಡುತ್ತೆ, ಅದೇ ಕರೆಕ್ಟ್ ಮಾಡ್ಕೊಳುತ್ತೆ. ಫಿಸಿಕಲ್ ಆಗಿ ಏನ್ ಬೇಕಪ್ಪ ಅಂತಂದ್ರೆ ಅವಳಿಗೆ ಬಾಡಿ ಏನ್ ನೀಡಿದೆ ಆ ಫಿಸಿಕಲ್ ಹೆಲ್ತ್ ಅದು ಕೊಡ್ತು. ದಟ್ ಬಯೋ ಎನರ್ಜಿ ಬೂಸ್ಟ್ ಅಂಡ್ ಆಲ್ ಬಯೋ ಎನರ್ಜೆಟಿಕ್ ಬೂಸ್ಟಿಂಗ್ ಪ್ರೋಗ್ರಾಮ್ಸ್ ಅಂತ ಆ ತರ ಬೂಸ್ಟ್ ಮಾಡುದು. ಇನ್ನೊಂದು ಏನಪ್ಪಾ ಅಂತಂದ್ರೆ ಟ್ಯೂಷನ್ ಬೇಡ ಅಂತ ಹೇಳೋದಿಲ್ಲ, ಅದು ಅವಶ್ಯಕತೆ ಇದ್ರೆ ತಗೊಳ್ಳೇಬೇಕು. ಆದ್ರೆ ಓನ್ಲಿ ಅವ್ರ ಅಣ್ಣ ಸಂದೀಪ್ ರಾಜನ್ ಗೈಡೆನ್ಸ್ ಅಂಡ್ ಗುರುಗಳ ಒಂದು ಮಾರಲ್ ಸಪೋರ್ಟ್ ಅಂಡ್ ಹೀಲಿ ಯೂಸ್, ಇಷ್ಟ್ರ ಮೇಲೆ ಅವಳು ಇಷ್ಟು ಸಾಧನೆ ಮಾಡಿದ್ದಾರೆ. ಐ ಆಮ್ ವೆರಿ ಪ್ರೌಡ್ ಆಫ್ ಹರ್. ಥ್ಯಾಂಕ್ ಯು ಹೀಲಿ ಗುರುಜಿ ಅಂಡ್ ಆಲ್ ಹೀಲಿ ಮೆಂಬರ್ಸ್. ಅಂಡ್ ಪರ್ಸನಲಿ ಆಶಿಕಾ ಇಸ್ ಗೈಡೆಡ್ ನೌ, ಥ್ಯಾಂಕ್ಸ್ ಟು ಹರ್, ಸ್ವೀಟ್ ಲೇಡಿ. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ ಶಾರ್ಟ್ ಅಲ್ಲಿ ಹೇಳ್ಬಿಡ್ತೀನಿ. ನಮ್ಮ ಮನೆಯವ್ರಿಗೆ ನೀ ಪ್ರಾಬ್ಲಮ್ ಇತ್ತು. ಸರ್ ಡಿಜಿನ್ಯೂಟ್ರಿಷಿಯಸ್ ಮೆರಿಡಿಯನ್ ಟು ಬಯೋಎನರ್ಜೆಟಿಕ್ ರಿವೈಟಲೈಸೇಷನ್ ಅದನ್ನ ಅಡ್ವೈಸ್ ಮಾಡಿದ್ರು. ಅದೀಗ ಸ್ಲೋಲಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಈಸ್ ರಿಲ್ಯಾಕ್ಸಿಂಗ್. ಇನ್ನೊಂದೇನಪ್ಪಾ ಅಂತಂದ್ರೆ ನನಗೆ ಮೈಗ್ರೇನ್ ಇತ್ತು. ಆ ಮೈಗ್ರೇನಿಗೆ ಸರ್ ಡೀಪ್ ಸೈಕಲ್ ಅಡ್ವೈಸ್ ಮಾಡಿದ್ರು. ಅದ್ರ ಜೊತೆಗೆ ಆಸಿಡಿಟಿ ಇತ್ತು. ಆ ಡೀಪ್ ಸೈಕಲ್ ಜೊತೆಗೆ ನಾನು ಪವರ್ ಆಫ್ 3 ಎರಡನ್ನು ಮಿಕ್ಸ್ ಮಾಡಿ ಡೈಲಿ ಅಪ್ಲೈ ಮಾಡ್ತೇನೆ. ಅದ್ರ ಜೊತೆಗೆ ಚಕ್ರ ಮತ್ತು ಔರ ಅದನ್ನು ಮಾಡ್ತಾ ಹೋಗ್ತಾ ಇದ್ದೇನೆ. ಐ ಆಮ್ ಅಷ್ಟು ಇಂಪ್ರೂವ್ ಆಗ್ತಾ ಇದ್ದೀನಿ. ಆಮೇಲೆ ನನ್ನ ಮಗ ಅವನು ನೋಡ್ರಿ ಕ್ಯೂ ಹಚ್ಚಿಬಿಟ್ಟಿರ್ತೇವೆ 4 ಜನ ಹಿಲಿ ಬಾಬಾ ಅಂದ್ಕೊಂಡು ನನಗ್ ಬೇಕು ಅಂತ. ಅವ್ರು ಹ್ಯಾಕ್ ಥಿಂಕ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಆದ ತಕ್ಷಣ ತಾವೊಂದು ಸಪರೇಟ್ ಹಿಲಿ ಖರೀದಿ ಮಾಡೋದು, ಮತ್ತೆ ಎಲ್ಲರಿಗೂ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಹಿಲಿ ಕೊಡ್ಸೋದು. ಅಷ್ಟು ಇನ್ಸ್ಪೈರೇಷನ್ ಇದು ಹಿಲಿ. ಈಗ ನನ್ ಮಗ ಸಂದೀಪ್ ರಾಜ್ ಇದಾನಲ್ಲ, ಅವನ್ಗೆ ಇಷ್ಟು ಟರ್ನ್ ಮಾಡೋಕ್ಕೂ ಸಮಯ ಇಲ್ಲ. ಸ್ವಲ್ಪ ಇದು PUC ಸೈನ್ಸ್ ಸೆಕೆಂಡ್ ಇಯರ್ ಅಲ್ಲ, ಅವನು ಯಾವ್ಯಾವ ಪ್ರೋಗ್ರಾಮ್ ರನ್ ಮಾಡ್ತಾನಪ್ಪ ಕೂಲಾಗಿ ಇದ್ದುಕೊಂಡು ಅಭ್ಯಾಸ ಮಾಡೋದಕ್ಕೆ. ಏನಪ್ಪಾ ಅಂತಂದ್ರೆ ಕೋಲ್ಡ್ ಸೈಕಲ್ ಅಂಡ್ ಲರ್ನಿಂಗ್ ಪ್ರೋಗ್ರಾಮ್, ನಂತರ ಬಯೋ ಎನರ್ಜಿಕ್ ಬೂಸ್ಟ್. ನಾ ಲರ್ನಿಂಗ್ ಪ್ರೋಗ್ರಾಮ್ ಅಲ್ಲಿ ಏನಿದೆ ಹೆಡ್ಸ್ ಅಂತ ಹೇಳಿದೀನಿ. ಈ ಬಯೋ ಎನರ್ಜಿಕ್ ಬೂಸ್ಟ್ ಇದೆ ನೋಡಿ, ಅದರಲ್ಲಿ ಕೊಹರೆನ್ಸ್, ಬಯೋ ಎನರ್ಜಿಟಿಕ್ ಬೂಸ್ಟ್ ಮತ್ತು ಕಾಸ್ಮಿಕ್ ಗ್ರೋತ್ ಅಂತ 3 ಪ್ರೋಗ್ರಾಮ್ ಇದೆ. ಬಹಳ ಹೆಲ್ಪ್ಫುಲ್ ಇದೆ. ಅದಕ್ಕಾಗಿ ಇಷ್ಟು ಹೆಲ್ಪ್ ಆಗ್ತಾ ಇದೆ. ಮತ್ತೆ ನಮ್ಮ ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ನಮ್ಮ ಮಕ್ಕಳು ಇಷ್ಟು ಚಂದ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ, ಮತ್ತು ಪೇರೆಂಟ್ಸ್ ಇಷ್ಟು ಚಂದ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ದಟ್ ಈಸ್ ಅಮೇಝಿಂಗ್. ಥ್ಯಾಂಕ್ ಯು ಹಿಲಿ. ನಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕೋಗುದಿಲ್ಲ. ಈ ಎಲ್ಲಾ ಒಳ್ಳೆ ಪ್ರಯತ್ನಗಳಿಗೆ ನಮ್ಗೆ ಒಳ್ಳೆ ಪ್ರತಿಫಲ ಸಿಗ್ತಾ ಇದೆ. ಅದನ್ನ ನಾವು ರೂಢಿ ಮಾಡ್ಕೊಂಡಿರ್ತೀವಿ. ಈ ಒಳ್ಳೆಯ ಪ್ರಯತ್ನಕ್ಕೆ ಒಳ್ಳೆ ಪ್ರತಿಫಲ. ಇದು ಸರ್ ಫೇವ್ರೆಟ್, ಈಗ ನಮ್ಮ ಫೇವ್ರೆಟ್ ಆಗ್ಬಿಟ್ಟಿದೆ. ಅದಕ್ಕಾಗಿ ಮಾರ್ಕಸ್ ಕೀಮೆ ಅವರಿಗೆ, ಅಡ್ವೈಸ್ ಮಾಡಿದಂತ ಶಿವಯೋಗಿ ಗುರುಗಳಿಗೆ ಅಂಡ್ ಆಲ್ ದ ಹಿಲಿ ಮೆಂಬರ್ಸ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ತುಂಬಾನೇ ಧನ್ಯವಾದಗಳು ತಮಗೆ.
ಎಲ್ಲರಿಗೆ ಮನಮುಟ್ಟುವಂತೆ ತುಂಬಾ ಚೆನ್ನಾಗಿ ತಾವು ಮಾಹಿತಿ ಕೊಟ್ಟದ್ದಕ್ಕೆ ಎಲ್ಲರಿಗೂ ಬಹಳ ಉಪಯುಕ್ತವಾಗುವಂತಹ ಒಂದು ಶೇರಿಂಗ್ ಇದು. ಸೊ ಬಿಗ್ ಥ್ಯಾಂಕ್ಸ್. ತಮಗೆ ತುಂಬಾ ಒಳ್ಳೇದಾಗ್ಲಿ ಅಂತ ಹಾರೈಸ್ತೇನೆ. ಈಗ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಬಸವರಾಜ್ ಬಡಿಗೇರ್. ಹಾ ಗುರುಗಳೇ, ಕೇಳಿಸ್ತಾ ಇದೆಯಾ? ಎಸ್, ಕಂಟಿನ್ಯೂ. ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಮೊದಲಾಗಿ ನಮ್ಮ ಶಿವಯೋಗಿ ಮದನ್ ಅವರಿಗೆ ಧನ್ಯವಾದಗಳು ಹೇಳ್ತಾ, ಅವರೇ ನನಗೆ ಇದ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ನಾನು ಬೆಂಗಳೂರಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗ ಯಾವುದೇ ಒಂದು ವಿಚಾರಗಳನ್ನು ಸೈಂಟಿಫಿಕ್ ಆಗಿ ನೋಡ್ಬೇಕಂತ ನಮ್ಮ ರೇಖೆ ಒಳಗ ಆಲ್ರೆಡಿ ಮೆನ್ಷನ್ ಆಗಿತ್ತು. ಅದ್ರ ಪ್ರಕಾರ ನಾನು ಬೆಂಗಳೂರಿಗೆ ಕ್ಲಾಸ್ ಅಲ್ಲಿ ಅಟೆಂಡ್ ಆದಾಗ ಅಲ್ಲಿ ಸ್ವಲ್ಪ ತಿಳ್ಕೊಂಡೆ. ಆನಂತರ ಹುಬ್ಬಳ್ಳಿ ಒಳಗೂ ಇದಕ್ಕೆ ಪ್ರೋಗ್ರಾಮ್ ಇತ್ತು, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡೆ. ಹಾಗಾಗಿ ನಮ್ ಸಾರು ಹೇಳಿದ್ರು ಇದ್ರ ಬಗ್ಗೆ ಚೆನ್ನಾಗಿದೆ ಐಡಿಯಾ, ನಮ್ ತಯಾರಿಗೆಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರು. ಆಮೇಲೆ ಮೆಂಟಲಿ ಬ್ಯಾಲೆನ್ಸಿಂಗ್ ಚೆನ್ನಾಗಿದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ನಮ್ಮ ಸಿಸ್ಟರ್ಗೂ ಅವ್ರ ಮಕ್ಕಳಿಗೆ ಮೆಂಟಲ್ ಬ್ಯಾಲೆನ್ಸಿಂಗು ಇಷ್ಟತನ ಎಲ್ಲರೂ ಏನೇನೋ ಬಹಳಷ್ಟು ಮಾಹಿತಿಗಳು ಕೊಟ್ರು. ಅವೆಲ್ಲ ನನ್ನ ಜೀವನದಲ್ಲಿ ಎಲ್ಲ ಆಗಿ ಹೋಗಿದ್ದು. ಆದ್ರೆ ಇನ್ಮೇಲೆ ನಾನು ಹೇಳ್ತಾ ಇರೋದಂದ್ರೆ ಮೆಂಟಲಿ ಬ್ಯಾಲೆನ್ಸಿಂಗ್ ಸಂಬಂಧಪಟ್ಟಿದ್ದು ಕೆಲವೊಂದು ಪ್ರೋಗ್ರಾಮ್ಗಳು ನಾನು ಬಹಳಷ್ಟು ಆಯ್ಕೆಗಳನ್ನ ಮಾಡಿಲ್ಲ ಅದರಲ್ಲಿ ಶೈಲಿ ಒಳಗೆ. ಆದ್ರೆ ಕೆಲವೊಂದು ಪ್ರೋಗ್ರಾಮ್ಗಳನ್ನ ನಾನು ರನ್ ಮಾಡಿದೆ. ಅದು ನನ್ನ ಜೀವನಕ್ಕೂ ಸಂಬಂಧಪಟ್ಟಿದ್ದು. ಫೈನಾನ್ಸ್ ಇಂಪ್ರೂವ್ಮೆಂಟ್, ಗೋಲ್ಡ್ ಸೈಕಲ್ ಇಂದ ಕೆಲವೊಂದು ಟಾಕ್ಸಿನ್ಸ್ ಎಲ್ಲ ರಿಮೂವ್ ಆಯ್ತು. ಆನಂತರ ನಮ್ಮ ತಂದೆ ತಾಯಿಯವರು ಬಹಳ ಶಾಂತವಾಗಿ ಇರ್ತಿದ್ದಿಲ್ಲ. ಸ್ವಲ್ಪ ಅವ್ರಿಗೆ ಬ್ಲೂ ಆ್ಯಪ್ ಇಂದನೇ ನನಗೆ ಬಹಳಷ್ಟು ಚೇಂಜಸ್ ಆಯ್ತು ಇದರಿಂದ. ಹಾಗಾಗಿ ನಮ್ಮ ಅಕ್ಕನ ಮಕ್ಕಳಿಗೆ ಅವರು ಧಾರವಾಡದಲ್ಲಿದ್ದಾರೆ, ಅವ್ರಿಗೆ ಇಲ್ಲಿಂದನೇ ಬ್ಲೂ ಆ್ಯಪ್ ಇಂದ ನಾನು ಕಂಟಿನ್ಯೂಲಿ ಹೀಲ್ ಮಾಡ್ತಾ ಇದ್ದೆ. ಅವ್ರವ್ರ ಪ್ರೋಗ್ರಾಮ್ಸ್, ಬೇರೆ ಬೇರೆ ಪ್ರೋಗ್ರಾಮ್ಸ್ ಗಳನ್ನ ಹೀಲ್ ಮಾಡ್ತಾ ಇದ್ದಾಗ ಅವ್ರ ಮೆಂಟಾಲಿಟಿನೂ ಚೇಂಜಸ್ ಆಗಿ ಅವರು ಕೂಡ ಎಜುಕೇಶನ್ ಒಳಗೆ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಆನಂತರ ನನಗೆ ಹಣಕಾಸಿಂದು ಸಮಸ್ಯೆ ಇತ್ತಂತ ನಾ ಏನ್ ಹೇಳ್ತಿದ್ದಿಲ್ಲ. ಆದ್ರೂ ಗುರುಗಳ ಕಡೆ ನಾನು ಕನೆಕ್ಟ್ ಆಗಿ ಮೇಲೆ ಅದು ಹಣಕಾಸಿಂದು ಸಮಸ್ಯೆ ಕೂಡ ನನಗೆ ಬಗೆಹರಿದಿದೆ ಈ ಹೀಲಿಯಿಂದ. ಆನಂತರ ಇದ್ರೊಳಗೆ ಏನೇ ಹೇಳ್ಬೇಕಂತಂದ್ರೆ, ಇದು ಒಂಥರ ಡಾಕ್ಟರ್ ಆಗಿ ವರ್ಕ್ ಮಾಡ್ತಾ ಇದೆ. ನಾವು ಸುಮ್ನೆ ಮಕ್ಕಳಿಗೋಸ್ಕರ ಓದ್ಬಿಟ್ಟು ಏನೋ ಮಾಡಿಸ್ಬೇಕಂತ ಹೇಳ್ತಿದ್ವಿ. ಆದ್ರೆ ನಾವ್ ಈಗ ಏನ್ ಮಾಡ್ತಿದ್ವಿ ಅಂದ್ರೆ ಯಾರಿಗಾರ ಕೇಳ್ತಾ ಇದ್ದಾರೆ ಇದು ಹೆಂಗ್ ವರ್ಕ್ ಆಗುತ್ತೆ ಏನು ಅಂತ ಕೇಳ್ತಾ ಇದ್ರಲ್ಲ, ಅವಾಗ ನಾನು ಹೇಳ್ತಾ ಇದ್ರೆ ಇದು ಒಂಥರ ಡಾಕ್ಟರ್ನ ಖರೀದಿ ಮಾಡಿ ತಂದಿಟ್ಟಂಗೆ ಅಂತ ಹೇಳಿದೆ ನಾನು ಎಲ್ಲರಿಗೂ. ಅದೇ ಹೆಂಗಂತ ಕೇಳಿದಾಗ ನಮ್ಮ ತಾಯಿಯವ್ರದ್ದು ಬೇರೆಯವ್ರದ್ದೆಲ್ಲ ರಿಸಲ್ಟ್ ಹೇಳಿದಾಗ ಬಹಳಷ್ಟು ಜನ ಇದು ಖರೀದಿ ಮಾಡ್ತಾರಲ್ಲ ಅಂತ ಅನ್ಕೊಂಡಿದ್ದಿಲ್ಲ ನಾನು. ಆದ್ರೆ ಈಗ ಖರೀದಿ ಬಹಳಷ್ಟು ಜನ ಮಾಡಿದ್ದಾರೆ, ಆದ್ರೂ ಕೂಡ ನಾನು STM ಆಗಿದ್ದೇನೆ ಇದರಲ್ಲಿ. ಹಾಗಾಗಿ ಶಿವಯೋಗಿ ಮದನ್ ಅವರಿಗೆ ಮತ್ತೆ ಹೀಲಿ ಒಳಗೆ ಇಲ್ಲಿ ಯಾರ್ಯಾರು ನನಗೆ ಸಪೋರ್ಟಿಂಗ್ ಮಾಡಿದ್ದಾರೆ ಅವ್ರಿಗೆಲ್ಲ ನನಗೆ ತುಂಬಾ ಧನ್ಯವಾದಗಳು. ಮತ್ತೆ ಇನ್ನೊಂದು ವಿಚಾರ ಏನ್ ಹೇಳ್ಬೇಕಂದ್ರೆ, ಈ ಹೀಲಿ ಒಳಗೆ ಸಾಕಷ್ಟು ವಿಚಾರಗಳು ಇದಾವೆ. ಮತ್ತೆ ನನ್ ಮೆಂಟಲಿ ಸ್ವಲ್ಪ ಕ್ಲಾರಿಟಿ ಬಂತು. ಆದ್ರೆ ಶಬ್ದಗಳನ್ನ ನಾನ್ ಚೇಂಜ್ ಮಾಡ್ತಾ ಬಂದೆ ಇದ್ರೊಳಗೆ. ನಮ್ಮ ಜೀವನದಲ್ಲಿ ಏನಾಗಿದೆ ಅಂದ್ರೆ, ಯಾವುದೇ ವಿದ್ಯೆಗಳನ್ನ ಕಲ್ತಿರ್ತೀವಿ ಆದ್ರೆ ಕಾಮೆಂಟ್ ಕೊಡೋದಲ್ಲಿ ಹೋಗ್ಬಿಟ್ಟಿರ್ತೀವಿ. ಆದ್ರೆ ಈ ಹೀಲಿ ಖರೀದಿ ಮಾಡಿದ್ಮೇಲೆ ನನ್ನ ಮೆಂಟಾಲಿಟಿ ಸ್ವಲ್ಪ ಚೇಂಜಸ್ ಆಗಿದ್ದು. ಅದ್ರೊಳಗ ನಾ ಯಾವುದೇ ವಿದ್ಯೆಗಳನ್ನ ಕಲ್ತ್ರು ಅದು ಯಾವ್ದಕ್ಕೂ ಕಾಮೆಂಟ್ ಕೊಡ್ತಾ ಇಲ್ಲ. ಹಾಗಾಗಿ ನನ್ನ ಯಾವ್ದು ಕೂಡ ಪ್ರೋಗ್ರಾಮ್ಸ್ ಗಳನ್ನ ರನ್ ಮಾಡ್ತಾ ಇದ್ದಾಗ ಎಲ್ಲವೂ ಕ್ಲಾರಿಟಿ ಆಗಿ ಬಂದಿದೆ ನನಗೆ ರಿಸಲ್ಟ್. ಮತ್ತೆ ನಮ್ಮ ಫ್ರೆಂಡಿಗೆ ಇದನ್ನ ಯೂಸ್ ಮಾಡಕ್ ಕೊಟ್ಟಿದ್ದೆ, ಅವ್ರ ತಾಯರಿಗೆ ಮೋಷನ್ ರಿಲೇಟೆಡ್ ಕ್ಲಾರಿಟಿ ಬಂದಿದೆ ಅಂತ ಹೇಳಿದ್ರು. ಆನಂತರ ಒಬ್ರು ಮೇಡಮ್ ಅವರೇ ನಾನು ಸಜೆಸ್ಟ್ ಮಾಡಿದ್ದೆ, ವರಲಕ್ಷ್ಮಿ ಮೇಡಮ್ ಅಂತ ಹೇಳಿ. ಅವರು ಇಲ್ಲ ಸರ್ ನನಗೆ ಮೆಂಟಲಿ ಬ್ಯಾಲೆನ್ಸಿಂಗ್ ಸಂಬಂಧಪಟ್ಟಿದ್ದಾರ ಸಾಕು, ಇದೇನು ನನಗೆ ಬಿಸ್ನೆಸ್ ಬೇಡ ಅಂತ ನನ್ನ ಎದುರಿಗೆ ಹೇಳಿದ್ರು ಅವರು. ಆದ್ರೂ ನಾನು ಜಸ್ಟ್ ಸಜೆಸ್ಟ್ ಮಾಡಿದ್ದೆ. ಆದ್ರೆ ಅವ್ರು ಖರೀದಿ ಮಾಡಿದ ಮೇಲೆ ನನಗಿನ್ನ ಜಾಸ್ತಿ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಆ ಹೀಲಿ ಇದ್ರೊಳಗೆ ಸಂಬಂಧಪಟ್ಟಂಗೆ. ಆದ್ರೆ ಆನಂತರ ಒಂದೊಂದು ವಿಚಾರ ಏನಂತಂದ್ರೆ, ನಾವು ಬಹಳ ಖುಷಿಯಾಗಿ ಹ್ಯಾಪಿ ಆಗಿದ್ದೀನಿ ಈಗ ಆಲ್ರೆಡಿ. ಫಸ್ಟಿಗೆ ಒಂಥರ ಇದ್ದೆ, ಆದ್ರೆ ಇದನ್ನ ಖರೀದಿ ಮಾಡಿದ್ಮೇಲೆ ನನಗೆ ಅದ್ರ ಒಳಗೆ ಅಫರ್ಮೇಶನ್ಸ್ ಏನ್ ಬರ್ತಾವಲ್ಲ ಏನ್ ನೋಡ್ತಾ ಇಲ್ಲ. ಆದ್ರೆ ನಾನು ಯಾವ್ದೇ ವಿದ್ಯೆಗಳು ಕಲ್ತ್ರು ಕೂಡ ಅಫರ್ಮೇಶನ್ ಬಹಳ ಟಚ್ ಅಪ್ ಆಗೋದ್ರಿಂದ ನನಗೆ ಬಹಳಷ್ಟು ಹೆಲ್ಪಿಂಗ್ ಆಗಿದೆ ಇದರಿಂದ. ಹಾಗಾಗಿ ಗುರುಗಳಿಗೂ ಮತ್ತೆ ಇದನ್ನೇನು ನಮಗೆ ಮಾರ್ಕಸ್ ಕಿಮಿಯವರು ಆಗಿರ್ಬೋದು ಏನಾಗಿರ್ಬೋದು, ಆದ್ರೆ ಎಲ್ಲಾ ಶಕ್ತಿಗಳು ನನಗೆ ಬಹಳಷ್ಟು ಹೆಲ್ಪ್ ಮಾಡಿದ್ದಕ್ಕೆ ಮತ್ತೆ ವಿಕಾಸ್ ಅವರಿಗೆ ಆಗಿರ್ಬೋದು, ಅಶ್ವಿನಿ ಮೇಡಮ್ ಅವರಿಗೆ, ಲೀನಾ ಮೇಡಮ್ ಅವರಿಗೆ, ಮತ್ತೆ ನಮ್ಮ ಗುರುಗಳಿಗೆ, ಮೇನ್ ಗುರುಗಳಿಗೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಧನ್ಯವಾದಗಳು, ತುಂಬಾನೇ ಧನ್ಯವಾದಗಳು. ತಮ್ಮಿಂದ ಇನ್ನೂ ಬಹಳ ಜನರಿಗೆ ಇದರ ಉಪಯುಕ್ತತೆ ಒದಗಿ ಬರ್ಲಿ ಅಂತ ಹಾರೈಸ್ತೇನೆ. ಈಗ ಸಮಯದ ಅಭಾವದಿಂದ ಇಲ್ಲಿಗೆ ಆಲ್ಮೋಸ್ಟ್ ಈಗ ಕಂಪ್ಲೀಟ್ ಮಾಡ್ತಾ ಇದ್ದೇವೆ. ಈಗ ಲೆಂಗ್ದಿ ಅವರ್ಸ್ ಆಯ್ತು. ಈ ಒಂದು ಪ್ರೋಗ್ರಾಮ್ ಕನ್ನಡದಲ್ಲಿ ಮೂಡಿ ಬರ್ಲಿಕ್ಕೆ ನಮಗೆ ಇದೆಲ್ಲ ಸಪೋರ್ಟ್ ಮಾಡಿದವರು ಮುಖ್ಯವಾಗಿ ವಿಕಾಸ್ ಕಿಶೋರ್ ಸಿಂಗ್ ಅವರು, ಅಶ್ವಿನಿ ಮೇಡಮ್, ಲೀನಾ ಮೇಡಮ್, ಹಾಗೇನೆ ಸೂರತ್ ನಲ್ಲಿ ಕೂತ್ಕೊಂಡು ಗುಜರಾತ್ ನಿಂದ ನಮಗೆ ಈ ಪ್ರೋಗ್ರಾಮ್ಗೆ ಸಪೋರ್ಟ್ ಮಾಡ್ತಾ ಇರೋರು ಡಾಕ್ಟರ್ ಅಶ್ಕಾ ಅವರು, ಹಾಗೇನೆ ಪಾರ್ಟಿಸಿಪೆಂಟ್ ಎಲ್ಲ ಜಾಯಿನ್ ಆಗ್ಲಿಕ್ಕೆ
ಶೀಲಾ ಮಠದ ಮೇಡಮ್ ಅವರು ಸಹಾಯ ಮಾಡಿದ್ರು. ಹಾಗೇನೆ ಪ್ರೀತಿ ಮೇಡಮ್ ಅವರು, ಇವರೆಲ್ಲರ ಒಂದು ಮತ್ತು ಪ್ರೋಗ್ರಾಮ್ ಮ್ಯಾನೇಜ್ ಮಾಡ್ಲಿಕ್ಕೆ ರಾಜೇಂದ್ರ ಅವರು, ಅವರ ಸಹಕಾರನು ತುಂಬಾ ದೊಡ್ಡದು. ಸೊ ಇದೆಲ್ಲ ಸಕ್ಸಸ್ಫುಲ್ ಆಗಿರೋದು, ಫಸ್ಟ್ ಟೈಮ್ ಕನ್ನಡದಲ್ಲಿ ಮಾಡಿರೋದು, ಇಷ್ಟು ಚೆನ್ನಾಗಿ ಮೂಡಿ ಬರ್ಲಿಕ್ಕೆ ತಮ್ಮೆಲ್ಲರ ಒಂದು ಸಹಯೋಗ ಕಾರಣ ಆಗಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಈ ಪ್ರೋಗ್ರಾಮ್ ಅನ್ನ ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು, ಧನ್ಯವಾದಗಳು ಎಲ್ಲರಿಗೂ. ಸರ್ ಶಿವಯೋಗಿ ಸರ್, ತುಂಬಾ ಧನ್ಯವಾದಗಳು ಎಲ್ಲ ಪಾರ್ಟಿಸಿಪೆಂಟ್ಗೆ. ಇವತ್ತು ನೀವು ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದಿರಾ, ಚೆನ್ನಾಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದಿರಾ, ತುಂಬಾ ಖುಷಿ ಆಯ್ತು. ಎಲ್ಲ ದ ಮೋಸ್ಟ್ ಇಂಪಾರ್ಟೆಂಟ್, ನೀವು ಏನ್ ಮಾಡಿದಿರಾ ಅಂದ್ರೆ ಏನು ಚಾಲೆಂಜ್ ಇತ್ತು, ಹೇಗೆ ಸಾಲ್ವ್ ಆಯ್ತು, ಯಾವ ಪ್ರೋಗ್ರಾಮ್ ಯೂಸ್ ಮಾಡಿದಿರಾ, ಇದು ಡಿಟೇಲ್ ನೀವು ಶಾರ್ಟ್ ಸ್ವೀಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಇದು ತುಂಬಾ ಚೆನ್ನಾಗಿ ಹೇಳಿದಿರಾ. ಎಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ಟೈಮ್ ನಾವು ಹೋಸ್ಟ್ ಮಾಡ್ತೀವಿ ಶಿವಯೋಗಿ ಸರ್ ಜೊತೆಗೆ ಕನ್ನಡದಲ್ಲಿ. ಥ್ಯಾಂಕ್ ಯು. It was amazing. Thank you so much, Ashka, for introducing Shivyogi ji to us and the entire team. It was a great sharing with everybody shared great. Thank you so much, Shivyogi sir. It was an awesome session and I was really touched by Mamta ji sharing, and even the last sharing by Baswaraj ji was amazing. So everybody shared in such a beautiful way. It was really touching, and we wish to grow. Let us heal. Let us touch more people's life. That's the whole purpose. Let us inspire others to believe in what we have experienced, because it cannot be only understood when you see it until unless you use it. And all those who used it, even Pawan Kumar sir, Lalan ma'am, Shushrut, and everybody, every single participant, whoever shared their testimony today, it was really awesome. Even Guruji, Vijay Guruji also shared, and so many others shared. Thank you so much, sir. Thank you so much for introducing us to all such wonderful people. Thank you so much. Somebody asking cost of the device. So ನಾವು ಏನು ಹೇಳ್ತೀವಿ, ಯಾರು ನೀವು ಇನ್ವೈಟ್ ಮಾಡಿದಿರಾ ಈ ಸೆಷನ್ ಅಲ್ಲಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಅವ್ರು ಎಲ್ಲ ಇನ್ಫಾರ್ಮೇಶನ್ ಶೇರ್ ಮಾಡ್ತಾರೆ ನಿಮಗೆ. Yeah, thank you so much, Rajendra. I never knew that you speak so good Kannada. Thank you. Fantastic. Bye. Take care.